ನೋಡಿ ಈ ರೀತಿ ಎರಡು ಪಾರ್ಟ್ ಬಂದಾಗ ಏನು ಮಾಡಬೇಕು ಅಂತಂದರೆ ಚೆಕ್ ವೆದರ್ ಒನ್ ಆಫ್ ದ ಪಾರ್ಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಎರಡನ್ನೂ ಸಪ್ರೇಟಾಗಿ ಥಿಂಕ್ ಮಾಡಿ. ಇದರಲ್ಲಿ ನನಗೆ ಒಂದೇ ಒಂದು ಟೂಲ್ ಇದೆ, ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್, ಅದನ್ನು ಯೂಸ್ ಮಾಡ್ಕೊಂಡು ಮಾತ್ರ ನಾನು ಆನ್ಸರ್ ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ಯು ವಿಲ್ ವೇಸ್ಟ್ ಯುವರ್ ಟೈಮ್ ಸೋ ಮಚ್. ಎಕ್ಸಾಮ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಅದು ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂತ ಗೆಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹಾಕ್ಬಿಡ್ತೀರಾ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಸ್ಟೂಡೆಂಟ್ಸ್. ಫಸ್ಟ್ ವಿ ನೀಡ್ ಟು ಚೆಕ್ ವೆದರ್ ಇಟ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಆರ್ ನಾಟ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಇದ್ರೆ ಅದನ್ನ ಇನ್ಕ್ರೀಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ನಾಟ್ ದ ರಿವರ್ಸ್ ಸೈಡ್. ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಟಾರ್ಗೆಟ್ KCET ಸೂಪರ್ 30 ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಅಂಡ್ ಯಾವ ಚಾಪ್ಟರ್ ಮೇಲೆ? ದಟ್ ಈಸ್ ಯೋರ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಸೊ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ನಿಮಗೆ ಈ ವರ್ಷ ಇರೋದು ಮೂರೇ ಕಾನ್ಸೆಪ್ಟ್. ಒಂದು ಮ್ಯಾಕ್ಸಿಮಮ್ ಮಿನಿಮಾ, ಎರಡನೇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್, ಅಂಡ್ ಮೂರನೇದು ಬಂದು ರೇಟ್ ಮೆಜರ್. ಸಿ ಇದರಲ್ಲಿ ಬರೋ ಕ್ವಶನ್ಸ್ಗಳೆಲ್ಲ ನಾನು ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ. ನೀವೇನಾದರೂ ಬೋರ್ಡ್ ಎಕ್ಸಾಮ್ಸಲ್ಲಿ ಇರೋ ಕ್ವಶನ್ಸ್ಗಳು ಅಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಕ್ವಶನ್ಸ್, ಆ ಕ್ವಶನ್ಸ್ಗಳನ್ನ ಅಷ್ಟು ನೀಟಾಗಿ ಸಾಲ್ವ್ ಮಾಡಿದ್ರೆ ಆ್ಯಂಡ್ ಎಕ್ಸಾಂಪ್ಲರ್ ಬುಕ್ಸಲ್ಲಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಆಲ್ ದ ಕ್ವಶನ್ಸ್ ಇನ್ ದಿಸ್ ಎಕ್ಸಾಮ್. ಅಂದರೆ ನಿಮ್ಮ KCET ಎಕ್ಸಾಮ್ಸಲ್ಲಿ ಎಲ್ಲ ಏನೇನು ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಮೇಲೆ ಎಲ್ಲ ಕ್ವಶನ್ಸ್ಗಳನ್ನ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಫ್ ಯು ಆರ್ ಸಾಲ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್, ರೈಟ್, ಇನ್ಕ್ಲೂಡಿಂಗ್ ದ ಮಿಸಲೇನಿಯಸ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ದ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್. ಇಷ್ಟನ್ನ ಸಾಲ್ವ್ ಮಾಡಿದ್ರೆ ಸಾಕು, ಖಂಡಿತ ನಿಮಗೆ ಮೇ ಬಿ ಪ್ರತಿ ವರ್ಷ 3 ಅಥವಾ 4 ಕ್ವಶನ್ ಕೇಳ್ತಾ ಇದ್ರೆ ಆ 3 ಮತ್ತು 4 ಕ್ವಶನ್ ಕೂಡ ಆನ್ಸರ್ ಈಸಿಯಾಗಿ ಮಾಡ್ಬೋದು. ಲಾಸ್ಟ್ ಇಯರ್ ಇದ್ರ ಮೇಲೆ 4 ಕ್ವಶನ್ಸ್ ಕೇಳಿದ್ರು ಆ್ಯಂಡ್ ಈ ವರ್ಷ ಕೂಡ 4 ಕ್ವಶನ್ ಕೇಳ್ಬೋದು, ಇಲ್ಲ 3 ಕ್ವಶನ್ಗೆ ನಿಲ್ಲಿಸ್ಬೋದು. ಇಟ್ ಈಸ್ ಲೆಫ್ಟ್ ಟು ದೆಮ್. ಓಕೆ, ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಹೇಳ್ತಾ ಇರೋಂಗೆ ಸೊ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಆ ಕಾನ್ಸೆಪ್ಟ್ಗಳನ್ನ ಕ್ಲಾರಿಟಿ ಇದ್ರೆ ಸಾಕು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಬಂತು ಅಂತಂದರೆ ಇನ್ಕ್ರೀಸಿಂಗ್ ಇದ್ದಾಗ ಓಕೆ, ಸೊ ಆ ಫಂಕ್ಷನ್ ಇಸ್ ಸೆಟ್ ಟು ಬಿ ಇನ್ಕ್ರೀಸಿಂಗ್ ಸ್ಟೂಡೆಂಟ್ಸ್. ಸೊ ಮೊದಲನೇದಾಗಿ ಇದರಲ್ಲಿ ನಿಮಗೆ ಸೊ ಕಮಿಂಗ್ ಟು ದಿಸ್ ಆ ಫಂಕ್ಷನ್ ಇಸ್ ಸೆಟ್ ಟು ಬಿ ಇನ್ಕ್ರೀಸಿಂಗ್. ಓಕೆ, ಇನ್ಕ್ರೀಸಿಂಗ್ ಮತ್ತು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ. ಸೊ ಇನ್ಕ್ರೀಸಿಂಗ್ ಅಂತ ಬಂದಾಗ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್ ಇನ್ಕ್ರೀಸಿಂಗ್ ಫಂಕ್ಷನ್, ಇಲ್ಲಿ ನಾವೇನು ತಗೊಳ್ತೀವಿ f' is greater than or equal to 0. ಹೌದಲ್ಲ, ರೈಟ್. ಸಪೋಸ್ ವಿ ಟಾಕ್ ಅಬೌಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ತಗೊಂಡ್ರೆ ಇದರಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ತಗೊಂಡ್ರೆ ಇದರಲ್ಲಿ ಏನಾಗುತ್ತೆ, ವಾಟ್ ವಿ ಡೂ ಸ್ಟೂಡೆಂಟ್ಸ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಮೀನ್ಸ್ ಸೊ ವಿ ಟೆಲ್ f' is greater than 0, ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಹೌದಲ್ಲ, ರೈಟ್. ನೆಕ್ಸ್ಟ್ ಕಮಿಂಗ್ ಟು ಡಿಕ್ರೀಸಿಂಗ್ ಫಂಕ್ಷನ್. ಸೊ ಇದರ ಸೆಕೆಂಡ್ ಥಿಂಗ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್ ಅಂತ ಬಂದಾಗ ಸೊ ವೆನ್ ವಿ ಡಿಸ್ಕಸ್ ಅಬೌಟ್ ಡಿಕ್ರೀಸಿಂಗ್ ಫಂಕ್ಷನ್ ಸ್ಟೂಡೆಂಟ್ಸ್, ಸೊ ಇದರಲ್ಲಿ ಏನು ಮಾಡ್ತೀವಿ, ವಾಟ್ ವಿ ಡೂ ಇಯರ್, ವಿ ಟೇಕ್ f' ಲೆಸ್ ದ್ಯಾನ್ 0, f' less than or equal to 0. and lastly students ಇದರಲ್ಲಿ so strictly decreasing ಅಂತ ಬಂದಾಗ, so when we talk about strictly decreasing students, when we talk about strictly decreasing ಆಗ ಏನು ಮಾಡ್ತೀವಿ ನಾವು, so we take here students f' less than 0. See, one thing you need to remember here, suppose if a given function is just told on the strictly decreasing ಅಂತ ಕನ್ಸಿಡರ್ ಮಾಡಿದ್ರೆ which can also be considered as decreasing students. strictly decreasing ಅಂತ ಇದ್ರೆ ಅದನ್ನ ಡಿಕ್ರೀಸಿಂಗ್ ಅಂತಾನು ಕನ್ಸಿಡರ್ ಮಾಡ್ತೀವಿ ಅಂಡ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಇದ್ರೆ ಅದನ್ನ ಇನ್ಕ್ರೀಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ನಾಟ್ ದ ರಿವರ್ಸ್ ಸೈಡ್. ಅಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನೆನ್ಪಿಟ್ಕೊಳ್ಳಿ ಒಂದು ನಿಮಗೆ ನೋಟ್. ಸೊ ಸಪೋಸ್ ಐ ಟೆಲ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಓಕೆ, ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಬರೋಣ ಫಸ್ಟ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಪ್ಲೈಸ್ ಇನ್ಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಪ್ಲೈಸ್ increasing, but increasing does not imply strictly increasing. ಈ ವಿಷಯ ಗೊತ್ತಿರಬೇಕು ನಿಮಗೆ, ಓಕೆನಾ? and similarly students strictly decreasing, so strictly decreasing implies decreasing, strictly decreasing implies decreasing, but students decreasing does not imply strictly decreasing, ಅಂದ್ರೆ ನಿಮ್ಗೇನಾದ್ರೂ ಆನ್ಸರ್ ಓಪನ್ ಇಂಟರ್ವಲ್ ಅಲ್ಲಿ ಬಂದಿತ್ತು ಅಂತಂದ್ರೆ ಅದನ್ನ ಕ್ಲೋಸ್ ಇಂಟರ್ವಲ್ ಕೂಡ ಕನ್ವರ್ಟ್ ಮಾಡಬಹುದು. ಓಕೆ, ಬಟ್ ಆನ್ಸರ್ ಏನಾದ್ರು ಕ್ಲೋಸ್ ಇಂಟರ್ವಲ್ ಬಂದಿದ್ರೆ ಅದನ್ನ ಓಪನ್ ಇಂಟರ್ವಲ್ ಕನ್ವರ್ಟ್ ಮಾಡೋದಕ್ಕಾಗಲ್ಲ. ಇಷ್ಟು ವಿಷಯ ಗೊತ್ತಿದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಫೈನ್. ದೆನ್ ಕಮಿಂಗ್ ಟು ದ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಸ್ಟೂಡೆಂಟ್ಸ್,
ಸೊ ಇದರಲ್ಲಿ ನಿಮಗೆ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮತ್ತು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಎರಡೂ ಇದೆ. ಸೊ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮತ್ತು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಯಾವಾಗ ಯೂಸ್ ಮಾಡಬೇಕು ಆ್ಯಂಡ್ ಯಾವಾಗ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ತಿಳ್ಕೊಬೇಕು ಇದರಲ್ಲಿ. ಸೊ ನೋಡಿ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮತ್ತು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಅಲ್ಲೇ ಇದೆ ಟೆಸ್ಟ್ ಅಂತ ಹೇಳಿ. ಟೆಸ್ಟ್ ಅಂದರೆ ಮೀನಿಂಗ್ ಏನು, ನನಗೆ ಯಾವುದೋ ಒಂದು ಕೆಲವು ಪಾಯಿಂಟ್ಗಳು ಸಿಕ್ಕಿದೆ, ಆ ಪಾಯಿಂಟ್ಗಳು ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತಾ ಅಥವಾ ಮಿನಿಮಮ್ ವ್ಯಾಲ್ಯೂ ಕೊಡುತ್ತಾ ಅಂತ ಕ್ಲಾರಿಫಿಕೇಶನ್ಗೋಸ್ಕರ ನಾವು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮತ್ತು ಫಸ್ಟ್ ಡಿರೈವೇಟಿವ್ ಟೆಸ್ಟ್ನ ಯೂಸ್ ಮಾಡ್ತೀವಿ. ವೈ ವಿ ಯೂಸ್ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಆ್ಯಂಡ್ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಸ್ಟೂಡೆಂಟ್ಸ್ ಓನ್ಲಿ ಟು ಕ್ಲಾರಿಫೈ whether the obtained critical values will give me the maximum value or the minimum value. ಇದೊಂದು ಕ್ಲಾರಿಫಿಕೇಶನ್ಗೋಸ್ಕರ ಮಾತ್ರ ನಾವು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮತ್ತು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ನ ಯೂಸ್ ಮಾಡ್ತೀವಿ. ನನಗಲ್ಲಿ ಒಂದೇ ಒಂದು ವ್ಯಾಲ್ಯೂ ಸಿಕ್ಕಿದೆ, ಒಂದೇ ಒಂದು ಕ್ರಿಟಿಕಲ್ ಪಾಯಿಂಟ್ ಸಿಕ್ಕಿದೆ ಅಂತಂದರೆ ಆ ಪಾಯಿಂಟ್ ಸ್ಟೂಡೆಂಟ್ಸ್ ಇಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ ಇಲ್ಲ ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ. ಒಂದೇ ಒಂದು ವ್ಯಾಲ್ಯೂ ಇದ್ರೆ, ಸಪೋಸ್ ಅಸ್ಯೂಮ್ ದಟ್ ನಮಗೆ ಕ್ವಶನ್ ಅಲ್ಲಿ ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, ಆ್ಯಂಡ್ ಐ ಗಾಟ್ ಓನ್ಲಿ ಒನ್ ಕ್ರಿಟಿಕಲ್ ಪಾಯಿಂಟ್. ಹಾಗಾದ್ರೆ ಆ ಕ್ರಿಟಿಕಲ್ ಪಾಯಿಂಟ್ ಏನು ಕೊಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಕೊಡುತ್ತೆ. ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ಸ್ ಏನು, ಆಪ್ಷನ್ಸ್ ಅಲ್ಲಿ ಎಲ್ಲೂ ಕೂಡ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇರಬಾರ್ದು. ಯಾಕೆ ಆಪ್ಷನ್ಸ್ ಅಲ್ಲಿ ಏನಾದ್ರು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇತ್ತು ಅಂತ ಅಂದ್ರೆ ಆಗ ನನಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಏನಂತ ಅಂದ್ರೆ ಆ ವ್ಯಾಲ್ಯೂ ಏನಿದೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಕೊಡುತ್ತಾ, ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡಲಿಲ್ಲ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ. ಅದು ಮಿನಿಮಮ್ ವ್ಯಾಲ್ಯೂ ಕೊಟ್ಟರೆ ಏನಾಯ್ತು, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಗ್ತಿದ್ಯಾ? ಸಪೋಸ್ ಆ ಒಂದೇ ಒಂದು ವ್ಯಾಲ್ಯೂ ಇದೆ ಅಂಡ್ 4 ನ್ಯೂಮರಿಕಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದೇ ಒಂದು ಕ್ರಿಟಿಕಲ್ ಪಾಯಿಂಟ್ ಬಂದಿದ್ರೆ ಆ ಕ್ರಿಟಿಕಲ್ ಪಾಯಿಂಟ್ ಏನಾಗುತ್ತೆ, ದಟ್ ವಿಲ್ ಗಿವ್ ಯು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ಶ್ಯೂರ್. ಯಾವಾಗ ಆಪ್ಷನ್ಸ್ ಅಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇರಬಾರ್ದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಗಾಟ್ ಇಟ್? ಸೊ ಪ್ರಾಬ್ಲಮ್ಸ್ ಬಂದಾಗ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮತ್ತು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಯೂಸ್ ಮಾಡೋದೇನಕ್ಕೆ, ಓನ್ಲಿ ಟು ಗೆಟ್ ಕ್ಲಾರಿಫೈಡ್ ವೆದರ್ ದ ಒಬ್ಟೈನ್ಡ್ ಕ್ರಿಟಿಕಲ್ ಪಾಯಿಂಟ್ ವಿಲ್ ಗಿವ್ ಮಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ ಅಂತ ತಿಳ್ಕೊಳ್ಳೋದಕ್ಕಷ್ಟೇ. ಓಕೆನಾ? ಫೈನ್. ಸೊ ಅದನ್ನ ಏನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ದ ಸೂಪರ್ 30 ಕ್ವಶನ್ಸ್. ಪ್ರಾಬ್ಲಮ್ಸ್ ಬಂದಾಗ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನೀವು ತಿಳ್ಕೊಂಡ್ರೆ ಸಾಕು. ಓಕೆನಾ? ಸೊ ಹಾಗಾದ್ರೆ ಫಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ವೆರಿ ಫಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. The sides of an equilateral triangle. The sides of an equilateral triangle are increasing at the rate of 2 cm per second. The rate at which the area increases when side is 10 cm. ಇದು ಯಾವ ಪ್ರಾಬ್ಲಮ್ ಸೇರಿ ಸ್ಟೂಡೆಂಟ್ಸ್? ದಿಸ್ ಪ್ರಾಬ್ಲಮ್ಸ್ ಬಿಲಾಂಗ್ಸ್ ಟು ವಾಟ್? ನೋಡಿ, ದಿಸ್ ಪ್ರಾಬ್ಲಮ್ಸ್ ಬಿಲಾಂಗ್ಸ್ ಟು ರೇಟ್ ಮೆಜರ್. ಹೌದಲ್ಲ? ದ ರೇಟ್ ಆಫ್ ಚೇಂಜ್ ಆಫ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ದ ಸೈಡ್ಸ್ ಆಫ್ ಅನ್ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಇಸ್ ಇನ್ಕ್ರೀಸಿಂಗ್. ನೋಡಿ, ಇನ್ಕ್ರೀಸಿಂಗ್ ಅಂತ ಬಂದಾಗ ಪ್ಲಸ್ ಅಂತ ತಗೊಳ್ತೀವಿ ಅಂಡ್ ಡಿಕ್ರೀಸಿಂಗ್ ಬಂದಾಗ ಮೈನಸ್ ಅಂತ ತಗೊಳ್ತೀವಿ. ಈ ವಿಷಯ ನಿಮಗೆ ಗೊತ್ತಿರಬೇಕು ಯಾವಾಗ ರೇಟ್ ಮೆಜರ್ ಪ್ರಾಬ್ಲಮ್ಸ್ ಬಂದಾಗ. ಓಕೆ, ಇನ್ಕ್ರೀಸಿಂಗ್ ಅಂತ ಇದ್ದಾಗ ಪ್ಲಸ್ ಅಂತ ಬರ್ಕೊಳ್ತೀವಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಸೈಡ್ ಇಸ್ ಇನ್ಕ್ರೀಸಿಂಗ್ ಅಲ್ಲ, ರೈಟ್? ಸೊ ವಾಟ್ ಐ ವಿಲ್ ಡೂ ಹಿಯರ್ ಇಸ್ ಐ ವಿಲ್ ಟೇಕ್ ದ ಸೈಡ್ ಟು ಬಿ ಎಕ್ಸ್ ಸ್ಟೂಡೆಂಟ್ಸ್. ಸೊ ಐ ವಿಲ್ ರೈಟ್ ಹಿಯರ್ dx by dt. Okay, so dx by dt equals to plus 2 centimeter per second. This is what I am going to do. The rate at which the area increases ಅಂತ ನಾನು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಎಷ್ಟು ರೇಟಲ್ಲಿ ಚೇಂಜ್ ಆಗ್ತಿದೆ ಅಂತ ತಿಳ್ಕೋಬೇಕು. ಸೊ ಏರಿಯಾ ಆಫ್ ಎನ್ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಇಸ್ ಗಿವನ್ ಬೈ √3/4 ಇಂಟು ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ ಫಾರ್ಮುಲಾ ಆಫ್ ಎನ್ ಈಕ್ವಲ್ಯಾಟರಲ್ ಟ್ರಯಾಂಗಲ್. ಹೌದಲ್ಲ? ರೈಟ್. ಹಾಗಾದ್ರೆ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ dA by dt ಫೈಂಡ್ ಔಟ್ ಮಾಡ್ತೀನಿ. ಸೊ ವಿಚ್ ಇಸ್ ನಥಿಂಗ್ ಬಟ್ √3/4 ಇಂಟು 2x ಇಂಟು dx by dt. This is what I am going to do. ಹೌದಲ್ಲ? ರೈಟ್. ಎಕ್ಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ವಿತ್ ದ ಸೈಡ್ ಇಸ್ 10 ಸೆಂಟಿಮೀಟರ್ ಅಂಡ್ dx by dt ಕೂಡ ಕೊಟ್ಟಿದ್ದಾರೆ. ಎರಡನ್ನೂ ಯೂಸ್ ಮಾಡ್ಬೋದಲ್ಲ ನಾನಿಲ್ಲಿ, ರೈಟ್? ಸೊ ವಿ ಗೆಟ್ ಹಿಯರ್ √3/4 ಇಂಟು 2 ಇಂಟು ಎಕ್ಸ್ ಇಸ್ 10 ಅಂಡ್ dx by dt is nothing but 2. ಸೊ ಹಾಗಾದ್ರೆ ಏನೇನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಯಾ, ಸೊ ಇಯರ್ 2 and 4 get cancel. ಹೌದಲ್ಲ? ರೈಟ್. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? ಐ ಗೆಟ್ ಹಿಯರ್ ದ ಆನ್ಸರ್ ಆಸ್ 10√3, ರೈಟ್? ಸೊ ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಹಾಗಾದ್ರೆ ಏನು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್? 10√3 ಸ್ಕ್ವೇರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಇದರಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ ಐ ನೀಡ್ ದ ಫಾರ್ಮುಲಾ ಆಫ್ ಈಕ್ವಲ್ಯಾಟರಲ್ ಟ್ರಯಾಂಗಲ್. ಹಾಗಾದ್ರೆ ಲಿಸ್ಟ್ ಮಾಡ್ಕೊಳ್ತೀರಲ್ಲ, ಒಂದು ಲಿಸ್ಟಲ್ಲಿ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಕೂಡ ಬರ್ಕೊಳ್ತೀರಲ್ಲ, ಏರಿಯಾ ಆಫ್ ಈಕ್ವಲ್ಯಾಟರಲ್ ಟ್ರಯಾಂಗಲ್, ರೈಟ್? ಸೊ ಇದೇ ರೀತಿ ಸೆಕ್ಟರ್ ಫಾರ್ಮುಲಾ ಬರ್ಕೊಳ್ಳಿ. ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್, ಪೆರಿಮೀಟರ್ ಆಫ್ ದಿ ಸೆಕ್ಟರ್ ಆಫ್ ಅ ಸರ್ಕಲ್, ಇದ್ರದ್ದು ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳಿ. ಯು ರಿಕ್ವೈರ್ ದೋಸ್ ಫಾರ್ಮುಲಾ ಸ್ಟೂಡೆಂಟ್ಸ್. ಗಾಟ್ ಇಟ್? ಓಕೆ. ಸೊ ಅದನ್ನ ಬಿಟ್ಟರೆ ಎಲ್ಲ ಪ್ಲೇನ್ಸ್ಗಳದ್ದು ಎಲ್ಲ ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಸಾಲಿಡ್ಸ್ಗಳದ್ದು ಎಲ್ಲ ಫಾರ್ಮುಲಾಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ದೋಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾ, ಅ ಲ್ಯಾಡರ್ 5 ಮೀಟರ್ ಲಾಂಗ್. ಸೊ ಈ ಲ್ಯಾಡರ್ ಪ್ರಾಬ್ಲಮ್ ನಿಮ್ಗೆ ಇರಬೇಕಲ್ವಾ? ಇದು ಕೂಡ ರೇಟ್ ಮೆಜರ್ ಪ್ರಾಬ್ಲಮ್ ಅಲ್ವಾ? ರೈಟ್. ಸೊ ಏನಾಗ್ತಿದೆ ಇದರಲ್ಲಿ, ಅ ಲ್ಯಾಡರ್ 5 ಮೀಟರ್ ಲಾಂಗ್ ಸ್ಟ್ಯಾಂಡಿಂಗ್ ಆನ್ ಹಾರಿಜಾಂಟಲ್ ಫ್ಲೋರ್ ಲೀನ್ಸ್ ಅಗೇನ್ಸ್ಟ್ ಅ ವಾಲ್, ವರ್ಟಿಕಲ್ ವಾಲ್. ಸೊ ಒಂದು ಲ್ಯಾಡರ್ ಇದೆ ದಟ್ ಈಸ್ ಲೀನಿಂಗ್ ಅಗೇನ್ಸ್ಟ್ ಅ ವರ್ಟಿಕಲ್ ವಾಲ್. ಓಕೆನಾ? ಈ ಪೆನ್ ಏನಿದೆ ಇದು ಲ್ಯಾಡರ್ ಅಂತ ಅನ್ಕೊಳ್ಳಿ. ಮೈ ಹ್ಯಾಂಡ್ ಇಸ್ ದ ವಾಲ್. ಓಕೆ, ಈ ವರ್ಟಿಕಲ್ ವಾಲ್ಗೆ ಒಂದು ಲ್ಯಾಡರ್ ಏನಾಗಿದೆ, ಲೀನ್ ಆಗಿದೆ. ಯು ಹ್ಯಾವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ರೈಟ್? ಅಂಡ್ ಹೌ ಮಚ್ ಲಾಂಗ್ ಇಸ್ ದಟ್ ಲ್ಯಾಡರ್? ಇಟ್ ಇಸ್ 5 ಮೀಟರ್.
Now students, ಇಲ್ಲಿ ನಂಗೆ ಏನು ಸಿಗ್ತದೆ, if the top of the ladder slides downwards. Okay, if the top of the ladder slide downwards, ಅಂದರೆ ಇಲ್ಲಿ ರೀತಿ ಪೆನ್ನ ಹಿಂಗೆ ಕೆಳಗಡೆಗೆ ಬರ್ತಾ ಇದೆ, ಹೌದಲ್ಲ, ಈ ರೀತಿ ಕೆಳಗಡೆಗೆ ಬರ್ತಾ ಇದೆ. ಅಟ್ ದ ರೇಟ್ ಆಫ್ 10 ಮೀಟರ್ ಪರ್ ಸೆಕೆಂಡ್, ಅಂದರೆ ಏನಾಗ್ತಾ ಇದೆ, ಇದು ಕೆಳಗಡೆಗೆ ಬರ್ತಾ ಇರೋದ್ರಿಂದ ದ ಹೈಟ್ ಇಸ್ ಡಿಕ್ರೀಸಿಂಗ್ ಸ್ಟೂಡೆಂಟ್ಸ್, ಹೌದಲ್ಲ. ಸಪೋಸ್ ಐ ಟೇಕ್ ವೈ ಅಂತ ತಗೊಂಡ್ರೆ ಈ ಲೆಂತ್ನ, ಇಲ್ಲಿ ವೈ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಇಸ್ ದಟ್ ರೈಟ್? ದ ರೇಟ್ ಅಟ್ ವಿಚ್ ದ ವೈ ಇಸ್ ಚೇಂಜಿಂಗ್, ಇಟ್ ಇಸ್ ಆಕ್ಚುಲಿ ಡಿಕ್ರೀಸಿಂಗ್, ರೈಟ್? ಓಕೆ, ಸೊ then the rate at which the angle between the floor and the ladder is decreasing. Okay, when the, ನೋಡಿ ಏನು ಕೇಳ್ತಾ ಇದ್ದಾರೆ, the rate at which the angle between the floor and the ladder is decreasing when lower end of the ladder is 2 meters away from the wall. So let me write this figure students. So this is the wall ಅಂತ ಅನ್ಕೊಳ್ಳಿ, y is wall, as you know ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೂಡ ಇದೇ ರೀತಿ ಮಾಡ್ತೀರಿ. and ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ ಸ್ಟೂಡೆಂಟ್ಸ್. so suppose here I take this as the ladder, ಇಲ್ಲಿ ಲ್ಯಾಡರ್ ಅಂತ ತಗೊಂಡ್ರೆ ಇದನ್ನ, ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು 2. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? ಮೀಟರ್, ಹೌದಲ್ಲ. ಸೊ ಯಾ, ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಇದರಲ್ಲಿ, ಇಟ್ ಇಸ್ ಹೌ ಮೆನಿ ಮೀಟರ್ಸ್? 2 meters ಅವೇ. ಓಕೆ, ಸೊ 2 meters away from this. ಸೊ ಲೆಟ್ ಮಿ ಟೇಕ್ ದಿಸ್ as O, A and then B. ಅರ್ಥ ಆಗ್ತಿದ್ಯಾ? ಓಕೆ, ಆ್ಯಂಡ್ ಹೌ ಮಚ್ ಮೀಟರ್ ಸ್ಟೂಡೆಂಟ್ಸ್ ಇದು ಲ್ಯಾಡರ್? ಇಟ್ ಈಸ್ 5 meter ಲಾಂಗ್. ಫ್ರಮ್ ಇಯರ್ ಟು ಇಯರ್ ಇಟ್ ಇಸ್ 5 meter ಲಾಂಗ್. ಹಾಗಾದ್ರೆ ವೈ ವ್ಯಾಲ್ಯೂ ಫಸ್ಟ್ ತಿಳ್ಕೋಬೇಕು. ಫಸ್ಟ್ ಈ ಕೆಲಸ ಮಾಡಿ, ಏನು ಮಾಡಿ, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಾಟ್ ಇಸ್ ವೈ ವ್ಯಾಲ್ಯೂ ಸ್ಟೂಡೆಂಟ್ಸ್? ಸೊ ವಿ ನೋ ದಟ್ ಇಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು 5 square, ಹೌದಾ? ರೈಟ್. ಸೊ ಇಯರ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು 25 minus 4 and y equals to ಸ್ಟೂಡೆಂಟ್ಸ್ √21. ಇದು ಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಯೂಸ್ಫುಲ್. ಗಾಟ್ ಇಟ್? ಫೈನ್. ಸೊ ಈಗ ನನಗೇನು ಬೇಕು, ನನಗೀಗ ವಾಟ್ ಇಸ್ ದಟ್ ದೇ ಆರ್ ಆಸ್ಕಿಂಗ್ ಯರ್ ಸ್ಟೂಡೆಂಟ್ಸ್? ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಆಂಗಲ್ between what? The floor. Angle between the floor ಅಂದ್ರೆ OB is the floor, right? And what? And the ladder. Okay na? So ನಾನೇನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್ ಇಲ್ಲಿ? I need to find the rate of change of this. Got it? So to find what students? dt by dt. So this is what I need to find. ಹಾಗಾದ್ರೆ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನನಗೆ ಈ ಸೈಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಈ ಸೈಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ, ಹೌದಲ್ಲ? ರೈಟ್. ಸೊ ಇಲ್ಲಿ ನನಗೆ ಯಾವ ಸೈಡ್ನ ಯೂಸ್ ಮಾಡೋದು ಒಳ್ಳೇದು, ಯಾವ ಸೈಡ್ ಗೊತ್ತಿದೆ? ಎಸ್, ಐ ನೋ ಈವನ್ ದ ವೈ ಸೈಡ್. ವೈ ಫೈಂಡ್ ಔಟ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ, ಬಟ್ ಯಾವುದನ್ನ ಯೂಸ್ ಮಾಡ್ಕೋಬೋದು ಸ್ಟೂಡೆಂಟ್ಸ್? ಈಗ ಇಲ್ಲಿ ಟಿಟಾ ಅಂತ ಬಂದಾಗ ನನಗೆ ಮೇಜರ್ ಆಗಿ ಸೈಡ್ಸ್ ಕೊಟ್ಟಿರೋದು ಯಾವುದು? 2 ಮತ್ತು 5. ಅಂದರೆ ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ ಮತ್ತು ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದನ್ನ ಯೂಸ್ ಮಾಡ್ಬೋದು? ಕಾಸ್ ಥೀಟಾ ಯೂಸ್ ಮಾಡ್ಬೋದಲ್ಲ? ರೈಟ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಫ್ರಮ್ ಟ್ರಯಾಂಗಲ್. ಓಕೆ, ಸೊ ಫ್ರಮ್ ಟ್ರಯಾಂಗಲ್ O A B. ಸೊ ಫ್ರಮ್ ಟ್ರಯಾಂಗಲ್ O A B. So what I will do students, I will use cos theta. Cos theta is nothing but OB by AB. So which is nothing but OB and ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ 2 ಇದೆ and 2 by 5 ಇದೆ. This is what your cos theta is. Is that right? So ಇದನ್ನ ನಾನು ಬರ್ಕೊಳ್ಳೋದ್ರ ಬದಲು ನಾನೇನು ಮಾಡ್ತೀನಿ, ಇದರಲ್ಲಿ x by ಸ್ಟೂಡೆಂಟ್ಸ್ 5 ಅಂತ ಬರ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? x by 5 ಅಂತ ಬರ್ಕೊಳ್ತೀನಿ. Is that right? ಸೊ ಯಾಕೆ ಈ ರೀತಿ ಬರ್ಕೊಂಡೆ ಗೊತ್ತಾಗುತ್ತೆ? ಬಿಕಾಸ್ ದೇ ಆಲ್ರೆಡಿ ಗಿವನ್ ಸ್ಟೂಡೆಂಟ್ಸ್ dx by dt. What is dx by dt given? So dx by dt is nothing but students, it is 10 centimeter per second. ಯಾಕೆ? if the top of the ladder, okay, so dx by dt ಕೊಟ್ಟಿಲ್ಲ, ಇದರಲ್ಲಿ dy by dt ಕೊಟ್ಟಿದ್ದಾರೆ, ಹೌದಾ? if the top of the ladder slides downwards, so ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ? ನನಗೆ dy by dt ಕೊಟ್ಟಿದ್ದಾರೆ. what is dy by dt here? so dy by dt equals to, dy by dt equals to students, it is minus 10 centimeter per second. minus 10 centimeter ಅಂತ ಕೊಟ್ಟಿದ್ದಾರೆ, ಬಟ್ ಇದರಲ್ಲೆಲ್ಲ ಮೀಟರ್ಸ್ ಅಲ್ಲಿ ಇದೆ ಅಲ್ಲ? ರೈಟ್. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು? ಇಟ್ ಈಸ್ ನಥಿಂಗ್ ಬಟ್ 10 by 100 ಇಸ್ ನಥಿಂಗ್ ಬಟ್ 1 by 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 10 centimeter per second ಇಸ್ ನಥಿಂಗ್ ಬಟ್ 1 by 10 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ನನಗೆ ಏನು ಬೇಕಾಗುತ್ತೆ ಸ್ಟೂಡೆಂಟ್ಸ್? ವೈ ವ್ಯಾಲ್ಯೂ ಬೇಕಾಗುತ್ತೆ ಇಲ್ಲಿ, ನಾಟ್ ದ ಎಕ್ಸ್ ವ್ಯಾಲ್ಯೂ. ವಾಟ್ ಐ ರಿಕ್ವೈರ್ ಹಿಯರ್? ವೈ ವ್ಯಾಲ್ಯೂ. ಯಾಕಂದ್ರೆ ಇಲ್ಲಿ ಎಕ್ಸ್ ಅಂತೇನೋ ಕೊಟ್ಟಿದ್ದಾರೆ, ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬಹುದು ಇಲ್ಲಿ, ಅದೇನು ಕಷ್ಟ ಅಲ್ಲ. ಹೇಗೆ? ಒನ್ಸ್ ಅಗೇನ್ ಬೈ ಡಿಫ್ರೆನ್ಶಿಯೇಟಿಂಗ್ ದಿ ಸ್ಟೂಡೆಂಟ್ಸ್ ಐ ಕ್ಯಾನ್ ಫೈಂಡ್ ಇಟ್. ಓಕೆ, ಲೆಟ್ ಅಸ್ ಡೂ ಲೈಕ್ ದಿ ಸ್ಟೂಡೆಂಟ್ಸ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನನಗೆ ಇದೇ ಪ್ರಕಾರ ಹೋಗ್ತೀನಿ ಅಂತಂದ್ರೆ ನಾನೇನು ಮಾಡ್ತೀನಿ ಇಲ್ಲಿ, ನಾನು ಇನ್ಸ್ಟೆಡ್ ಆಫ್ ಫೈಂಡಿಂಗ್ ವೈ ವ್ಯಾಲ್ಯೂ, ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಡಿಫ್ರೆನ್ಶಿಯೇಟ್ ದಿ ಸ್ಟೂಡೆಂಟ್ಸ್. ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x into dx by dt, okay, plus 2y into dy by dt equals to 0. ಹೌದಲ್ಲ? ರೈಟ್. ಆಲ್ರೆಡಿ ನನಗೆ ವೈ ವ್ಯಾಲ್ಯೂ ಕೂಡ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡ್ಕೋಣ. ಓಕೆ, ಒಂದು ನಿಮಿಷ. ಹಾಗಾದ್ರೆ ಲೆಟ್ ಮೀ ಡೂ ಒನ್ ಥಿಂಗ್. ಓಕೆ, ಲೆಟ್ ಮೀ ನಾಟ್ ಫೈಂಡ್ ಆಲ್ ದೀಸ್ ಥಿಂಗ್ಸ್. ಒಂದು ನಿಮಿಷ ಸ್ಟೂಡೆಂಟ್ಸ್. ಫೈನ್. ಓಕೆ, ಸೊ ಲೆಟ್ ಮೀ ಡೂ ಲೈಕ್ ದಿಸ್. ಈ ಕೆಲಸ ಮಾಡೋಣ. ಹಾಗಾದ್ರೆ y ಈಕ್ವಲ್ಸ್ ಟು √21 ಸಿಕ್ಕಿದಲ್ಲ, ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕೆಲಸ ಚೇಂಜ್ ಮಾಡೋಣ. ಇಲ್ಲಿ ಏನು ಚೇಂಜ್ ಮಾಡೋಣ ಸ್ಟೂಡೆಂಟ್ಸ್? ಇನ್ಸ್ಟೆಡ್ ಆಫ್ ಟೇಕಿಂಗ್ ಕಾಸ್ ಥೀಟಾ, ಐ ಆಮ್ ಗೋಯಿಂಗ್ ಟು ಟೇಕ್ ಸೈನ್ ಥೀಟಾ ಹಿಯರ್. ಸೊ ವಾಟ್ ಈಸ್ ಸೈನ್ ಥೀಟಾ ಸ್ಟೂಡೆಂಟ್ಸ್? ಸೈನ್ ಥೀಟಾ ಏನು ಬರುತ್ತೆ ಇದರಲ್ಲಿ? ಇಟ್ ಈಸ್ OA ಡಿವೈಡೆಡ್ ಬೈ
OA divided by what here AB, right? So OA is nothing but y divided by ಏನು ಬರುತ್ತೆ 5 ಬರುತ್ತೆ, right? So ಈಗ ನಾನೇನು ಮಾಡ್ತೀನಿ, I differentiate this with respect to what t, ಓಕೆನಾ? ಸೊ ಏನು ಸಿಕ್ಕಿದೆ ಸ್ಟೂಡೆಂಟ್ಸ್, ಈಗ we have sin theta equals to y by 5. So differentiate with respect to t, students. So if you differentiate with respect to t, so we get here sin theta ಇದೆ ಅಲ್ಲ, ಸೊ sin theta ಅಂದ್ರೆ ಏನಾಗುತ್ತೆ, cos theta ಆಗುತ್ತೆ, d theta by dt ಆಗುತ್ತೆ, and ಇಲ್ಲಿ dy by dt into 1 by 5. This is what we got. ಹೌದಾ? ರೈಟ್. ಸೊ ಹಾಗಾದ್ರೆ d theta by dt equals to, d theta by dt equals to students 1 by 5 into dy by dt, okay, into what I get students here 1 by cos theta, right? So 1 by 5 into what is dy by dt, students? dy by dt ಅಂದ್ರೆ ಆಲ್ರೆಡಿ ಗೊತ್ತಿದೆ ಅಲ್ಲ ನನಗೆ. what is dy by dt? minus 1 by 10. let me use this value. so ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, minus 1 by 10. this is what I get. so ಇಲ್ಲಿ 1 by cos theta ಇದೆ, 1 by cos theta is nothing but secant theta, ಹೌದಲ್ಲ? so from triangle students OAB, what is secant theta? secant theta ಅಂದ್ರೆ ಏನಾಗುತ್ತೆ, so secant theta ಅಂದ್ರೆ ಸ್ಟೂಡೆಂಟ್ಸ್ it is nothing but AB by OB, ಹೌದಲ್ಲ? AB by OB. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, I get here AB by OB. so what is AB, students? 5 divided by 2. is that right? ಸೊ ಹಾಗಾದ್ರೆ ಇಲ್ಲಿ minus 1 by 5 into 1 by 10, and here students I get 5 by 2. so 5 and 5 get cancelled. so what I get, students? minus 1 by 20. that is what I got, and this is radian per second, and this is your dt by dt. ಸೊ ಹಾಗಾದ್ರೆ ಮೈನಸ್ ಏನು ಹೇಳುತ್ತೆ, it tells us that it is decreasing, ಹೌದಲ್ಲ? ಸೊ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಇದರಲ್ಲಿ, ಡಿಕ್ರೀಸಿಂಗ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದರಲ್ಲಿ. ಆಲ್ರೆಡಿ ದೇ ಟೋಲ್ಡ್ ಸ್ಟೂಡೆಂಟ್ಸ್ ಇಟ್ ಇಸ್ ಡಿಕ್ರೀಸಿಂಗ್, ರೈಟ್? ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್, 1 by 20 ಇಸ್ ದ ಆನ್ಸರ್. ಇದರಲ್ಲಿ ಮೈನಸ್ ಬರೋ ಅವಶ್ಯಕತೆ ಇಲ್ಲ. ಆನ್ಸರಲ್ಲಿ ಮೈನಸ್ ಬರೋ ಅವಶ್ಯಕತೆ ಯಾಕಿಲ್ಲ, ಬಿಕಾಸ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಡಿಕ್ರೀಸಿಂಗ್ ಅಂತ ಹೇಳಿ. ಸೊ ಈಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಇಲ್ಲಿ ಸರ್ ಸೈನ್ ಥೀಟಾ ತಗೊಂಡ್ರೆ ಕಾಸ್ ಥೀಟಾ ತಗೊಂಡು ಮಾಡೋದಕ್ಕಾಗಲ್ವಾ? ಖಂಡಿತ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್ ಬೈ ಯೂಸಿಂಗ್ ಕಾಸ್ ಥೀಟಾ ಆಲ್ಸೋ. ಟ್ರೈ ಮಾಡೋಣ ಹಾಗಾದ್ರೆ. ಟ್ಯಾನ್ ಥೀಟಾ ಕೂಡ ತಗೊಂಡು ಮಾಡ್ಬೋದು. ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯು ಕ್ಯಾನ್ ಟೇಕ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಆನ್ಸರ್, ಓಕೆನಾ? ಸೊ ಹಾಗಾದ್ರೆ ನಿಮಗೆ ಕಾಸ್ ಥೀಟಾ ತಗೊಂಡು ಮಾಡ್ಬೋದಾ ಇದರಲ್ಲಿ? ಎಸ್, ಐ ಕ್ಯಾನ್ ಡೂ ಸ್ಟೂಡೆಂಟ್ಸ್. ಆರ್ ಸಪೋಸ್ ಲೆಟ್ ಮೀ ಡೂ ಲೈಕ್ ದಿಸ್. ಸೊ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಬರ್ಕೊಳ್ಳೋಣ. x ಈಕ್ವಲ್ಸ್ ಟು 2 ಮೀಟರ್ ಕೊಟ್ಟಿದ್ದಾರೆ, ರೈಟ್? dy by dt ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾರೆ ನನಗೆ, ಇಟ್ ಇಸ್ minus 1 by 10 ಮೀಟರ್ ಪರ್ ಸೆಕೆಂಡ್, ರೈಟ್? ನೆಕ್ಸ್ಟ್ ಲ್ಯಾಡರ್ ಕೊಟ್ಟಿದ್ದಾರೆ, ಲ್ಯಾಡರ್ ಎ ಬಿ is equal to 5 meter. ದಿಸ್ ಇಸ್ ವಾಟ್ ಇಸ್ ಗಾಟ್. ಇದರಿಂದ ಸ್ಟೂಡೆಂಟ್ಸ್ ನನಗೆ y ವ್ಯಾಲ್ಯೂ ಸಿಕ್ತು. ವಾಟ್ ಇಸ್ y ವ್ಯಾಲ್ಯೂ? y ಇಸ್ ನಥಿಂಗ್ ಬಟ್ √21 meters ಅಂತ ಗೊತ್ತಾಯ್ತು, ಹೌದಲ್ಲ? ರೈಟ್. ಸೊ ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ನಾವು ಸ್ಟೂಡೆಂಟ್ಸ್ ಸೈನ್ ಥೀಟಾ. ಸೊ ಇಲ್ಲಿ ಏನು ಕನ್ಸಿಡರ್ ಮಾಡಿದ್ದೆ, ಕಾಸ್ ಥೀಟಾ ಕನ್ಸಿಡರ್ ಮಾಡಿದ್ನ, ಸೈನ್ ಥೀಟಾ ಕನ್ಸಿಡರ್ ಮಾಡಿದ್ನ? ಸೈನ್ ಥೀಟಾ ಕನ್ಸಿಡರ್ ಮಾಡಿದ್ದೆ ಅಲ್ಲ? ಓಕೆ, ಲೆಟ್ ಮೀ ಕನ್ಸಿಡರ್ ನಾವು ಕಾಸ್ ಥೀಟಾ. ಸೊ ವಾಟ್ ಈಸ್ ಕಾಸ್ ಥೀಟಾ? ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಇಟ್ ಈಸ್ OB divided by AB, right? OB is nothing but x, AB is nothing but 5. So cos theta equals to x by 5 ಬಂತು. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಮೈನಸ್ ಸೈನ್ ಥೀಟಾ ಇಂಟು ಡಿ ಥೀಟಾ ಬೈ ಡಿ ಟಿ ಈಕ್ವಲ್ಸ್ ಟು 1 by 5 ಇಂಟು ಡಿ ಎಕ್ಸ್ ಬೈ ಡಿ ಥೀಟಾ ಮಾಡ್ಬೋದಲ್ವಾ? ಇಸ್ ದಟ್ ರೈಟ್? ಸೊ ಡಿ ಎಕ್ಸ್ ಬೈ ಡಿ ಟಿ, ರೈಟ್? ಬಟ್ ನಂಗೆ ಡಿ ಎಕ್ಸ್ ಬೈ ಡಿ ಟಿ ಗೊತ್ತಿಲ್ಲ. ಐ ನೋ ಓನ್ಲಿ ಡಿ ವೈ ಬೈ ಡಿ ಟಿ. ಏನು ಮಾಡೋಣ ಸ್ಟೂಡೆಂಟ್ಸ್ ಅದಕ್ಕೆ? ಸೊ ವಿ ನೋ ದ್ಯಾಟ್, ವಾಟ್ ವಿ ನೋ ದ್ಯಾಟ್ x square plus y square equals to 25, ಹೌದಲ್ಲ? ರೈಟ್. ಸೊ 2x ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ 2y ಇಂಟು ಡಿ ವೈ ಬೈ ಡಿ ಟಿ ಈಕ್ವಲ್ಸ್ ಟು 0. ಸೊ ನನಗೇನು ಬೇಕು, ಡಿ ಎಕ್ಸ್ ಬೈ ಡಿ ಟಿ ಅಲ್ಲ? ಸೊ ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2y ಡಿವೈಡೆಡ್ ಬೈ 2x ಇಂಟು ಡಿ ವೈ ಬೈ ಡಿ ಟಿ. ದಿಸ್ ಇಸ್ ವಾಟ್ ಐ ಗೆಟ್. ಸೊ ವಿಚ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ √21 ಡಿವೈಡೆಡ್ ಬೈ ಎಕ್ಸ್. ವಾಟ್ ಇಸ್ ಎಕ್ಸ್? 2 ಅಲ್ಲ? ಆ್ಯಂಡ್ ಡಿ ವೈ ಬೈ ಡಿ ಟಿ ಆಲ್ರೆಡಿ ಗೊತ್ತಿದೆ, ವಿಚ್ ಇಸ್ ಮೈನಸ್ 1 by 10. ಇಸ್ ದಟ್ ರೈಟ್? ಸೊ ಹಾಗಾದರೆ ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಸೊ ಐ ಗೆಟ್ √21 ಡಿವೈಡೆಡ್ ಬೈ 20. ದಿಸ್ ಇಸ್ ವಾಟ್ ಐ ಗಾಟ್, ಹೌದಾ? ಸೊ ಹಾಗಾದರೆ ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ ಸಿಕ್ತು. ಸೊ ವಾಟ್ ಈಸ್ ಡಿ ಥೀಟಾ ಬೈ ಡಿ ಟಿ ಸ್ಟೂಡೆಂಟ್ಸ್? ಇಟ್ ಈಸ್ 1 by 5 ಇಂಟು ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ ಏನಿದೆ, √21 ಡಿವೈಡೆಡ್ ಬೈ 20, ರೈಟ್? ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಐ ಗೆಟ್ ಯರ್ ಮೈನಸ್ 1 by ಸೈನ್ ಥೀಟಾ. ಸೊ ಹಾಗಾದರೆ ಈಗ ನನಗೆ ಏನು ಬೇಕು, ಕೊಸಿಕೆಂಟ್ ಥೀಟಾ ಬೇಕಲ್ವಾ ಇದರಲ್ಲಿ, ರೈಟ್? ಸೊ ಐ ಗೆಟ್ ಯರ್ √21 divided by 5 into 20, and then students I get here minus cosecant theta. What is cosecant theta? So from triangle OAB, so cosecant theta andre enagutte students, it is this AB divided by OA, hauda? Right. So I get here AB divided by OA, right? So AB divided by OA,
that is cosecant theta equals to AB divided by OA. So which is nothing but here phi divided by OA is nothing but it is so y. ಹೌದಲ್ಲ? So y ಅಂದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? Phi divided by root 21. This is what I got. Right. So let me use that value students here. So I get here root 21 divided by phi into 20, and here students I got minus phi by root 21. So ಏನೇನು ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ ನೋಡಿ? What are the things you would get cancelled? Phi cancelled, root 21 got cancelled. So ಇಲ್ಲಿ minus 1 by 10 20 radian per second. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So even by taking tan students you can get the answer. Got it? Okay, so this is how you can solve this problem. ಇಲ್ಲರಲ್ಲಿ ಏನಿದೆ ಎಲ್ಲ ನೀವು ಮಾಡಿರೋದೇ ಅಲ್ವಾ? ನೀವು ಏನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಏನು ಸಾಲ್ವ್ ಮಾಡಿದ್ದೀರಾ? The same thing you are doing it students here, right? Okay, so moving to the next problem. So let me move on to the next problem now students. Yeah, the interval on which the function is decreasing. So ಯಾವ ಇಂಟರ್ವಲ್ ಅಲ್ಲಿ ಇದು ಡಿಕ್ರೀಸಿಂಗ್ ಆಗ್ತಿದೆ? ಡಿಕ್ರೀಸಿಂಗ್ ಅಂದ್ರೆ ಏನು ತಗೊಳ್ತೀರಾ? What you will consider students ಇದರಲ್ಲಿ ನೋಡಿ ಕ್ಲೋಸ್ ಇಂಟರ್ವಲ್ಸ್ ಇದೆ, right? So f dash of x is less than or equal to 0. This is what you consider here, right? So ಹಾಗಾದ್ರೆ ಸೊ ಫಂಕ್ಷನ್ ತಗೊಳ್ಳೋಣ, ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ f dash of x equals to 6x square plus 18x plus 12 ಈ ರೀತಿ ಬರುತ್ತಲ್ಲ. ಸೊ ಇದರಲ್ಲಿ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಟೇಕ್ ಕಾಮನ್ ಇಯರ್ ಸ್ಟೂಡೆಂಟ್ಸ್, ಯು ಗೆಟ್ ಇಯರ್ x square plus 3x plus 2. ಸೊ 2ನ ನೀವು ಸ್ಪ್ಲಿಟ್ ಮಾಡಿದ್ರೆ ಯು ಗೆಟ್ 2 into 1, right? Here plus. So we got 6 into x plus 2 into x plus 1, right? So ಇದರಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಯಾವುದು? -1 ಮತ್ತೆ -2. So consider the number line students. Here we get -2 and then here we get -1. So ನಿಮ್ಗೆಲ್ಲ ಗೊತ್ತಿದೆ. ಇದರಲ್ಲಿ ಏನು ಗೊತ್ತಿದೆ ನಿಮಗೆ? ಲೀನಿಯರ್ ಫ್ಯಾಕ್ಟರ್ಸ್ ಆಗಿದ್ರೆ ನಾವೇನು ಮಾಡ್ತೀವಿ? ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಬರಿತೀವಲ್ವಾ? ಅಂಡ್ ನಮ್ಗೇನು ಬೇಕಾಗಿದೆ? f dash of x less than or equal to 0. ಹಾಗಾದ್ರೆ ಏನು ಬೇಕು ಸ್ಟೂಡೆಂಟ್ಸ್? ಇಲ್ಲಿ ಮೈನಸ್. ಸೊ ಮೈನಸ್ ತಗೊಂಡ್ರೆ ಏನು ಬರುತ್ತೆ? -2, -1. ದಿಸ್ ಇಸ್ ವಾಟ್ ವಿ ಗೆಟ್. ಹೌದಲ್ಲ? ಸೊ ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಿಯರ್ ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ಆಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಟ್ ವಾಟ್? ಸೊ ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತ ಚೆಕ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ here students we have got f of x equals to 2x plus cos x, and ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಇಸ್ ವಾಟ್ ದೇ ಆರ್ ಟೆಲಿಂಗ್, ಅಂಡ್ ವೆದರ್ ಇಟ್ ಇಸ್ ಅ ಇನ್ಕ್ರೀಸಿಂಗ್ ಫಂಕ್ಷನ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಕ್ಲಾರಿಟಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಎರಡು ಕಾನ್ಸೆಪ್ಟ್ ಇದೆ, ಒಂದು ಮ್ಯಾಕ್ಸಿಮಮ್ ಮಿನಿಮಮ್ ಕಾನ್ಸೆಪ್ಟ್, ಇನ್ನೊಂದು ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಕಾನ್ಸೆಪ್ಟ್, ರೈಟ್? ಸೊ ಹಾಗಾದ್ರೆ ಇದರಲ್ಲಿ ನಾನು ಏನು ಮಾಡ್ತೀನಿ? ಫಸ್ಟ್ ಏನೇ ಮಾಡಬೇಕಾದ್ರೂ ಸ್ಟೂಡೆಂಟ್ಸ್ f dash of x ಬೇಕಾಗುತ್ತೆ. ವಿ ಗೆಟ್ ಹಿಯರ್ 2 minus sin x. ದಿಸ್ ಇಸ್ ವಾಟ್ ವಿ ಗೆಟ್. ಹೌದಲ್ಲ? ರೈಟ್. ಫಸ್ಟ್ ಆಫ್ ಆಲ್ ನನಗೆ ಸ್ಟೂಡೆಂಟ್ಸ್ ನಾನು ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಗೆಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಫಸ್ಟ್. ದಟ್ ಇಸ್ ವಾಟ್ ವಿ ನೀಡ್ ಟು ಡು. ಕ್ರಿಟಿಕಲ್ ಪಾಯಿಂಟ್ಸ್ ಹೇಗೆ ಬರುತ್ತೆ? ಕ್ರಿಟಿಕಲ್ ಪಾಯಿಂಟ್ಸ್ ಇಸ್ obtained by considering students. So let us consider f dash of x equals to 0. This tells us that sin x equals to 2. Okay, now sin x equals to 2, which is not possible students. This is not possible. Reason ಏನು? Reason students, since the range of sin x is between -1 and 1. ಅಂದ್ರೆ 2 ಅನ್ನೋ ವ್ಯಾಲ್ಯೂ ಸಿಗೋದಿಲ್ಲ, x ವ್ಯಾಲ್ಯೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ sin x ವ್ಯಾಲ್ಯೂ ಯಾವ್ದ್ರ ಮಧ್ಯೆ ಇರುತ್ತೆ? ಯಾವಾಗಲೂ -1 ಮತ್ತೆ 1 ನಡುವೆ ಇರುತ್ತೆ. 2 ಅನ್ನೋ ವ್ಯಾಲ್ಯೂ ಬರಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಿಮಗೆ x ವ್ಯಾಲ್ಯೂ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸೊ x ವ್ಯಾಲ್ಯೂ ಒಂದ್ಸಲ ಸಿಗದೇ ಇದ್ಮೇಲೆ ಏನರ್ಥ? ವಾಟ್ ಡಸ್ ದಟ್ ಮೀನ್ ಸ್ಟೂಡೆಂಟ್ಸ್? which implies f of x as neither maximum value nor minimum value. ಅಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂನೂ ಇಲ್ಲ, ಮಿನಿಮಮ್ ವ್ಯಾಲ್ಯೂನೂ ಇಲ್ಲ ಅಂತ. ಸೊ ಯಾಕೆ? ಕ್ರಿಟಿಕಲ್ ಪಾಯಿಂಟ್ ಸಿಗದೆ ಇದ್ಮೇಲೆ. ಸೊ ಕ್ರಿಟಿಕಲ್ ಪಾಯಿಂಟ್ ಸಿಗದೆ ಇದ್ಮೇಲೆ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ಏನಂತ? ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲ, ಮಿನಿಮಮ್ ವ್ಯಾಲ್ಯೂನೂ ಇಲ್ಲ ಅಂತ ಹೇಳಿ. ಸೊ ದಿಸ್ ಆಪ್ಷನ್ ಅಂಡ್ ದಿಸ್ ಆಪ್ಷನ್ ಬೋತ್ ಆರ್ ರಾಂಗ್. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಈಗ ನಾನೇನು ಚೆಕ್ ಮಾಡಬೇಕು? ವೆದರ್ ಇಟ್ಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡ್ತೀರಾ? ಇನ್ಕ್ರೀಸಿಂಗ್ ಫಂಕ್ಷನ್ ಆದರೆ f dash of x should be greater than 0. ಡಿಕ್ರೀಸಿಂಗ್ ಫಂಕ್ಷನ್ ಆದರೆ f dash of x should be less than 0. ಇನ್ಕ್ರೀಸಿಂಗ್ ಫಂಕ್ಷನ್ ಆದರೆ f dash of x should be greater than 0. ಹಾಗಾದ್ರೆ f dash of x ಏನು ಬಂದಿದೆ? 2 minus sin x ಅಲ್ವಾ? ಸೊ ನನಗೆ ಗೊತ್ತಾಗಬೇಕು ಅದು ಲೆಸ್ ದೆನ್ 0 ಗ್ರೇಟರ್ ದೆನ್ 0 ಅಂತೇಳಿ. ಸೊ ನಾನೇನು ಮಾಡ್ತೀನಿ ಈಗ? ಸೊ ಐ ವಿಲ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಸ್ಟೂಡೆಂಟ್ಸ್ ಇಯರ್. ಓಕೆ, ಸೊ ಫಸ್ಟ್ ಏನು ಬೇಕು? f dash of x ಬೇಕು, ಬಟ್ sin x ನನಗೆ ಗೊತ್ತಿದೆ. sin x ಅಂದ್ರೆ ಏನು? ಸೊ ವಿ ನೋ ದಟ್ sin x is nothing but students this belongs to. Okay, so sin x is greater than or equal to, let me write here. So here students sin x is what? Greater than or equal to -1, less than or equal to 1. ಇದು ನನಗೆ ಗೊತ್ತಿದೆ. minus sin x ಅಂತಂದಾಗ
ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗುತ್ತೆ, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ -1 ಆಗುತ್ತೆ. ದಿಸ್ ಇಂಪ್ಲೈಸ್ ಅಗೇನ್ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್, ರೈಟ್. ಸೊ sin x ಆಲ್ಸೋ ಮೈನಸ್ sin x ಆಲ್ಸೋ ಲೈಸ್ ಬಿಟ್ವೀನ್ ವಾಟ್, -1 and 1, ಹೌದಲ್ಲ, ರೈಟ್. ಬಟ್ ನನಗೆ ಬೇಕಾಗಿರೋದೇನು 2 ಮೈನಸ್. ಸೊ ಆ್ಯಡ್ 2 ಸ್ಟೂಡೆಂಟ್ಸ್ ಎರಡು ಕಡೆ. ಸೊ ಇಲ್ಲೇನು ಬರುತ್ತೆ, 2 - 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 - sin x, ರೈಟ್, ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವಾಟ್, 2 + 1. ಇಸ್ ದಟ್ ರೈಟ್? ಆ್ಯಡ್ ಮಾಡಿದ್ದೀನಿ 2 ಥ್ರೂ ಔಟ್. ಸೊ ಇಲ್ಲೇನು ಬಂತು, 1 ಬಂತು. ವಾಟ್ ಈಸ್ 2 - sin x ಸ್ಟೂಡೆಂಟ್ಸ್? ಇಟ್ ಇಸ್ f dash of x ಅಲ್ಲ, f dash of x, and ಇಲ್ಲೇನು ಬಂತು, 3 ಬಂತು. ಇಟ್ ಮೀನ್ಸ್ ದಟ್ f dash of x lies between what ಸ್ಟೂಡೆಂಟ್ಸ್, 1, 3. This implies f dash of x is what, greater than 0 ಅಲ್ಲ, right? So f dash of x greater than 0 ಆದರೆ ಯಾವ ಫಂಕ್ಷನ್ ಸ್ಟೂಡೆಂಟ್ಸ್ ಅದು, increasing function, right? So what is the answer students? Increasing function. That is fourth option is the right answer. Okay na? So fourth option is the right answer here. So moving to next problem. So ಇದರಲ್ಲಿ ಸ್ಟೂಡೆಂಟ್ಸ್ ನನಗೆ ಸ್ಕ್ವೇರ್ ಬರುತ್ತೆ, ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್, ಇಲ್ಲಿ ಸ್ಕ್ವೇರ್ ಬರಬೇಕು, x - 3 ಹೋಲ್ ಸ್ಕ್ವೇರ್. ಓಕೆನಾ? ಸೊ decreases for decreases for the values of x given by. ಸೊ ಯಾವ ವ್ಯಾಲ್ಯೂಸ್ಗೆ ಇದು ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇದರಲ್ಲಿ f of x equals to students x into x - 3 whole square. This is what is given. And ಯಾವ ವ್ಯಾಲ್ಯೂಗೆ ಇದು ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಡಿಕ್ರೀಸ್ ಅಂತಂದ್ರೆ ನಮಗೆ ಗೊತ್ತಿದೆ f dash of x is less than 0 or less than or equal to 0, right? ಸೊ ಹಾಗಾದ್ರೆ ಇದರಲ್ಲಿ so let me consider here f dash of x. So what is f dash of x here? It is nothing but, so ಇದರಲ್ಲಿ ಸ್ಟೂಡೆಂಟ್ಸ್ ನಾವೇನಾದರೂ x into x - 3 whole square ಅಂದ್ರೆ x square plus 9 minus 6x, which is nothing but it is x cube, which is nothing but students x cube minus 6x square plus 9x. This is what we get. ಹೌದಲ್ಲ, ರೈಟ್. ಸೊ ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, we get here 3x square minus 12x plus 9. ಸೊ ಏನು ಕಾಮನ್ ತಗೋಬಹುದು, 3 ಕಾಮನ್ ತಗೋಬಹುದು, x square minus 4x plus 3. ಸೊ 3ನ ಸ್ಪ್ಲಿಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನು ಬರುತ್ತೆ, 3 into 1 and here plus here both side minus, ಹೌದಾ? ಸೊ ವಿ ಗೆಟ್ here 3 into x - 3 into x - 1, ರೈಟ್. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಏನೇನು ಬರುತ್ತೆ ಸ್ಟೂಡೆಂಟ್ಸ್, 1 ಮತ್ತು 3 ಅಲ್ಲ, ರೈಟ್. ಸೊ 1 ಮತ್ತು 3 ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಸೊ ಇಲ್ಲಿ ನನಗೆ ಸಿಗೋದು ಪ್ಲಸ್ ಮೈನಸ್ ಪ್ಲಸ್. ಯಾಕೆ ಈ ರೀತಿ ಬರುತ್ತೆ, ಬಿಕಾಸ್ ವಿ ಹ್ಯಾವ್ ಗಾಟ್ ಹಿಯರ್ ಲೀನಿಯರ್ ಫಂಕ್ಷನ್, ಹೌದಲ್ಲ, ರೈಟ್. ಸೊ ನನಗೆ ಬೇಕಾಗಿರೋದೇನು, ಡಿಕ್ರೀಸಸ್ ಲೆಸ್ ದ್ಯಾನ್ 0. ಸೊ ಏನಕ್ಕೆ ಸ್ಟೂಡೆಂಟ್ಸ್, ಈಗ x ಬಿಲಾಂಗ್ಸ್ ಟು ಏನಾಗುತ್ತೆ, ಇದು 1, 3, or also I can write x is greater than 1 less than 3. Is that right? So what is the option students? First option is the right answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ವಾಸ್ ಆಸ್ಡ್ ಇನ್ ದ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್. ಇದನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ರು, ಪ್ರೀವಿಯಸ್ ಅಲ್ಲ ಅದಕ್ಕಿಂತ ಮುಂಚೆ 2022 ಅಲ್ಲಿ ಕೇಳಿದ್ರು, ನಾಟ್ ಇನ್ 23, ಇಟ್ ವಾಸ್ ಆಸ್ಡ್ ಇನ್ 22. ಓಕೆನಾ? ಸೊ ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ಇದು ಏನಾಗ್ತಿದೆ, ಇಟ್ ಇಸ್ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಆರ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ದಿಸ್ ಇಸ್ ವಾಟ್ ಐ ನೀಡ್ ಟು ನೋ. ಸೊ ಸೇಮ್ ಥಿಂಗ್ ಸ್ಟೂಡೆಂಟ್ಸ್, ಫಸ್ಟ್ ಡಿಫ್ರೆನ್ಶಿಯೇಟ್ ದಿಸ್ f dash of x. What is f dash of x? It is 12 into sin x into cos x, ಹೌದಲ್ಲ, sin square x into cos x minus 12 into sin x into cos x, right, plus 12 into cos x and plus 0, ಹೌದಲ್ಲ. sin cube x ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನಾಗುತ್ತೆ, 3 into sin square x, sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮತ್ತೆ cos x ಬರುತ್ತೆ. ಸೊ 3 into 4 ಏನಾಯಿತು, 12 ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದರೆ minus 6 into 2, that is 12, and sin x ಮತ್ತೆ sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x, ಚೈನ್ ರೂಲ್ ಅಪ್ಲೈ ಮಾಡಿದ್ದೀನಿ, and 12 sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 12 into cos x. ಸೊ ಇದರಲ್ಲಿ ಏನೇನು ಕಾಮನ್ ತಗೋಬಹುದು, ಯಾವಾಗ ಕಾಮನ್ ತಗೊಳಕ್ಕಾಗುತ್ತೆ, ಫಸ್ಟ್ ಕಾಮನ್ ತಗೊಂಬಿಡಿ, ಓಕೆನಾ? ಸೊ ಈಗ ಇದರಲ್ಲಿ 12 ಕಾಮನ್ ತಗೋಬಹುದು, ಮತ್ತೆ cos x ಕಾಮನ್ ತಗೋಬಹುದು. ಬಂದರೆ ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, sin square x ಇದೆ, ರೈಟ್. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಮೈನಸ್ sin x ಬರುತ್ತೆ, ರೈಟ್, ಪ್ಲಸ್ ಏನು ಬರುತ್ತೆ, 1 ಬರುತ್ತೆ. ದಿಸ್ ಇಸ್ ವಾಟ್ ವಿ ಗಾಟ್. ಸೊ ವಿ ಹ್ಯಾವ್ ಗಾಟ್ ಹಿಯರ್ 2 ಪಾರ್ಟ್ಸ್. ನೋಡಿ, ಈ ರೀತಿ 2 ಪಾರ್ಟ್ ಬಂದಾಗ ಏನು ಮಾಡಬೇಕು ಅಂತಂದರೆ, ಚೆಕ್ ವೆದರ್ ಒನ್ ಆಫ್ ದ ಪಾರ್ಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಎರಡನ್ನೂ ಸಪ್ರೇಟಾಗಿ ಥಿಂಕ್ ಮಾಡಿ. ಎಸ್ಪೆಷಲಿ ಈ ರೀತಿ ಸ್ಕ್ವೇರ್ಡ್ ಫಂಕ್ಷನ್ಸ್ ಬಂದಾಗ, ಸೊ ಸ್ಕ್ವೇರ್ಡ್ ಫಂಕ್ಷನ್ಸ್ ಬಂದಾಗ ಸ್ಟೂಡೆಂಟ್ಸ್ ಅದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಏನಾಗುತ್ತೆ, ಇಟ್ ವಿಲ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಯಾಕೆ, ಯು ರಿಮೆಂಬರ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿದಾಗ ನಮಗೆ x square x minus 1 whole square, x minus a whole square plus b square ಫಾರ್ಮ್ ಸಿಕ್ಬಿಡುತ್ತೆ. x minus a whole square plus b square is always greater than or equal to 0. x minus a whole square plus b square is always greater than or equal to 0 students. It is always true. ಓಕೆ. ಸೊ ಅದೇ ರೀತಿ ಏನಾದ್ರು ಬಂದುಬಿಟ್ರೆ, ಯು ಆರ್ ಲಕ್ಕಿ ದಟ್ ದಿಸ್ ಪಾಸಿಟಿವ್. ಇದು ಪಾಸಿಟಿವ್ ಆಗಿಬಿಟ್ರೆ ನಾನು ಇದ್ರ ಮೇಲೆ ಮಾತ್ರ ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಇಫ್ a into b is greater than 0 and if b is greater than 0, ಅಂದರೆ ಬಿ ಕೂಡ ಗ್ರೇಟರ್ ದೆನ್ 0 ಇದೆ, ಅದ್ರ ಪ್ರಾಡಕ್ಟ್ ಕೂಡ ಗ್ರೇಟರ್ ದೆನ್ 0 ಇದೆ ಅಂತಂದರೆ ಎ ಏನಾಗಬೇಕು ಸ್ಟೂಡೆಂಟ್ಸ್, ಈಗ ಏನಾಗಬೇಕು, ಇಟ್ ಶುಡ್ ಬಿ ಪಾಸಿಟಿವ್, ಹೌದಲ್ಲ.
then what happens students here, then a is greater than 0. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ತು ಸ್ಟೂಡೆಂಟ್ಸ್, ಈಗ a ಮೇಲೆ ಡಿಪೆಂಡ್ ಆಯ್ತು. a ಗ್ರೇಟರ್ ದೆನ್ 0 ಆದ್ರೆ ಕಂಪ್ಲೀಟ್ ಇದೆಲ್ಲ ಪಾಸಿಟಿವ್, ಹೌದಲ್ಲ, ರೈಟ್. ಸಪೋಸ್ ಸ್ಟೂಡೆಂಟ್ಸ್ ರಿಮೆಂಬರ್ ದಿಸ್, ಓಕೆ, ಇದನ್ನ ಇನ್ನೊಂದು ರೀತಿನೂ ಬರೀಬಹುದು. ಓಕೆ, ಲೆಟ್ ಮಿ ಡೂ ಲೈಕ್ ದಿಸ್. ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬರೋಣ. ಸೆಕೆಂಡ್ ಏನಿದೆ, ಇಫ್ a dot b is less than 0 and if b is greater than 0, then students, then a ಏನಾಗಬೇಕು, ಲೆಸ್ ದ್ಯಾನ್ 0. ಯಾಕೆ, ಪ್ರಾಡಕ್ಟ್ ಆಲ್ರೆಡಿ ನೆಗೆಟಿವ್ ಇದೆ, ಬಿ ಪಾಸಿಟಿವ್ ಇದೆ. ನೆಗೆಟಿವ್ ಆಗಬೇಕು ಅಂದ್ರೆ ಏನಾಗಬೇಕು, ಫಸ್ಟ್ ಫಂಕ್ಷನ್ ಏನಾಗಬೇಕು, ನೆಗೆಟಿವ್ ಆಗಬೇಕಲ್ವಾ, ಈ ರೀತಿ ಆಯ್ತು. ಸೊ ಇಲ್ಲಿ ಏನಾಯ್ತು, ನೆಗೆಟಿವ್ ಆಯ್ತು. ಸೊ ಈಗ ನನಗೆ ಇದು ಪಾಸಿಟಿವ್ ಆಗಿದೆ, ಇದು ನೆಗೆಟಿವ್ ಆದ್ರೆ ಏನಾಯ್ತು ಸ್ಟೂಡೆಂಟ್ಸ್, ದ ಕಂಪ್ಲೀಟ್ ಇಸ್ ನೆಗೆಟಿವ್, ರೈಟ್. ಇದು ಪಾಸಿಟಿವ್ ಆಗಿದ್ರೆ ಇದು ಪಾಸಿಟಿವ್ ಆಯ್ತು ಅಂದ್ರೆ ಏನಾಗುತ್ತೆ, ದ ಕಂಪ್ಲೀಟ್ ಇಸ್ ಪಾಸಿಟಿವ್. ಕಂಪ್ಲೀಟ್ ಪಾಸಿಟಿವ್ ಆದ್ರೆ ಇನ್ಕ್ರೀಸಿಂಗ್, ಕಂಪ್ಲೀಟ್ ನೆಗೆಟಿವ್ ಆದ್ರೆ ಡಿಕ್ರೀಸಿಂಗ್, ಹೌದಲ್ಲ, ರೈಟ್. ಫಸ್ಟ್ ಇದೇನಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಇಯರ್ ಸ್ಟೂಡೆಂಟ್ಸ್, ಇಯರ್ sin square x minus sin x plus 1, ಇದು ಯಾವ ಫಾರ್ಮಲ್ಲಿ ಬರ್ಕೊಳ್ಳೋಕೆ ಟ್ರೈ ಮಾಡೋಣ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಳ್ಳೋಕೆ ಹೋಗೋಣ. ಸೊ ಬರ್ಕೊಂಡ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ sin square x minus 2 into 1/2 into sin x, ರೈಟ್, 2 into a into b ಆಯಿತು. ಸೊ ಇಲ್ಲೇನಾಗುತ್ತೆ, ಪ್ಲಸ್ 1/4 minus 1/4 plus 1. ಸೊ ಇದೇನಾಯ್ತು ಸ್ಟೂಡೆಂಟ್ಸ್, ನನಗೆ sin x minus 1/2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ 1 minus 1/4, 1 minus 1/4 is plus 3/4 ಅಲ್ಲ, ರೈಟ್. ದಿಸ್ ಇಸ್ ವಾಟ್ ವಿ ಗಾಟ್. ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್, ಯಾವ ಫಾರ್ಮ್ ಬಂತಿದ್ದು ನೋಡಿ, ಇದು ಸ್ಕ್ವೇರ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಗ್ರೇಟರ್ ದೆನ್ 0 ಆಯಿತು. ಇದು ಸ್ಕ್ವೇರ್ ಆಗಿರೋದ್ರಿಂದ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಆ್ಯಂಡ್ 3/4 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಪಾಸಿಟಿವ್ನೇ ಬಂತಲ್ವಾ. ಸೊ ಇದೇನಾಯ್ತು ಸ್ಟೂಡೆಂಟ್ಸ್, ದಿಸ್ ಇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಸೊ ಸಿನ್ಸ್ ದಿಸ್ ಇಸ್ ಪಾಸಿಟಿವ್, ನಾವು ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಕಾಸ್ ಎಕ್ಸ್. ಈಗ ಕಾಸ್ ಎಕ್ಸ್ ಏನಾದರೂ ಪಾಸಿಟಿವ್ ಆಯಿತು ಅಂದರೆ ಪ್ಲಸ್ ಇಂಟು ಪ್ಲಸ್ ಏನಾಯಿತು, ದ ಓವರ್ ಆಲ್ ಥಿಂಗ್ ಇಸ್ ಪ್ಲಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ 0, ರೈಟ್. ಇದೇನಾದ್ರು ಕಾಸ್ ಎಕ್ಸ್ ನೆಗೆಟಿವ್ ಆಗಿತ್ತು ಅಂತಂದ್ರೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಲೆಸ್ ದೆನ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಅಂದರೆ ಡಿಕ್ರೀಸಿಂಗ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಆಯಿತು ಅಂದರೆ ವಾಟ್ ಸ್ಟೂಡೆಂಟ್ಸ್, ಇಟ್ ಈಸ್ ಇನ್ಕ್ರೀಸಿಂಗ್, ಹೌದಲ್ಲ. ನೆಗೆಟಿವ್ ಆಯಿತು ಅಂದರೆ ಡಿಕ್ರೀಸಿಂಗ್, ಪಾಸಿಟಿವ್ ಆಯಿತು ಅಂದರೆ ಇನ್ಕ್ರೀಸಿಂಗ್, ರೈಟ್. ಓಕೆ, ಸೊ ನಾವು ಲೆಟ್ ಮೀ ಕಮ್ ಟು ಕಾಸ್ ಎಕ್ಸ್ ನಾವು. ಸೊ ನಾವು ಕಾಸ್ ಎಕ್ಸ್ ಸ್ಟೂಡೆಂಟ್ಸ್, ದೇರ್ಫೋರ್ ನಾವು ಕಾಸ್ ಎಕ್ಸ್, ನಾವು ಕಾಸ್ ಎಕ್ಸ್ ಇಸ್ ವಾಟ್, ಇಸ್ ಗ್ರೇಟರ್ ದೆನ್ 0. ಯಾವ ಕ್ವಾಡ್ರೆಂಟ್ ಅಲ್ಲಿ ಸ್ಟೂಡೆಂಟ್ಸ್, ಇನ್ ಫಸ್ಟ್ ಕ್ವಾಡ್ರೆಂಟ್, ರೈಟ್, 0,π/2. ಮತ್ತೆ ಇನ್ಯಾವುದರಲ್ಲಿ ಸ್ಟೂಡೆಂಟ್ಸ್, ಇಟ್ ಈಸ್ ಇನ್ 3π/2, 2π. ಇಷ್ಟರಲ್ಲೂ ಪಾಸಿಟಿವ್ ಆಗುತ್ತೆ, ರೈಟ್. ಸೊ ಕಾಸ್ ಎಕ್ಸ್ ಯಾವಾಗ ನೆಗೆಟಿವ್ ಆಗುತ್ತೆ, ಕಾಸ್ ಎಕ್ಸ್ ಯಾವಾಗ ನೆಗೆಟಿವ್ ಆಗುತ್ತೆ ಅಂತಂದ್ರೆ ಇನ್ 0,π ಮತ್ತೆ π,2π, ಸಾರಿ π,3π/2, ಹೌದಲ್ಲ, ರೈಟ್. ಇಲ್ಲಿ ಏನು ಕೊಟ್ಟಿದ್ದಾರೆ, ವಾಟ್ ದೇ ಆರ್ ಗಿವನ್ ಸ್ಟೂಡೆಂಟ್ಸ್ ಹಿಯರ್, ಈ ಸ್ಟ್ರಿಕ್ಟ್ಲಿ ವಾಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಆಲ್ರೆಡಿ ಇದು ಪಾಸಿಟಿವ್ ಇದೆ. ಇನ್ಕ್ರೀಸಿಂಗ್ ಅಂದ್ರೆ ಏನಾಗಬೇಕು, ಕಾಸ್ ಎಕ್ಸ್ ಕೂಡ ಪಾಸಿಟಿವ್ ಆಗಬೇಕು, ಹೌದಲ್ಲ. ಇದು ಪಾಸಿಟಿವ್ ಇರೋದ್ರಿಂದ ಕಾಸ್ ಎಕ್ಸ್ ಕೂಡ ಪಾಸಿಟಿವ್ ಆಗಬೇಕು. ಬಟ್ ಕಾಸ್ ಎಕ್ಸ್ ಈ ಇಂಟರ್ವಲ್ ಅಲ್ಲಿ ಪಾಸಿಟಿವ್ ಆಗುತ್ತಾ, ಇದು ಯಾವ ಕ್ವಾಡ್ರೆಂಟ್ ಸ್ಟೂಡೆಂಟ್ಸ್, ಇದು ಥರ್ಡ್ ಕ್ವಾಡ್ರೆಂಟ್ ಅಲ್ವಾ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಎಕ್ಸ್ ಏನು ನೆಗೆಟಿವ್ ಅಲ್ವಾ, ರೈಟ್. ಕಾಸ್ ಎಕ್ಸ್ ನೆಗೆಟಿವ್ ಆಯಿತು ಅಂದರೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗಬೇಕು. ಬಟ್ ಇಲ್ಲೇನು ಕೊಡ್ತಿದ್ದಾರೆ, ಪ್ಲಸ್ ಆಗುತ್ತೆ ಅಂತ ಹೇಳ್ತಿದಾರಲ್ಲ, ಇದು ತಪ್ಪಲ್ವಾ ಸ್ಟೂಡೆಂಟ್ಸ್, ದಿಸ್ ಇಸ್ ರಾಂಗ್. It is not increasing there, right. Coming to this, decreasing ಎಲ್ಲಿ, π/2, π ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಎಕ್ಸ್ ಏನು ನೆಗೆಟಿವ್ ಅಲ್ವಾ, ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್, ಎಸ್ ಇಟ್ ಇಸ್ ಡಿಕ್ರೀಸಿಂಗ್ ಇಯರ್. ಸೊ ಹಾಗಾದ್ರೆ ಇದು ಆನ್ಸರ್ ಆಗುತ್ತೆ, ಯಾಕಂದ್ರೆ ಕಾಸ್ ಎಕ್ಸ್ ಇಸ್ ವಾಟ್, ಡಿಕ್ರೀಸಿಂಗ್, ಲೆಸ್ ದ್ಯಾನ್ 0 ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಲೆಸ್ ದ್ಯಾನ್ 0 ಆಗಿರೋದ್ರಿಂದ, ಓಕೆ. ಸೊ ಕಾಸ್ ಎಕ್ಸ್ ಇಸ್ ನೆಗೆಟಿವ್ ಇಂಟು ಪಾಸಿಟಿವ್ ಇಸ್ ವಾಟ್, ನೆಗೆಟಿವ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ನೆಗೆಟಿವ್ ಆಯಿತು ಅಂದ್ರೆ ಏನಾಯ್ತು, ಡಿಕ್ರೀಸಿಂಗ್ ಆಯ್ತಲ್ವಾ, ರೈಟ್. ಓಕೆ, ಕಮಿಂಗ್ ಟು ದಿಸ್, ಮೈನಸ್ π/2 to π/2 ಎರಡರಲ್ಲೂ ಏನಾಗುತ್ತೆ ಸ್ಟೂಡೆಂಟ್ಸ್, ಪಾಸಿಟಿವ್ ಆಗುತ್ತಲ್ವಾ, ಕಾಸ್ ಎಕ್ಸ್ ಇಸ್ ಪಾಸಿಟಿವ್, ರೈಟ್. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ವಾಟ್, ಪಾಸಿಟಿವ್ ಅಂದ್ರೆ ಏನಾಗಬೇಕು, ಇನ್ಕ್ರೀಸಿಂಗ್ ಆಗಬೇಕು. ಬಟ್ ಇಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ದ ಆನ್ಸರ್. ಯಾಕಂದ್ರೆ ಇಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ, ಏನಾಗಬೇಕು, ಅದು ಇನ್ಕ್ರೀಸಿಂಗ್ ಆಗಬೇಕು. ಇಲ್ಲಿ ಬಂದು ಏನಾಗುತ್ತೆ, ಡಿಕ್ರೀಸಿಂಗ್ ಇನ್ 0,π/2 ಇಲ್ಲ, ಯಾಕಂದ್ರೆ ಕಾಸ್ ಎಕ್ಸ್ ಇಸ್ ವಾಟ್, ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ವಾಟ್, ಪಾಸಿಟಿವ್, ರೈಟ್. ಸೊ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಪಾಸಿಟಿವ್ ಆಗಬೇಕು, ಹೌದಲ್ಲ, ರೈಟ್. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, ರೈಟ್. ಓಕೆ, ಸೊ ನಾವು ಸ್ಟೂಡೆಂಟ್ಸ್ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ ಅಲ್ಲ ಈಗ, ರೈಟ್. ಸೊ ನಾವು ಸ್ಟೂಡೆಂಟ್ಸ್ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿದೆ ನೋಡೋಣ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಇಸ್ ಡಿಕ್ರೀಸಿಂಗ್ ಆನ್ 0,π/2. ಸೊ ಯಾವ ಫಂಕ್ಷನ್ಸ್ಗಳು ಇಲ್ಲಿರೋದು 0,π/2 ಅಲ್ಲಿ ಡಿಕ್ರೀಸಿಂಗ್ ಆಗುತ್ತೆ.
ಸಿ ಈ ರೀತಿ ಎಲ್ಲ ಫಂಕ್ಷನ್ಸ್ಗಳು ಕೊಟ್ಟಾಗ, ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ಯು ನೀಡ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್, ರೈಟ್. ಸೊ ಐ ಸಜೆಸ್ಟ್ ಯು ಟು ಗೋ ವಿತ್ ಯುವರ್ ಗ್ರಾಫ್ಸ್. ಸೊ ಗ್ರಾಫ್ಸ್ ಯೂಸ್ ಮಾಡಿ ಆ್ಯಂಡ್ ಆ ಗ್ರಾಫ್ಸಿಂದ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇನ್ಕ್ರೀಸಿಂಗ್ ಆಗುತ್ತಾ ಡಿಕ್ರೀಸಿಂಗ್ ಆಗುತ್ತಾ ಅಂತೇಳಿ. ಸೊ ನೋಡಿ 0,π/2 ಇದೆ. ಸೊ ಅಂದರೆ 0,π/2 0 to 90 ಡಿಗ್ರಿ ಇದೆ ಸ್ಟೂಡೆಂಟ್ಸ್, ಇಲ್ಲಿ 2x ಇದೆ, ಹೌದಾ? ಸೊ ಮೇಜರ್ ಆಗಿ ಸ್ಟೂಡೆಂಟ್ಸ್ ನನಗೆ ಗೊತ್ತಾಗಬೇಕಾಗಿರೋದು ಸೈನ್ ಫಂಕ್ಷನ್ ಅಥವಾ ಕಾಸ್ ಫಂಕ್ಷನ್ ಬಂದು ಪೀಕ್ ಹೋಗೋದು ಯಾವಾಗ, ವೆನ್ ಇಟ್ ವಿಲ್ ಗೋ ಟು ಪೀಕ್ ಸ್ಟೂಡೆಂಟ್ಸ್ 1ಗೆ ಹೋದಾಗ ಪೀಕ್ ಆಗುತ್ತೆ, ಹೌದಲ್ಲ? sin x ಅಥವಾ cos x, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin x ಅಂಡ್ cos x ಇಸ್ 1. ಸೊ 1 ಹತ್ರ ಹೋದಾಗ ಪೀಕ್ ಆಗುತ್ತೆ. ಹಾಗಾದ್ರೆ ನಿಮಗೆ ಸ್ಟೂಡೆಂಟ್ sin x ಬಂದಾಗ 1 ಹತ್ರ ಹೋಗೋದು ಯಾವಾಗ, sin x = 1 if x = π/2, ಹೌದಾ? ಬಟ್ sin 2x ಬಂದು ಸ್ಟೂಡೆಂಟ್ಸ್ 1ಗೆ ಹೋಗ್ಬೇಕು ಅಂತಂದ್ರೆ 2x = π/2. sin x = 1 ಆದರೆ x = π/2. sin 2x = 1 ಆಗಬೇಕು ಅಂದ್ರೆ sin 2x = 1 ಆಗಬೇಕಂದ್ರೆ 2x = what, π/2. ಮತ್ತೆ ರಿಪೀಟ್ ಮಾಡ್ತೀನಿ, sin x = 1, x = π/2. sin 2x = 1, then 2x = π/2. x = ಏನು, π/4 ಅಲ್ವಾ? ಸೊ ಹಾಗಾದ್ರೆ ಗ್ರಾಫ್ ಏನಾಗುತ್ತೆ ಅಂತಂದ್ರೆ ದ ಗ್ರಾಫ್ ಲುಕ್ಸ್ ಲೈಕ್ ದಿಸ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಸೊ π/2 ಇದೆ ಆ್ಯಂಡ್ 2x = ಏನು ಸ್ಟೂಡೆಂಟ್ಸ್, ಇದರಲ್ಲಿ π/4, ಹೌದಲ್ಲ? ರೈಟ್. ಸೊ ಇಲ್ಲಿ π/2 ಬರುತ್ತೆ, ಇಲ್ಲಿ π/4 ಬರುತ್ತೆ ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸ್ 1 ಬರುತ್ತೆ ಆ್ಯಂಡ್ ಇಲ್ಲಿ -1 ಬರುತ್ತೆ. ಲೆಟ್ ಅಸ್ ಸಪೋಸ್ ದಟ್ ವಿ ಗೆಟ್ -1 ಹಿಯರ್. ಸೊ ದ ಗ್ರಾಫ್ ಹೌ ಇಟ್ ಮೂವ್ ಸ್ಟೂಡೆಂಟ್ಸ್, ಪೀಕ್ ಹೋಗೋದು ಯಾವಾಗ, ಪೀಕ್ ಇಲ್ಲಿಗೆ ಹೋಗುತ್ತೆ ಆ್ಯಂಡ್ ಮತ್ತೆ ಇಳಿಯೋದು 0,π/2ಗೆ, ಹೌದಲ್ಲ? ರೈಟ್. ಅಂದರೆ ಏನಾಗ್ತಾ ಇದೆ, ದ sin 2x ಗ್ರಾಫ್ is increasing in 0,π/4 and decreasing in π/4, 2/2, ಹೌದಲ್ಲ? ರೈಟ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಇನ್ಕ್ರೀಸಿಂಗ್ ಯಾವಾಗಿದೆ ಸ್ಟೂಡೆಂಟ್ಸ್, ಇನ್ 0,π/4, ರೈಟ್. ಡಿಕ್ರೀಸಿಂಗ್ ಯಾವಾಗ, ಡಿಕ್ರೀಸಿಂಗ್ ಬಂದು ಇನ್ π/4, π/2, ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಏನು ಕೊಡ್ತಾ ಇದ್ದಾರೆ, ಇಟ್ ಈಸ್ ಡಿಕ್ರೀಸಿಂಗ್ ಅಂತಾನೆ ಕೊಡ್ತಾ ಇದ್ದಾರೆ. ಬಟ್ ಇಲ್ಲ, ಡಿಕ್ರೀಸಿಂಗ್ 0,π/2 ಬರೀ ಡಿಕ್ರೀಸಿಂಗ್ ಆಗಿಲ್ಲ, ಅದು ಇನ್ಕ್ರೀಸಿಂಗ್ ಕೂಡ ಆಗಿದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ ದಿಸ್ ಇಸ್ ನಾಟ್ ದ ಆನ್ಸರ್. ಇಸ್ ದಟ್ ರೈಟ್? ನಾವು ಕಮಿಂಗ್ ಟು tan x. ಸೊ tan x ಬಗ್ಗೆ ನಮಗೆ ಗೊತ್ತಿದೆ. ಸೊ ವಾಟ್ ಈಸ್ tan x ಸ್ಟೂಡೆಂಟ್ಸ್? tan x ಗ್ರಾಫ್, ಹೌ ದ tan x ಗ್ರಾಫ್ ಲುಕ್ ಲೈಕ್? ಓಕೆ, ಸೊ ಕಮಿಂಗ್ ಟು ದಿಸ್ ಇಯರ್ tan x ಗ್ರಾಫ್. ಸೊ tan x ಗ್ರಾಫ್ ಸ್ಟೂಡೆಂಟ್ಸ್ ಇಲ್ಲಿ 0 ಮತ್ತೆ ಇಲ್ಲಿ π/2 ಇದ್ರೆ, ಓಕೆ, ಸೊ ಯು ಹ್ಯಾವ್ ಆಲ್ರೆಡಿ ಲರ್ನ್ ದಿಸ್ ಇನ್ ಯೋರ್ ಸ್ಟೂಡೆಂಟ್ಸ್ x ಇಯರ್. ಸೊ ಇದನ್ನ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಿ ಗ್ರಾಫ್. ಸೊ ಸ್ಟೂಡೆಂಟ್ ದಿಸ್ ಇಸ್ ಹೌ ದ ಗ್ರಾಫ್ ಲುಕ್ಸ್ ಲೈಕ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇಯರ್ ಇಟ್ ಇಸ್ ಇನ್ಕ್ರೀಸಿಂಗ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಇನ್ಕ್ರೀಸಿಂಗ್ ಇನ್ 0,π/2. ಓಕೆ, ಇನ್ಕ್ರೀಸಿಂಗ್ ವೇರ್ ಇನ್ 0,π/2. ನೋಡಿ 0 ಇಂದ ಮೇಲೆ ಹೋಗಿ ಇನ್ಫಿನಿಟಿಗೆ ತನಕ ಹೋಗ್ತಾ ಇದೆ. ರೈಟ್. ಕಮಿಂಗ್ ಟು ದಿಸ್ cos x ಸ್ಟೂಡೆಂಟ್ಸ್, cos x ಗೆ ಬರ್ತೀನಿ. ಓಕೆ, ಸೊ ಕಮಿಂಗ್ ಟು ದಿಸ್ cos x ಎಲ್ಲಿ ಬರೆಯೋಣ, ಇಲ್ಲಿಗೆ ಬರೆಯೋಣ ಅಲ್ಲ? ಸೊ ವಿ ಶಾಲ್ ರೈಟ್ ಹಿಯರ್ ಅಬೌಟ್ cos x. ಸೊ cos x ಗೆ ಬರೆಯೋಣ ಸ್ಟೂಡೆಂಟ್ಸ್, ಇಲ್ಲಿ ಥರ್ಡ್ ಒನ್ cos x. ಓಕೆ, ಸೊ ಥರ್ಡ್ ಒನ್ cos x. ಸೊ ಸ್ಟೂಡೆಂಟ್ಸ್ cos x = ಯಾವಾಗ ನಿಮಗೆ ಪೀಕ್ 1ಗೆ ಹೋಗುತ್ತೆ, ಸೊ 0 ಇದ್ದಾಗಲ್ವಾ? ರೈಟ್, 0 ಇದ್ದ ಪೀಕ್ ಹೋಗುತ್ತೆ cos x. ರೈಟ್. ಸೊ ಹಾಗಾದ್ರೆ ನಿಮಗೆ ಇಲ್ಲಿ 1 ಬರಬೇಕು ಅಂದರೆ ಸ್ಟೂಡೆಂಟ್ಸ್ 0 ಇದ್ದಾಗ ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ 1 ವ್ಯಾಲ್ಯೂ ಸಿಗುತ್ತೆ. ಇಸ್ ದಟ್ ರೈಟ್? ಆ್ಯಂಡ್ π/2 ಬಂದಾಗ ಏನಾಗುತ್ತೆ, 0ಗೆ ಹೋಗುತ್ತೆ. ಇಸ್ ದಟ್ ರೈಟ್? ಹೌದಲ್ಲ? ಓಕೆ, ಸೊ ಇಲ್ಲಿ ಏನಾಗ್ತಿದೆ ನನಗೆ, ದ ಗ್ರಾಫ್ ವಿಲ್ ಬಿ ಫ್ರಮ್ ಇಯರ್ ಟು ಇಯರ್ ಸ್ಟೂಡೆಂಟ್ಸ್. ರೈಟ್. ಸೊ ಏನಾಗ್ತಾ ಇದೆ, ಇಲ್ಲಿ 0,π/2 ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಿದೆ ಅಲ್ಲ? ರೈಟ್. 1ಇಂದ ಇಲ್ಲಿಗೆ ಬರ್ತಾ ಇದೆ ಸ್ಟೂಡೆಂಟ್ಸ್, 0ಗೆ ಬರ್ತಾ ಇದೆ. 1ಇಂದ ಇಲ್ಲಿಗೆ ಬರ್ತಿದೆ, ಅದು 0ಗೆ ಬರ್ತಾ ಇದೆ, ಹೌದಲ್ಲ? ರೈಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸಿಂಗ್ ವೇರ್ ಸ್ಟೂಡೆಂಟ್ಸ್, ಡಿಕ್ರೀಸಿಂಗ್ ಇನ್ 0,π/2. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಡಿಕ್ರೀಸಿಂಗ್ ಇನ್ 0,π/2 ಅಂದ್ರೆ ಮೀನಿಂಗ್ ಏನು ಸ್ಟೂಡೆಂಟ್ಸ್, ಇದು 0, ಇದು π/2. ಓಕೆನಾ? ಸೊ 0,π/2 is an interval here. It is not a point, it is an interval here. Okay, so here we get the right answer as cos x. ಓಕೆನಾ? ಸೊ tan x ಕೂಡ ಇನ್ಕ್ರೀಸಿಂಗ್ ಇತ್ತು. ವಾಟ್ ಅಬೌಟ್ cos 3x? cos 3x ಏನಾಗುತ್ತೆ? ಸೊ ಲೆಟ್ ಮಿ ರೈಟ್ ದ ಗ್ರಾಫ್ ಆಫ್ ದಿಸ್ cos 3x. ಓಕೆನಾ? ಸೊ cos 3x ಸ್ಟೂಡೆಂಟ್ಸ್ ಇದರಲ್ಲಿ x y, ಓಕೆ, ಇಲ್ಲಿ 1 ಇದೆ ಆ್ಯಂಡ್ ಇದರಲ್ಲಿ ನನಗೆ ಬೇಕಾಗಿರೋದೇನು, ಯಾವಾಗ 0ಗೆ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಾಗಬೇಕು. ಆ್ಯಂಡ್ 1 ಯಾವಾಗ ಹೋಗುತ್ತೆ ಸ್ಟೂಡೆಂಟ್ಸ್, 0 ಇದ್ದಾಗ. ಯಾಕಂದರೆ cos 3x = 1 ಆಗಬೇಕು ಅಂದರೆ 3x = 0, x ಆಲ್ಸೋ ವಿಲ್ ಬಿ ಈಕ್ವಲ್ ಟು 0, ಹೌದಾ? ಹಾಗಾದರೆ ಸ್ಟೂಡೆಂಟ್ಸ್ ಈ ಪಾಯಿಂಟಲ್ಲಿ ನನಗೆ ಗ್ರಾಫ್ ಶುರು ಆಗುತ್ತೆ. ರೈಟ್, ಈ ಪಾಯಿಂಟಲ್ಲಿ ಸ್ಟೂಡೆಂಟ್ಸ್ ಗ್ರಾಫ್ ಶುರು ಆಗುತ್ತೆ 1ನಲ್ಲಿ. ಆ್ಯಂಡ್ ನೆಕ್ಸ್ಟ್ x ಆಕ್ಸಿಸ್ನ ಟಚ್ ಮಾಡಬೇಕು. x ಆಕ್ಸಿಸ್ನ ಟಚ್ ಮಾಡಬೇಕು ಅಂದ್ರೆ ಏನು, y ಶುಡ್ ಬಿ ಈಕ್ವಲ್ ಟು 0 ಅಂದರೆ cos 3x ಶುಡ್ ಬಿ ಈಕ್ವಲ್ ಟು 0. ಫಸ್ಟು cos 3x = 1, 3x = 0 ಆಯಿತು, x = 0 ಆಯಿತು.
ಈಗ ಕಾಸ್ 3x ಈಕ್ವಲ್ಸ್ ಟು ಏನಾಗಬೇಕು ಸ್ಟೂಡೆಂಟ್ಸ್, ಎಕ್ಸ್ ಆಕ್ಸಿಸ್ ಮೇಲೆ ಅಂದರೆ 0. ಸೊ 3x ಈಕ್ವಲ್ಸ್ ಟು ಏನಾಗಬೇಕು, π/2 ಅಲ್ವಾ, ರೈಟ್. ಯಾಕಂದರೆ ಕಾಸ್ π/2 ವಾಸ್ 0. ಸೊ ಇಯರ್ ಆಲ್ಸೋ 3x ಈಕ್ವಲ್ಸ್ ಟು π/2 ಆಗುತ್ತೆ. ಓಕೆ, ಸೊ ನೋಡಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಕಾಸ್ 3x ಈಕ್ವಲ್ಸ್ ಟು 0 ಇಂಪ್ಲೈಸ್ 3x ಈಕ್ವಲ್ಸ್ ಟು π/2, ರೈಟ್. ಹಾಗಾದ್ರೆ x ಈಕ್ವಲ್ಸ್ ಟು ಏನಾಗಬೇಕು ಸ್ಟೂಡೆಂಟ್ಸ್, π/6 ಆಗಬೇಕಲ್ವಾ, ಇಸ್ ಇಟ್ ರೈಟ್. ಸೊ ಹಾಗಾದ್ರೆ ಈ ಪಾಯಿಂಟ್ π/6 ಅಂತ ಬಂದಾಗ at this point students the graph reaches what, the 0. ಓಕೆನಾ. ನೆಕ್ಸ್ಟ್ -1 ಗೆ ಬರಬೇಕು. ಸೊ -1 ಗೆ ಬಂದಾಗ -1 ಇಲ್ಲಿ -1 ಬರುತ್ತೆ. ಸೊ ಈ ಜಾಗ -1 ಗೆ ಯಾವಾಗ ಬರುತ್ತೆ, ಸೊ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, ಕಾಸ್ 3x ಈಕ್ವಲ್ಸ್ ಟು -1 ಯಾವಾಗ 3x ಈಕ್ವಲ್ಸ್ ಟು π, ಯಾಕಂದ್ರೆ ಕಾಸ್ π ವಾಸ್ ಈಕ್ವಲ್ ಟು -1 ಅಲ್ವಾ, ಹಾಗಾದ್ರೆ x ಈಕ್ವಲ್ಸ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್, π/3 ಬರುತ್ತೆ. ಇಸ್ ದಟ್ ರೈಟ್. ಸೊ ಹಾಗಾದ್ರೆ ಇಲ್ಲೆಲ್ಲೋ ಒಂದು ಕಡೆ π/3 ಬರುತ್ತೆ, ರೈಟ್. ಸೊ ಈ ಜಾಗಕ್ಕೆ ಬಂದಾಗ ನಿಮಗೆ ದ ಗ್ರಾಫ್ ಡಿಕ್ರೀಸಸ್ ವಾಟ್ ಟು -1. ಸೊ -1 ಬಂದ್ಮೇಲೆ ಮತ್ತೆ ಕೆಳಗಡೆ ಹೋಗೋದಿಲ್ಲ, ಮತ್ತೆ ಅದು ಮೇಲ್ಗಡೆಗೆ ಹೋಗಬೇಕು. ಓಕೆ, ಸೊ ಈಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ನಾವು. ಓಕೆ, ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಸೊ ಈಗ ಏನಾಗುತ್ತೆ, ಇಟ್ ಮೂವ್ಸ್ ಲೈಕ್ ದಿಸ್ ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ π/2 ಬರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಫಸ್ಟ್ ಏನಾಯಿತು, ಡಿಕ್ರೀಸ್ ಆಯಿತು, ಅದಾದ್ಮೇಲೆ ಇನ್ಕ್ರೀಸ್ ಆಗಕ್ಕೆ ಶುರು ಆಯಿತು. ಇಸ್ ದಟ್ ರೈಟ್? ಹೌದಲ್ಲ? ಓಕೆ, ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೂಡೆಂಟ್ಸ್ ನಮಗೆ ಬರೋದು ಮೋಸ್ಟ್ಲಿ ಪೈಗೆ ಬರುತ್ತೆ ಅನ್ಕೊಳ್ತೀನಿ. ಸೊ 30, 60, 60ಗೆ ಬಂತು 90, 120. ಓಕೆ, ಸೊ 120 ಡಿಗ್ರಿ ಇಸ್ ನಥಿಂಗ್ ಬಟ್ 2π/3. ಓಕೆ, ಸೊ ಇಲ್ಲಿ 2π/3 ಬಂದಾಗ ಅದು ಮತ್ತೆ 0ಗೆ ಟಚ್ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಓಕೆ, ಸೊ ಇಲ್ಲಿ ನಾನು ಏನಂತ ಕನ್ಕ್ಲೂಷನ್ ಕೊಡ್ಬೋದು, ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ಡಿಕ್ರೀಸಿಂಗ್. ಓಕೆ, ಫಸ್ಟ್ ಡಿಕ್ರೀಸಿಂಗ್ ಬರೆಯೋಣ. ಸೊ ಡಿಕ್ರೀಸಿಂಗ್ ಎಲ್ಲಿ ಸ್ಟೂಡೆಂಟ್ಸ್, ಡಿಕ್ರೀಸಿಂಗ್ ಯಾವ ಇಂಟರ್ವಲ್ ಅಲ್ಲಿ, in 0, π/3 it is decreasing, increasing with increasing students, increasing ಅಲ್ಲಿ ನನಗೆ ಬೇಕಾಗಿರೋದು π/2 ಅಷ್ಟೇ ಅಲ್ಲ. ಸೊ π/6 π/3 π/2 ಅಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಯಾಕಂದ್ರೆ π/2 ವಾಸ್ ಇನಫ್ ಫಾರ್ ಮಿ, ರೈಟ್, ಅಕಾರ್ಡಿಂಗ್ ಟು ದ ಇಂಟರ್ವಲ್. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ? ಓಕೆ, ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್, ಕಾಸ್ x ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಇಷ್ಟು ಟೈಮ್ ಬೇಕಾಯಿತು, ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ, ನಾನು ಹೇಗೆ ಗ್ರಾಫ್ನ ಡ್ರಾ ಮಾಡಿದ್ದೀನಿ ಅಂತೇಳಿ ಯು ಕ್ಯಾನ್ ಗೆಟ್ ದ ಆನ್ಸರ್ ರಿಯಲಿ ಈಸಿಲಿ. ಸೊ ಅದರಿಂದ ನಿಮಗೆ ಗೊತ್ತಾಗಬೇಕು ಸ್ಟೂಡೆಂಟ್ಸ್, ಇದರಲ್ಲಿ ನನಗೆ ಒಂದೇ ಒಂದು ಟೂಲ್ ಇದೆ, ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್, ಅದನ್ನು ಯೂಸ್ ಮಾಡ್ಕೊಂಡು ಮಾತ್ರ ನಾನು ಆನ್ಸರ್ ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ಯು ವಿಲ್ ವೇಸ್ಟ್ ಯುವರ್ ಟೈಮ್ ಸೋ ಮಚ್. ಸೊ ನಿಮಗೆ ಡಿಫ್ರೆಂಟ್ ವೇಸ್ ಗೊತ್ತಾಗಬೇಕು. ಅಂದರೆ ಈ ಥರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಗ್ರಾಫಿಕಲ್ ಅಪ್ರೋಚ್ ವಿಲ್ ಬಿ ಈಸಿ. ಆಲ್ಜಿಬ್ರೈಕ್ ಪ್ರಾಬ್ಲಮ್ಸ್ಗಳು ಬಂದಾಗ ನನಗೆ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮತ್ತು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮಾಡಿದ್ರೆ ಈಸಿ. ಓಕೆನಾ. ಸಾರಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಲ್ಲ ಫಂಕ್ಷನ್ಸ್ ಇದು, ಸಾರಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಬಂದಾಗ ಸ್ಟೂಡೆಂಟ್ಸ್ ನಿಮಗೆ f'(x) ಲೆಸ್ ದ್ಯಾನ್ 0, f'(x) ಗ್ರೇಟರ್ ದ್ಯಾನ್ 0 ಮಾಡಿದ್ರೆ ಈಸಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಸೇಮ್ ಥಿಂಗ್ ಮ್ಯಾಕ್ಸಿಮಮ್ ಮಿನಿಮಮ್ ಬಂದಾಗಲೂ ಕೂಡ ನಿಮಗೆ ಈ ರೀತಿ ಬಂದಾಗ ಗ್ರಾಫಿಕಲ್ ಅಪ್ರೋಚ್ ಆರ್ ರೇಂಜ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಏನಾದ್ರು ಆಲ್ಜಿಬ್ರೈಕ್ ಫಂಕ್ಷನ್ಸ್ ಬಂತು ಅಂದರೆ ಆಗ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮತ್ತು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮಾಡಿ. ಸೊ ನನ್ನ ಅಲ್ಟಿಮೇಟ್ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಲ್ಜಿಬ್ರೈಕ್ ಈಕ್ವೇಷನ್ಸ್ ಬಂದಾಗ ಗೋ ವಿತ್ ಯುವರ್ ಮ್ಯಾಥಮೆಟಿಕಲ್ ಅಪ್ರೋಚ್. ಓಕೆ, ಬಟ್ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಬಂದಾಗ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಗೋ ವಿತ್ ಯುವರ್ ಗ್ರಾಫ್ ಆರ್ ರೇಂಜ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಗಾಟ್ ಇಟ್? ಓಕೆ, ಸೊ ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ಫಂಕ್ಷನ್ tan x minus x is what? ಸೊ ಏನಾಗುತ್ತೆ ಇದು ಅಂತ ಕೇಳ್ತಿದ್ದಾರೆ. ಓಕೆ, ಲೆಟ್ ಮಿ ಸಿ ಸ್ಟೂಡೆಂಟ್ಸ್ ವಾಟ್ ಹ್ಯಾಪನ್ಸ್ ಹಿಯರ್, ವೆದರ್ ಇಟ್ ಈಸ್ ಆಲ್ವೇಸ್ ಡಿಕ್ರೀಸಿಂಗ್, ಆಲ್ವೇಸ್ ಇನ್ಕ್ರೀಸಿಂಗ್, ನೆವರ್ ಇನ್ಕ್ರೀಸಸ್, sometimes increases and sometimes decreases. Let us see ಅಲ್ಲ, ರೈಟ್. ಸೊ ಹಾಗಾದ್ರೆ what is f'(x) ಸ್ಟೂಡೆಂಟ್ಸ್? f'(x) is nothing but secant square x minus 1. ಸೊ ಈಗ ತಾನೇ ಹೇಳಿದೆ ನಾನು ನಿಮಗೆ ಇದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ. ನೋಡಿ, secant x ಗೆ ನನಗೆ ಗ್ರಾಫ್ ಗೊತ್ತು, secant square x ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಅ ಡಿಫರೆಂಟ್ ಗ್ರಾಫ್ ಸ್ಟೂಡೆಂಟ್, secant square x, ಹೌದಲ್ಲ, ಆ್ಯಂಡ್ ಜೊತೆಗೆ -1 ಕೂಡ ಇದೆ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಆಲ್ಜಿಬ್ರೈಕ್ ಆ್ಯಂಡ್ ಟ್ರಿಗ್ನೋಮೆಟ್ರಿ. ಸೊ ನನಗೇನಾಗುತ್ತೆ, ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಕನ್ಸಿಡರ್ ದ ಗ್ರಾಫ್. ಸೊ ನಾನೇನು ಮಾಡ್ಬೋದು ಈಗ, ಐ ಕ್ಯಾನ್ ಯೂಸ್ ದ ರೇಂಜ್ ಹಿಯರ್. Okay, what is range students? Range of secant x. Secant x the range ಏನು? So secant x always belongs to students. It is -∞, -1 union 1, infinity. This is what the range of secant x. ಹೌದಲ್ಲ, ರೈಟ್. ಬಟ್ ನನಗೆ ಇಲ್ಲಿ ಬೇಕಾದ್ರೆ secant square. ಸೊ secant square ಅಂತ ಅಂದಾಗ ಏನಾಗುತ್ತೆ, it will always starts from what? The positive value. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಇನ್ಪುಟ್ ಅಲ್ಲಿ 0 ಇಲ್ಲ, ಹೌದಾ? ಇನ್ಪುಟ್ ಅಲ್ಲಿ 0 ಇದ್ದಿದ್ರೆ 0 ಇಂದ ಶುರು ಆಗ್ತಾ ಇತ್ತು, ಬಟ್ ಇಲ್ಲಿ ಇನ್ಪುಟ್ ಅಲ್ಲಿ 0 ಇಲ್ಲ. ಓಕೆ, ದಿಸ್ ಇಸ್ ದ ಇನ್ಪುಟ್ ಸ್ಟೂಡೆಂಟ್ಸ್, ಇನ್ಪುಟ್ ಅಲ್ಲಿ 0 ಇಲ್ಲ. ಸೊ ಎಲ್ಲಿಂದ ಶುರು ಆಗ್ತಿದೆ, -1 ಇಂದ ಸ್ಕ್ವೇರ್ ಮಾಡ್ತಾ ಹೋಗಿ 1 ಇಂದನೇ ಶುರು ಆಗುತ್ತೆ, ಹೌದಲ್ಲ, ರೈಟ್. ಸೊ 1 ಇಂದ ಶುರು ಆಗುತ್ತೆ ಸ್ಟೂಡೆಂಟ್ಸ್, -1 ಹೋಲ್ ಸ್ಕ್ವೇರ್ ಇಸ್ ವಾಟ್ 1 ಓನ್ಲಿ, ರೈಟ್. ಹಾಗಾದ್ರೆ secant square x ಏನು ಬರುತ್ತೆ, 1, ಇನ್ಫಿನಿಟಿ ಬರುತ್ತೆ. ಓಕೆನಾ, ಇಲ್ಲೇನಿದೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಗಾಟ್ -1 ಆಲ್ಸೋ ಹಿಯರ್. ಸೊ secant square x -1 ಬಿಲಾಂಗ್ಸ್ ಟು 1 -1 and infinity -1. So we got here
secant square x minus 1 belongs to what, students? It is 0, infinity. ಹೌದಲ್ಲ? So what is secant square x minus 1? It is nothing but f dash of x. So f dash of x what belongs to 0, infinity, which implies, students, f dash of x is greater than or equal to 0 ಅಲ್ಲ, right? So f dash of x greater than or equal to 0 ಅಂದ್ರೆ ಏನಾಯ್ತು? The function, given function is increasing. ಹೌದಲ್ಲ? Right. So I can tell that it is always increases. Because here I have got f dash of x is greater than or equal to 0. So yaವಾಗ f dash of x greater than or equal to 0 ಆಗುತ್ತೆ, then we can clearly tell that the function is increasing, always increases. Okay na? Fine. So moving to the next problem. If x is real, the minimum value of this. x really ಏನಾದ್ರು ರಿಯಲ್ ಆಗಿದ್ರೆ ಮಿನಿಮಮ್ ವ್ಯಾಲ್ಯೂ ಏನು? ಇದಕ್ಕೂ ಕೂಡ ಎರಡು ರೀತಿ ಮಾಡ್ಬೋದು ಸ್ಟೂಡೆಂಟ್ಸ್. ಇದೇನಾಗಿದೆ, ಇದು ಒಂದು ಸ್ಕ್ವೇರ್ಡ್ ಫಂಕ್ಷನ್ ಆಗಿದೆ. ಸೊ ಐ ಕ್ಯಾನ್ ಯೂಸ್ ದ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಸೈನ್ ಸ್ಕ್ವೇರ್ ಎಕ್ಸ್ ಯೂಸ್ ಮಾಡಿದಾಗ ಮಾಡಿದ್ದೆ ಗೊತ್ತಾ? ಅದೇ ರೀತಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಮಾಡ್ಬೋದು. ಓಕೆ, ಇಲ್ಲ ನಿಮಗೆ ಬೇಡ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಅಂತಂದ್ರೆ ಯು ಕ್ಯಾನ್ ಗೋ ಬೈ ದ ರೆಗ್ಯುಲರ್ ಅಪ್ರೋಚ್. ಓಕೆನಾ? ಸೊ ಹಾಗಾದ್ರೆ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಎಫ್ ಆಫ್ ಎಕ್ಸ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 17. ರೈಟ್. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 2x minus 4, sorry 2x minus 8, right? So this is what I get. ಹಾಗಾದ್ರೆ f dash of x equals to 0 implies what we get, students? x is equal to 4. So ಹಾಗಾದ್ರೆ x equals to 4 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? I get the minimum value. ಯಾಕೆ? Why I am not going with second derivative test or first derivative test? ಆಲ್ರೆಡಿ ನಾನು ಸ್ಟೂಡೆಂಟ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲೇ ಹೇಳಿದ್ದೀನಿ, ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮತ್ತೆ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮಾಡಬೇಕು ಅಂತಂದ್ರೆ ಅದನ್ನ ಏನಕ್ಕೆ ಮಾಡ್ತಾ ಇದೀವಿ ಅಂತ ಫಸ್ಟ್ ತಿಳ್ಕೋಬೇಕು. ಅದನ್ನ ಏನಕ್ಕೆ ಮಾಡ್ತಾ ಇದೀವಿ? ಓನ್ಲಿ ಟು ಅಕ್ನಾಲೆಡ್ಜ್ ವೆದರ್ ದ ವ್ಯಾಲ್ಯೂ, ವೆದರ್ ದಿಸ್ ಪಾಯಿಂಟ್ ವಿಲ್ ಗಿವ್ ಮಿ ದ ಮಿನಿಮಮ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆಲ್ರೆಡಿ ಅವ್ರು ಮಿನಿಮಮ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನಾನೇನು ಅಬ್ಸರ್ವ್ ಮಾಡಬೇಕೀಗ, ಇದರಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇದೆಯಾ? ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇಲ್ಲದೆ ಇರೋದ್ರಿಂದ ಸ್ಟೂಡೆಂಟ್ಸ್ ಖಂಡಿತ ನನಗೇನು ಸಿಗುತ್ತೆ? ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಏನಾಗಿರುತ್ತೆ? ಮಿನಿಮಮ್ ವ್ಯಾಲ್ಯೂನೇ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇದ್ದಿದ್ರೆ ನನಗೆ ವ್ಯಾಲ್ಯೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಫೈಂಡ್ ಔಟ್ ಮಾಡ್ತೀನಿ ನೋಡಿ. ಈಗ ಎಫ್ ಆಫ್ 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಎಫ್ ಆಫ್ 4 ಏನಾಗುತ್ತೆ? 16 minus 32 plus 17. ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್? ಇಟ್ ಇಸ್ 1 ಅಲ್ವಾ? ರೈಟ್. ಈ 1 ಅನ್ನೋ ವ್ಯಾಲ್ಯೂ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕನ್ಫ್ಯೂಷನ್ ಆಗ್ಬಿಡ್ತಿತ್ತು ನನಗೆ. ಯಾಕೆ? ಡಸ್ ನಾಟ್ ಎಕ್ಸಿಸ್ಟ್ ಆಗಿರೋದ್ರಿಂದ. ಆಗ ನಾನು ಏನು ಮಾಡಬೇಕಾಗ್ತಿತ್ತು? ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಮಾಡಲೇಬೇಕಾಗ್ತಿತ್ತು. ಬಟ್ ಈಗ ಅವಶ್ಯಕತೆ ಇಲ್ಲ. ಈ 1 ಏನು? ಇಟ್ ಇಸ್ ಆಲ್ವೇಸ್ ಅ ಮಿನಿಮಮ್ ವ್ಯಾಲ್ಯೂ. ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಇಯರ್? 1 ಇಸ್ ದ ಮಿನಿಮಮ್ ವ್ಯಾಲ್ಯೂ. ಹಾಗಾದ್ರೆ ನಿಮಗೆ ಇನ್ನೊಂದು ಮೆಥಡ್ ಹೇಳಿದೆ ನಾನು, ಕಂಪ್ಲೀಟಿಂಗ್ ದ ಸ್ಕ್ವೇರ್. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಮಾಡೋದು ಹೇಗೆ? ಸೊ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್? ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 17. ಸೊ ಇದನ್ನ ನಾನೇನು ಮಾಡ್ತೀನಿ? ಎಕ್ಸ್ ಸ್ಕ್ವೇರ್ ಮೈನಸ್ 2 into 4 into x ಪ್ಲಸ್ ಇಲ್ಲಿ 4 ಇದೆಯಲ್ಲ, ಸೊ 16 4 ಸ್ಕ್ವೇರ್, ಓಕೆ, ಮೈನಸ್ 4 ಸ್ಕ್ವೇರ್ ಪ್ಲಸ್ 17. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ಇಷ್ಟು ಸೇರಿಸಿ ನನಗೆ ಐ ಗೆಟ್ ಇಯರ್ ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್, ರೈಟ್, ಪ್ಲಸ್ 1 ಬರುತ್ತಲ್ವಾ? ಮೈನಸ್ 4 ಸ್ಕ್ವೇರ್ ಇಸ್ 16, 16 ಪ್ಲಸ್ 1, ಮೈನಸ್ 16 ಪ್ಲಸ್ 1 ಇಸ್ ವಾಟ್? 1. ಸೊ ಏನಾಯ್ತು ಸ್ಟೂಡೆಂಟ್ಸ್ ಇದು? ದಿಸ್ ಟೆಲ್ಸ್ ಅಸ್ ದಟ್ ಇಯರ್, so here students we know that x minus 4 whole square is always greater than or equal to 0. ಹೌದಲ್ಲ? ಇದು ನಮಗೆ ಗೊತ್ತಿದೆ, ಯಾಕಂದ್ರೆ ಸ್ಕ್ವೇರ್ಡ್ ಫಂಕ್ಷನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಹಾಗಾದ್ರೆ x minus 4 whole square plus 1 is greater than or equal to what students? 1. ರೈಟ್. ಹಾಗಾದ್ರೆ f of x ವ್ಯಾಲ್ಯೂ ಏನಾಯ್ತು? f of x ವ್ಯಾಲ್ಯೂ is greater than or equal to 1 means what? ಶುರು ಆದ್ರೆ ಅದು 1 ಇಂದ ಶುರು ಆಗ್ತಾ ಇದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು f of x ದು ಮಿನಿಮಮ್ ವ್ಯಾಲ್ಯೂನೇ 1. ಜಾಸ್ತಿ ಆದ್ರೆ ಏನಾಗುತ್ತೆ? 1 ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಇಸ್ 1 ಅಂತ ಇದ್ರಲ್ಲಿ ಕ್ಲೀನಾಗಿ ಶುರು ಆಯ್ತು. ಸೊ ಎಫ್ ಆಫ್ ಎಕ್ಸ್ ಶುರು ಆದ್ರೆ ಎಲ್ಲಿಂದ ಶುರು ಆಗುತ್ತೆ? 1 ಇಂದ ಶುರು ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಇಯರ್? 1 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಇದರಿಂದ ಕ್ಲೀನಾಗಿ ಹೇಳ್ಬೋದು, ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದಿಸ್ ಪಾಲಿನಾಮಿಯಲ್. ಸೊ ಇದು ಯಾವ ಪ್ರಾಬ್ಲಮ್ ಸ್ಟೂಡೆಂಟ್ಸ್? ಇದು 0,9 ಕೊಟ್ಟಿದ್ದಾರಲ್ವಾ? ವಾಟ್ ಇಸ್ ಇಟ್ ಪ್ರಾಬ್ಲಮ್? ಸೊ 0,9 ಕೊಟ್ಟಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತೆ ಅಬ್ಸಲ್ಯೂಟ್ ಮಿನಿಮಮ್ ಪ್ರಾಬ್ಲಮ್ ಆಯಿತು. ರೈಟ್. ಸೊ ಇದರಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಅಂದರೆ ಸ್ಟೂಡೆಂಟ್ಸ್ ಏನಾಗುತ್ತೆ? ಎಕ್ಸ್ ಕ್ಯೂಬ್ ಮೈನಸ್ 18x ಸ್ಕ್ವೇರ್ ಪ್ಲಸ್ 96x ಇದೆ. ರೈಟ್. ಸೊ ಈಗ ಸ್ಟೂಡೆಂಟ್ಸ್ ನನಗೆ ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಇಟ್ ಇಸ್ 3x ಸ್ಕ್ವೇರ್ ಮೈನಸ್ 36x ಪ್ಲಸ್ 96 ಆಗುತ್ತೆ. ರೈಟ್. ಸೊ ಈಗ ನಾನೇನು ಮಾಡಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0. ರೈಟ್. ಸೊ ಇದರಲ್ಲಿ 3 ಕಾಮನ್ ತಗೊಂಡ್ರೆ ಏನೇನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 96 ಇದೆ, 32 ಬರುತ್ತೆ. ಇಸ್ ದಟ್ ರೈಟ್? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಮೀನ್ಸ್ ಐ ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 32 ಈಕ್ವಲ್ಸ್ ಟು 0. ಸೊ ಇದರಲ್ಲಿ ಸ್ಟೂಡೆಂಟ್ಸ್ 32 ಅಂತ ಅಂದರೆ ಏನು ಮಾಡ್ಬೋದು? 6 into 6 ಸಾರಿ 8 into 4 ಮಾಡ್ಬೋದಲ್ಲ? ರೈಟ್, 8 into 4. ಸೊ ಐ ಗೆಟ್ ಯುವರ್ ಪ್ಲಸ್ ಯುವರ್ ಮೈನಸ್. ಸೊ ವಿ ಗೆಟ್ ಯುವರ್ ಎಕ್ಸ್ ಈಕ್ವಲ್ಸ್ ಟು 8 ಮತ್ತು ಎಕ್ಸ್ ಈಕ್ವಲ್ಸ್ ಟು 4. ಸೊ ಈಗ ಏನೇನು ಮಾಡ್ಬೇಕು ಸ್ಟೂಡೆಂಟ್ಸ್? ನಾನು ವಾಟ್ ಐ ನೀಡ್ ಟು ಡೂ? ಐ ನೀಡ್ ಟು ಫೈಂಡ್ ದೀಸ್ ವ್ಯಾಲ್ಯೂಸ್, ಎಫ್ ಆಫ್ 0,
ರೈಟ್. ನೆಕ್ಸ್ಟ್ f(4), ನೆಕ್ಸ್ಟ್ f(8) ಮತ್ತೆ f(9). ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಇಷ್ಟನ್ನು ಫೈಂಡ್ ಔಟ್ ಮಾಡಿ ಯಾವುದು ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ. ಓಕೆನಾ? ಸೊ ಹಾಗಾದ್ರೆ ವಿಲ್ ಯು ಆಲ್ ಟೆಲ್ ಮಿ ಸ್ಟೂಡೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ದಿಸ್ ಇಸ್ ದ ಹೋಮ್ವರ್ಕ್ ಗಿವನ್ ಫಾರ್ ಯು ಆಲ್. ಸೊ ಯಾವ್ದು ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ತೀರಾ? Will you all tell me what is the minimum value in the comment section? Will you drop your answer, students? Okay, so find all this. So find all these students and tell me what is the minimum value. ಅರ್ಥ ಆಗ್ತಿದೆ ಎಲ್ಲರಿಗೂ? So find all these students and tell me what is the minimum value. So this is the homework given to you all. Got it? Okay. So moving to the next problem. The function has what? ಎಷ್ಟು maximum value ಇದೆ, ಎಷ್ಟು minimum value ಇದೆ. ಓಕೆನಾ? ಸೊ and students ಇದರಲ್ಲಿ ಒನ್ ಮ್ಯಾಕ್ಸಿಮಮ್ ಒನ್ ಮಿನಿಮನ ಅಥವಾ ನೋ ಮ್ಯಾಕ್ಸಿಮಮ್ ನೋ ಮಿನಿಮನ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಸೊ ವಿ ನೀಡ್ ಟು ಚೆಕ್ ಫಸ್ಟ್ ಅ ಕ್ರಿಟಿಕಲ್ ಪಾಯಿಂಟ್ಸ್. ಆ ಕ್ರಿಟಿಕಲ್ ಪಾಯಿಂಟ್ಸು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತಾ ಮಿನಿಮಮ್ ವ್ಯಾಲ್ಯೂ ಕೊಡುತ್ತಾ ಅಂತ ಚೆಕ್ ಮಾಡಬೇಕು. ರೈಟ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂ ಕೊಟ್ಟರೆ ಇಟ್ ಹ್ಯಾಸ್ ಗಾಟ್ ಒನ್ ಮ್ಯಾಕ್ಸಿಮ ಆ್ಯಂಡ್ ಒನ್ ಮಿನಿಮ. ಯಾಕಂದರೆ ಇದು ಕ್ಯೂಬಿಕ್ ಈಕ್ವೇಷನ್ ಇದೆ. ಕ್ಯೂಬಿಕ್ ಈಕ್ವೇಷನ್ ಇರೋದ್ರಿಂದ ಸ್ಟೂಡೆಂಟ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಕನ್ವರ್ಟ್ ಆಗುತ್ತೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ರಿಯಲ್ ರೂಟ್ಸ್ ಬರ್ಬೋದು? ಐದರ್ ಯು ಕ್ಯಾನ್ ಗೆಟ್ ಒನ್ ರಿಯಲ್ ರೂಟ್, ಒನ್ ಇಮ್ಯಾಜಿನರಿ ರೂಟ್, ಆರ್ ನೋ ರಿಯಲ್ ರೂಟ್ಸ್. ಇದೆಲ್ಲ ಬರ್ಬೋದಲ್ಲ. ನೋ ರಿಯಲ್ ರೂಟ್ಸ್ ಬಂದರೆ ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಹೌದಲ್ಲ? ರೈಟ್. ಸೊ ನನಗೇನಾದರೂ ರಿಯಲ್ ರೂಟ್ಸ್ ಬಂತು ಅಂದರೆ ಖಂಡಿತ ಅದು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ, ಒಂದು ಮಿನಿಮಮ್ ವ್ಯಾಲ್ಯೂ ಕೊಟ್ಟೆ ಕೊಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಗಾಟ್ ಇಟ್? ಸೊ ಇದೇನಾದರೂ ಕ್ಯೂಬಿಕ್ ಈಕ್ವೇಷನ್ ಆಗಿಬಿಟ್ಟಿದ್ರೆ, ಸಾರಿ ಇದೇನಾದರೂ ಬೈ ಕ್ವಾಡ್ರಾಟಿಕ್ ಆಗಿದ್ದಿದ್ರೆ ಬರ್ತಿರೋ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತಾ ಇತ್ತು? ಇಟ್ ವುಡ್ ಹ್ಯಾವ್ ಬೀನ್ ದಿ ಸ್ಟೂಡೆಂಟ್ಸ್ ಅ ಕ್ಯೂಬಿಕ್ ಈಕ್ವೇಷನ್. ಆಗ ನಂಗೆ ಏನಾಗ್ತಾ ಇತ್ತು? 2 ಪಾಯಿಂಟ್ಸ್ ಆಫ್ ಲೋಕಲ್ ಮ್ಯಾಕ್ಸಿಮಮ್, 2 ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಮ್ ಸಿಗ್ತಿತ್ತು. ಈಗ ಸಿಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ಕ್ಯೂಬಿಕ್ ಈಕ್ವೇಷನ್ ಆಗಿದೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಸೊ ಆದರೆ ಸ್ಟೂಡೆಂಟ್ಸ್ ಒನ್ ಮ್ಯಾಕ್ಸಿಮಮ್ ಒನ್ ಮಿನಿಮ, ಇಲ್ಲ ಅಂತಂದರೆ ನೋ ಮ್ಯಾಕ್ಸಿಮ ನೋ ಮಿನಿಮ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದು ಚಾನ್ಸೇ ಇಲ್ಲ. ದಿಸ್ ಟು ಕೆನಾಟ್ ಬಿ ಪಾಸಿಬಲ್ ಎಟ್ ಆಲ್. ಓಕೆ. ಸೊ ಐದರ್ ನನಗೆ ರಿಯಲ್ ರೂಟ್ ಸಿಕ್ಕಿದ್ರೆ ಏನಾಗುತ್ತೆ? ರಿಯಲ್ ರೂಟ್ ಸಿಕ್ಕಿದ್ರೆ ಇಟ್ ಈಸ್ ಒನ್ ಮ್ಯಾಕ್ಸಿಮಮ್ ಒನ್ ಮಿನಿಮ. ಅರ್ಥ ಆಗ್ತಿದ್ಯಾ? ಸೊ ರಿಯಲ್ ರೂಟ್ಸೇ ಸಿಕ್ಕಿಲ್ಲ ಅಂತಂದರೆ ನೋ ಮ್ಯಾಕ್ಸಿಮ ನೋ ಮಿನಿಮ. ಅರ್ಥ ಆಗ್ತಿದೆಯಲ್ಲ? ಗಾಟ್ ಇಟ್? ಓಕೆ ಫೈನ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವಿ ಗೆಟ್ 6x² ಮೈನಸ್ 6x ಪ್ಲಸ್ ಮೈನಸ್ 12. ಹೌದಲ್ಲ? ರೈಟ್. 6 ಕಾಮನ್ ತೊಗೊಂಡಾಗ ಸ್ಟೂಡೆಂಟ್ಸ್ ನನಗೇನು ಬಂತಿದ್ರಲ್ಲಿ? ವಿ ಗಾಟ್ ಹಿಯರ್ 6 ಕಾಮನ್ x² ಮೈನಸ್ x ಮೈನಸ್ 2. ಸೊ ಮೈನಸ್ 2 ಅಂತ ಬಂದಾಗ ವಿ ಕ್ಯಾನ್ ರೈಟ್ ಹಿಯರ್ 2 into 1 and here minus and plus. Is that right? ಸೊ ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ? ವಿ ಗಾಟ್ ಹಿಯರ್ 6 into x minus 2 into x plus 1. Right. So f dash of x equals to 0 implies students x is equal to 2 and x equals to minus 1. So hagadre students ಏನಾಯ್ತು ಇದರಲ್ಲಿ? These 2 points will be either one of them will be the maximum value, will give us the maximum value, and one of the point will be the point of minimum value. ಹೌದಲ್ಲ? So what is the answer students here? One maximum and one minimum value is the answer. ಅರ್ಥ ಆಗ್ತಿದೆಯಾ? ಸೊ ನಿಮ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕು ಅಂತ ಅಂದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಕ್ಯೂಬಿಕ್ ಈಕ್ವೇಷನ್ ಆಗಿದೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ರೂಟ್ಸ್ ಇರುತ್ತೆ? 2. ಆ 2 ಕೂಡ ನಾನ್ ರಿಯಲ್ ರೂಟ್ಸ್ ಆಗ್ಬೋದು. ನಾನ್ ರಿಯಲ್ ರೂಟ್ಸ್ ಆದರೆ ಏನಾಯಿತು? ನೋ ಮ್ಯಾಕ್ಸಿಮಮ್ ನಾರ್ ಮಿನಿಮ. ರೈಟ್. ರಿಯಲ್ ರೂಟ್ಸ್ ಆದರೆ ಖಂಡಿತ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ, ಒಂದು ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ನಿಮಗೆ ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಲೆಟ್ ಮೀ ಫೈಂಡ್ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್. ವಾಟ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ವಿ ಗೆಟ್ ಹಿಯರ್ 12x. ಓಕೆ. ಸೊ ಅಥವಾ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಯಾ. ಸೊ ಲೆಟ್ ಮೀ ಡಿಫ್ರೆನ್ಷಿಯೇಟ್ ದಿ ಸ್ಟೂಡೆಂಟ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ವಿ ಗೆಟ್ 6 into 2x minus 1. Right. So now f double dash of minus 2. Sorry, f double dash of 2. So f double dash of 2 is nothing but 6 into 12 minus 1, 11, which is greater than 0. Therefore 2 ಏನಾಗುತ್ತೆ ಸ್ಟೂಡೆಂಟ್ಸ್? ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ರೈಟ್. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಫ್ ಡಬಲ್ ಡ್ಯಾಶ್ ಆಫ್ minus 1 equals to 6 into 2 into minus 1, which is nothing but 6 into so 2 into 2 ಅಲ್ಲ 4. ಸೊ ಇದರಲ್ಲಿ 4 minus 1 ಬರಬೇಕು. ಸಾರಿ. ಸೊ ಇಟ್ ಈಸ್ 4 minus 1 which is nothing but 3. ರೈಟ್. ಸೊ 3 greater than 0. Now students minus 2 minus 1 is nothing but minus 3 less than 0. ಹೌದಲ್ಲ? ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಲೆಸ್ ದೆನ್ 0 ಬಂದಿರೋದ್ರಿಂದ minus 1 ಏನಾಗುತ್ತೆ? ಇಟ್ ಈಸ್ ಪಾಯಿಂಟ್ ಆಫ್ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. ಹೌದಲ್ಲ? ದಿಸ್ ಪಾಯಿಂಟ್ ಇಸ್ ಅ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಬೈ ಯೋರ್ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್. ಓಕೆ. ಸೊ ದಿಸ್ ಇಸ್ ವಾಟ್ ಐ ಗಾಟ್. ನೌ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin x into cos x. sin x into cos x ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು?
ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬರುತ್ತೆ ಐದರ್ ಗೋ ವಿತ್ ದ ಗ್ರಾಫ್ ಆರ್ ಯು ಗೋ ವಿತ್ ದ ರೇಂಜ್. ಓಕೆನಾ? ಸೊ ಇದರಲ್ಲಿ ಜಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಈಸಿಯಾಗಿ ರೇಂಜ್ ಜೊತೆಗೆ ಹೋಗ್ಬೋದು. ಹೇಗೆ sin x ಇಂಟು ಕಾಸ್ ಎಕ್ಸ್ ಇದೆಯಲ್ಲ ಸರ್, ಹೇಗೆ ಹೋಗ್ತೀರಿ ನೋಡಿ. ವಿ ನೋ ಸ್ಟೂಡೆಂಟ್ sin x ಇಂಟು ಕಾಸ್ ಎಕ್ಸ್ ಇದೆ. ಸೊ sin x ಇಂಟು ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ sin 2x ಡಿವೈಡೆಡ್ ಬೈ 2. ನಾವು ವಿ ನೋ ದ ರೇಂಜ್ ಆಫ್ sin 2x. sin x ಗೂ ಕೂಡ -1 to 1, sin 2x ಗೂ ಕೂಡ -1 to 1 is the range. Okay, so we know that sin 2x ranges from -1 to 1. But ನನಗಿರೋದೇನಿಲ್ಲಿ sin 2x by 2 ಅಲ್ವಾ, right? So divide by 2 students completely. So we get here sin 2x divided by 2 less than or equal to 1 by 2. What is sin 2x by 2 students? It is f of x. f of x greater than or equal to -1 by 2 less than or equal to 1 by 2. So what is the maximum value students? This is your maximum value. ಹೌದಲ್ಲ? So this is your maximum value. So what is the maximum value here? 1 by 2 is the maximum value. ಅರ್ಥ ಆಗ್ತಿದೆಯಾ? ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ನೀವು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ ದ ರೇಂಜ್ ಆಲ್ಸೋ. Therefore you get the answer very easily and very fastly. Okay na? Fine. Okay, moving to the next problem. So at 5 pi by 6 this function gets what? Maximum value, minimum value, 0, neither maximum nor minimum. ನೋಡಿ, ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಸ್ಟೂಡೆಂಟ್ಸ್ ಇದನ್ನ ಫಸ್ಟ್ ಆಫ್ ಆಲ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ದಿಸ್ ಪಾಯಿಂಟ್ ಶುಡ್ ಬಿ ಅ ಕ್ರಿಟಿಕಲ್ ಪಾಯಿಂಟ್. ಓಕೆ, ಸೊ ಫಸ್ಟ್ ಟೈಮ್ ಏನ್ ಮಾಡಬೇಕು, ಚೆಕ್ ವೆದರ್ ದಿಸ್ ಪಾಯಿಂಟ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಫಸ್ಟ್. ಯಾಕಂದ್ರೆ ಕ್ರಿಟಿಕಲ್ ಪಾಯಿಂಟ್ ಆಗಿತ್ತು ಅಂದ್ರೆ ಮಾತ್ರ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಕ್ಕೆ ಸಾಧ್ಯ, ಇಲ್ಲ ಮಿನಿಮಮ್ ವ್ಯಾಲ್ಯೂ ಆಗಕ್ಕೆ ಸಾಧ್ಯ. ಯಾಕೆ? ಪ್ಲೀಸ್ ವಾಚ್. ವಾಟ್ ಯು ಮೀನ್ ಬೈ ಕ್ರಿಟಿಕಲ್ ಪಾಯಿಂಟ್ ಸ್ಟೂಡೆಂಟ್ಸ್? ಕ್ರಿಟಿಕಲ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ಸ್ಟೂಡೆಂಟ್ಸ್ ಇಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ಆ ಪಾಯಿಂಟ್ ಅಲ್ಲಿ ನೀವೇನಾದ್ರೂ ಒಂದು ಟ್ಯಾಂಜೆಂಟ್ ಬರೆದ್ರೆ ಅದ್ರದ್ದು ಸ್ಲೋಪ್ ಏನಾಗುತ್ತೆ? 0 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಅಂದ್ರೆ ನಾವೇನಾದ್ರೂ ಸ್ಟೂಡೆಂಟ್ಸ್ ಇದರಲ್ಲಿ ಗ್ರಾಫ್ ಬರೆದು ಈ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ಕಿದ್ರೆ ಮಾತ್ರ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ? f dash of a will be equal to 0. or it can also be told like this. ಸೊ ಇಲ್ಲಿಗೆ ಬರೆದಾಗ್ಲೂ ಕೂಡ, ಓಕೆ, ಇಲ್ಲಿಗೆ ಬರೆದಾಗ್ಲೂ ಕೂಡ a ಅಂತ ಬಂದ್ರೆ ಈ ಪಾಯಿಂಟ್ ಅಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ? ಅದು f dash of a will be equal to 0. At this point also f dash of a equal to 0. But what is this point students? ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ನನಗೆ ಗ್ರಾಫ್ ಬಂದು ಈ ರೀತಿ ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಒಂದು ಟ್ಯಾಂಜೆಂಟ್ ಬರೆದ್ರೆ ಅದ್ರದ್ದು ಸ್ಲೋಪ್ ಏನಾಗಿರುತ್ತೆ? 0 ಆಗಿರುತ್ತೆ. ದಿಸ್ ಇಸ್ ವಾಟ್ ಯು ಡೂ ಇನ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್. ಹಾಗಾದ್ರೆ ಈ ಪಾಯಿಂಟ್ ಎ ಏನಾಗಿರ್ಬೇಕು ಸ್ಟೂಡೆಂಟ್? ದಿಸ್ ಶುಡ್ ಬಿ ಅ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? f dash of x ಫೈಂಡ್ ಔಟ್ ಮಾಡ್ತೀವಿ, ಈಕ್ವಲ್ ಟು 0 ಮಾಡ್ತೀವಿ. ಅಲ್ಲಿ ಏನು ರೂಟ್ಸ್ ಬರುತ್ತೆ ದ್ಯಾಟ್ ರೂಟ್ಸ್ ಆರ್ ಕಾಲ್ಡ್ ಆಸ್ ಎ ವ್ಯಾಲ್ಯೂಸ್. ಓಕೆ, ಸೊ ಈ ರೀತಿ ಇದೊಂದು ರೂಟಾ? ಯಾವುದಕ್ಕೆ ರೂಟ್? f dash of x ಗೆ ಇದು ರೂಟಾ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ಚೆಕ್ ಫಸ್ಟ್ ವೆದರ್ ದಿಸ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಆರ್ ನಾಟ್. ಓಕೆ, ಚೆಕ್ ಫಾರ್ ಕ್ರಿಟಿಕಲ್ ಪಾಯಿಂಟ್. ಚೆಕ್ ಫಾರ್ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅಂಡ್ ದೆನ್ ಸ್ಟೂಡೆಂಟ್ಸ್ ಪ್ರೊಸೀಡ್. ಸುಮ್ಮನೆ ಏಕ್ದಮ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಅದು ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂತ ಗೆಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹಾಕ್ಬಿಡ್ತೀರಾ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಸ್ಟೂಡೆಂಟ್ಸ್. ಫಸ್ಟ್ ವಿ ನೀಡ್ ಟು ಚೆಕ್ ವೆದರ್ ಇಟ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಆರ್ ನಾಟ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಈಗ? ಫಸ್ಟ್ f dash of x ಮಾಡ್ತೀನಿ. ಸೊ f dash of x ಏನಾಗುತ್ತೆ? ಇಟ್ ಇಸ್ 6 into cos 3x plus minus 9 into sin 3x. ದಿಸ್ ಇಸ್ ವಾಟ್ ವಿ ಗೆಟ್. ಓಕೆನಾ? ಸೊ ಈಗ ಇದು ಕ್ರಿಟಿಕಲ್ ಪಾಯಿಂಟ್ ಆಗಬೇಕು ಅಂದ್ರೆ ಏನಾಗಬೇಕು? ಆ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವಲ್ ಟು 0 ಬರಬೇಕು. ಈಕ್ವಲ್ ಟು 0 ಬಂದ್ರೆ ಕ್ರಿಟಿಕಲ್ ಪಾಯಿಂಟ್, ಈಕ್ವಲ್ ಟು 0 ಬರಲಿಲ್ಲ ಅಂದ್ರೆ ನಾಟ್ ಅ ಕ್ರಿಟಿಕಲ್ ಪಾಯಿಂಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ x ಈಕ್ವಲ್ಸ್ ಟು ಏನಿದೆ? 5 pi by 6 ಇದೆ. ಹೌದಾ? ರೈಟ್. ವಾಟ್ ಈಸ್ 3x ಸ್ಟೂಡೆಂಟ್ಸ್? 3x ಇಸ್ ನಥಿಂಗ್ ಬಟ್ 5 pi by 2. ಹೌದಲ್ಲ? ರೈಟ್. ಹಾಗಾದ್ರೆ f dash of 5 pi by 6. What is that students? 6 into cos, it is 5 pi by 2, right, minus sin, minus 9 sin 5 pi by 2. I hope you got this. ಹೌದಲ್ಲ? Okay, so ನೋಡಿ ಇದರಲ್ಲಿ. Okay, so I hope you got this students. 3x ಇದೆ. So 3x equals to what? 5 pi by 2. ಹೌದಲ್ಲ? Right. What is cos 5 pi by 2 students? It is 0 minus 9 into 1. So what is this students? It is minus 9. It is minus 9 which is not equal to 0. Therefore 5 pi by 6 is not a critical point. Is not a critical point. So at this point students, at this point slope will be not equal to 0, right? Therefore since slope is not equal to 0, it is not a critical point. So this point will not give me either a maximum value nor a minimum value. So what is the answer students? Neither a maximum value nor a minimum value is the answer. ಅರ್ಥ ಆಗ್ತಿದೆ ಎಲ್ಲರಿಗೂ? ರೈಟ್. 0 ಕೊಡುತ್ತಾ? ಇದಕ್ಕೆ ಜಸ್ಟ್ f of pi by 2 ಹಾಕಿ ಸ್ಟೂಡೆಂಟ್ಸ್. f of pi by 2 ಹಾಕಿ ಸರ್ಚ್ ಮಾಡಿ. 2 into 1 plus 0. 2 into 1 is what? 1. So this value will give me f of 5 pi by 6 is nothing but 2.
not 0. Okay, ಅರ್ಥ ಆಗ್ತಿದ್ಯಾ? ಸೊ ಅದರಿಂದ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಆನ್ಸರ್? ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಇಸ್ ದ ಆನ್ಸರ್. Okay, so maximum slope of this curve, they are asking us to find the maximum slope of this curve. So maximum slope find out ಮಾಡೋದು ಹೇಗೆ ನೋಡಿ, ನನಗೆ ಕೇಳ್ತಿರೋದು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಅಲ್ಲ, ಮ್ಯಾಕ್ಸಿಮಮ್ ಸ್ಲೋಪ್ ಆಫ್ ದಿಸ್ ಕರ್ವ್. ಅಂದ್ರೆ ಇದಕ್ಕೊಂದು ಫಂಕ್ಷನ್ ಇದೆ ಸ್ಟೂಡೆಂಟ್ಸ್, ಇದಕ್ಕೊಂದು ಸ್ಲೋಪ್ ಬರುತ್ತೆ. ಏನದು ಸ್ಲೋಪ್ ಅಂದ್ರೆ dy/dx, ದಟ್ ಇಸ್ f'(x). ಆ f'(x) ಬಂತಲ್ಲ, ಅದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. I need to find the value of f'(x) students here, maximum value of f'(x). So maximum slope is nothing but the maximum value of what? dy/dx. dy/dx is nothing but f'(x). ಅರ್ಥ ಆಗ್ತಿದ್ಯಾ? ಐ ನೀಡ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ dy/dx or f'(x). ಸೊ ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ dy/dx ಫೈಂಡ್ ಔಟ್ ಮಾಡಿ. ವಾಟ್ ಈಸ್ dy/dx? ಇಟ್ ಇಸ್ -3x² + 6x + 9. ಓಕೆ, ಸೊ ಇದರಲ್ಲಿ -3 ಕಾಮನ್ ತಗೊಳ್ಳಿ. ವಿ ಗೆಟ್ ಹಿಯರ್ x² - 2x - 3. ಇಸ್ ದಟ್ ರೈಟ್? ಸೊ ನೌ ಸ್ಟೂಡೆಂಟ್ಸ್ ಹಿಯರ್ ದಿಸ್ ಇಸ್ ಯೋರ್ f(x). ಓಕೆ, ಸೊ ದಿಸ್ ಇಸ್ ಯೋರ್ f'(x). ಈ f'(x) ನಾನೇನು ಮಾಡ್ತೀನಿ ಈಗ, ಫಾರ್ ಮೈ ಕನ್ವೀನಿಯನ್ಸ್ ಲೆಟ್ ಮಿ ಟೇಕ್ ಇಟ್ ಆಸ್ g(x). Let g(x) equals to -3 into x² - 2x - 3. Okay, now we need to find the maximum value of g(x), which means that we are finding the maximum value of f'(x). ಅರ್ಥ ಆಗ್ತಿದ್ಯಾ? If you find the maximum value of g(x), it means that we are finding the maximum value of f'(x). Right? So ಹಾಗಾದ್ರೆ ಸ್ಟೂಡೆಂಟ್ಸ್ g'(x) find out ಮಾಡೋಣ. What is g'(x)? It is -3 into 2x - 2. ಹೌದಾ? So g'(x) equals to 0. ಏನಾಗುತ್ತೆ ಸ್ಟೂಡೆಂಟ್ಸ್ ಈಗ? We get 2x - 2 equals to 0. We get x equals to 1. Right, ಒಂದೇ ಒಂದು ವ್ಯಾಲ್ಯೂ ಸಿಕ್ಕಿರೋದಲ್ಲ, and this value will give me what? The maximum value itself. Okay na? So ಹಾಗಾದ್ರೆ what is g(1) students? g(1) is nothing but f'(1). Okay, so g(1) is nothing but f'(1), which is -3 into 1 - 2 - 3. So we get here -3 into 1 - 2 is -1, -1 - 3 is -4. So what is the maximum value students? 12 is the maximum value. So 12 is the maximum value here. ಅರ್ಥ ಆಗ್ತಿದ್ಯಾ? This is the maximum slope. I hope you understood students. Got it? Okay, fine. So moving to the next problem. Yeah, this is x⁴x students. ಇದು x⁴x ಬರುತ್ತೆ. Yeah, so f(x) equals to x⁴x as a stationary point. So at which value, ಯಾವ ವ್ಯಾಲ್ಯೂ ಅಲ್ಲಿ ಇದು ಸ್ಟೇಷನರಿ ಪಾಯಿಂಟ್ ಸಿಗುತ್ತೆ? ಸ್ಟೇಷನರಿ ಪಾಯಿಂಟ್ ಅಂದ್ರೆ ಏನ್ ಸ್ಟೂಡೆಂಟ್ಸ್? ವಾಟ್ ಯು ಮೀನ್ ಬೈ ಸ್ಟೇಷನರಿ ಪಾಯಿಂಟ್? ಗೊತ್ತಲ್ಲ? ಸೊ ಸ್ಟೇಷನರಿ ಪಾಯಿಂಟ್ ಇಸ್ ನಥಿಂಗ್ ಬಟ್ the point at which f'(x) equals to 0 is called as stationary point. ಇದನ್ನ ಏನಂತ ಕರಿತೀವಿ ನಾವು? ಸ್ಟೇಷನರಿ ಪಾಯಿಂಟ್ ಅಂತ ಕರಿತೀವಿ. is called as stationary point. ಓಕೆನಾ? ಹಾಗಾದ್ರೆ ಯಾವುದು ಸ್ಟೇಷನರಿ ಪಾಯಿಂಟ್ ಅಂತ ನೋಡ್ಬೇಕಲ್ಲ ಈಗ. ಸೊ ನಾನೇನ್ ಮಾಡ್ತೀನಿ ಈಗ, f(x) equals to x⁴x ಅಂತ ಇದೆ. ಸೊ ಟೇಕ್ log on both sides students. log f(x) ಬರುತ್ತೆ. log f(x) equals to x into log x. This is what we get. ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಸ್ಟೂಡೆಂಟ್ಸ್ ಇದನ್ನ. f'(x) by f(x) equals to x into 1/x plus log x into 1. ಸೊ ನನಗೀಗ f'(x) equals to, we get here f(x) into 1 plus log x. Is that right? What is f(x) students? f(x) is nothing but x⁴x into 1 plus log x. ಹೌದಲ್ಲ? ಸೊ ಈಗ ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? f'(x) equals to 0 ತಗೋಬೇಕಲ್ಲ? ರೈಟ್. ಸೊ now watch here students. Consider f'(x) equals to 0. Consider f'(x) equals to 0. This implies x⁴x into 1 plus log x is equal to 0. ನೋಡಿ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಒಂದು ಸಲ ಇಲ್ಲಿ log x ಅಂತ ಬಂತು ಅಂತಂದ್ರೆ which means students, which means that x is greater than 0. ಯಾವಾಗ log x ಅಂತ ಬರುತ್ತೆ, ಯಾವಾಗಲೂ ಕೂಡ x is greater than 0. ಯಾಕಂದ್ರೆ ಸ್ಟೂಡೆಂಟ್ಸ್, ಟ್ರೈ ಟು ನೋ ದೀಸ್ ಥಿಂಗ್ಸ್. y equals to log x to the base a. log x to the base a ಅಂತಂದ್ರೆ ಈ ಮೂರು ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಮೊದಲನೇದು ಇಲ್ಲಿ x is greater than 0. ಎರಡನೇದು ಸ್ಟೂಡೆಂಟ್ಸ್ a is not equal to 1. ಮೂರನೇದು a is greater than 0. ಈ ಮೂರು ವಿಷಯಗಳನ್ನ ಕೂಡ ನೆನ್ಪಿಟ್ಕೊಂಡಿರ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಸ್ಟೂಡೆಂಟ್ಸ್. ಯಾವಾಗ log x ಅಂತ ಬಂತು, x is greater than 0. Okay, so here x is greater than 0 students, which implies x⁴x is also greater than 0. ಹೌದಲ್ಲ? This implies students x⁴x is not equal to 0. ಅರ್ಥ ಆಗ್ತಿದ್ಯಾ? ಸೊ ಇದು ನಾಟ್ ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ ಯಾವುದು 0 ಆಗ್ಬೇಕು ಸ್ಟೂಡೆಂಟ್ಸ್ ಈಗ? ಸೊ therefore 1 plus log x should be equal to 0. ಯಾಕೆ? If a into b equals to 0 and a is not equal to 0, then b should be what? Equal to 0 ಅಲ್ಲ? ರೈಟ್. ಹಾಗಾದ್ರೆ log x equals to ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ -1 ಬರುತ್ತೆ. Therefore x equals to ಏನು ಬಂತು? e⁻−1. Therefore x equals to what we got students? 1/e.
So this is the required value. So what is the answer, students? Here the stationary point is 1 by e. So 1 by e is the stationary point. Right? Okay. So moving to the next problem, students, the maximum value of this. So again, students, here it is 1 by x. So here we need to get here. So it is 1 by x. Yeah, it is 1 by x whole power 1. 1 by x whole power x, students. This is the problem. So they're asking us to find the maximum value of 1 by x whole power x. Okay na? So iga idralli consider students here, consider f of x equals to 1 by x whole power x. This is what we need to consider, students. F of x equals to 1 by x whole power x. Okay. So iga idralli take log on both sides. So log f of x. What is log f of x, students? It is x into log 1 by x. So what is log 1 by x, students? So log 1 by x. So log 1 by x is nothing but it is minus log x. Idu nenpitkondiರಿ. Okay na? Log 1 by x is nothing but minus log x. Yake andre, students, the reason I will tell here, because log idralli. Okay, so let me do one thing. Okay, so idanna nodi, students, ನಾನು ಈ ರೀತಿ ಬರಿಬೋದಾ? 1 by x ನಾನು x power minus 1 ಅಂತ ಬರಿಬೋದಾ? Right, we know a rule. Log x power m is nothing but m into log x. Right, so ಹಾಗಾದ್ರೆ ಏನಾಯ್ತು ಇದ್ರಲ್ಲಿ ನನಗೆ minus log x ಬಂತು. I got here minus log x. Right, so ಹಾಗಾದ್ರೆ ಇದನ್ನ minus x into log x ಅಂತ ಬರ್ಕೊಳ್ತೀವಿ. This is your log f of x. So ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೋದಲ್ಲ? Right, so differentiate the, students. We get here f dash of x divided by f of x, and here minus common ತಗೊಂಡ್ರೆ x into 1 by x. Okay, plus log x ಹಂಗೆ ಇಟ್ಕೊಂಡ್ರೆ differentiation of x is nothing but 1. Right, so now I got here minus of 1 plus log x. This is what we got. Right, so here, students, f dash of x. What is f dash of x? F dash of x is nothing but minus f of x. Okay, so minus f of x into, so ille bariyana bekadre, so minus f of x into, we got 1 plus log x. This is what we write. Right, so hagadre, students, iga nanu en madbeku? Consider f dash of x equals to 0. Consider f dash of x equals to 0. So it is nothing but, students, f of x. So minus f of x into 1 plus log x equals to 0. What is f of x, students? F of x is nothing but 1 by x whole power x. Okay, so 1 plus log x is equal to 0. So hagadre already ನಾನು ಹೇಳಿದೀನಿ, ಇಲ್ಲಿ x ಅಂತ ಬಂತು. So ಇಲ್ಲಿ log x ಅಂತ ಬಂತ, students, x should be greater than 0. ಹೌದಲ್ಲ? So here, students, x is greater than 0. This implies 1 by x is also greater than 0. 2 greater than 0 ಆದರೆ 1 by 2 ಕೂಡ greater than 0 ಅಲ್ಲ? Right, ಇದಕ್ಕೇನಾದರೂ 1 by x whole power x is greater than 0 ಕೂಡ ಆಗುತ್ತಲ್ವಾ? Is that right? ಯಾಕಂದ್ರೆ 2 greater than 0, 1 by 2 greater than 0, 1 by 2 whole power 2 ಅದು ಕೂಡ greater than 0 ಅಲ್ಲ? Right, so this implies, students, 1 by x whole power x is not equal to 0. So ಹಾಗಾದ್ರೆ this implies, students, ಇದಿ ಪ್ರಕಾರ ಹೋದ್ರೆ a into b is not equal, a into b equal to 0 ಆದಾಗ a not equal to 0 ಆದರೆ b ಏನಾಗಬೇಕು? equal to 0 ಆಗಬೇಕಲ್ಲ? Therefore I can tell that 1 plus log x equals to 0. Log x equals to minus 1. X is equal to n1, students, minus e power minus 1. Right, therefore x is equal to 1 by e. Right, this is the stationary point. Right, ಈಗ ನಾನು ಏನು ಮಾಡಬೇಕು? ಈ ವ್ಯಾಲ್ಯೂನ ತೆಗೆದು 1 by x ಇಲ್ಲಿ f of x ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. Okay, so now, students, here I substitute f of 1 by e, which is nothing but 1 by e whole power 1 by e. ಹೌದಲ್ಲ? Right, so ಇಲ್ಲಿ 1 by e is nothing but e. ರೆಸಿಪ್ರೋಕಲ್ ಮಾಡಿದ್ರೆ e ಬರುತ್ತೆ. e ಪವರ್ ಏನು ಬಂತು, ಸ್ಟೂಡೆಂಟ್ಸ್? 1 by e. Okay, this is the required answer. ಹಾಗಾದ್ರೆ ಆಪ್ಷನ್ ಏನು ಬಂತು ಇದರಲ್ಲಿ? C is the right answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Right? Okay. So now, students, let us move on to the next problem. So next problem ಬಂದು, if y equals to 5x minus 2x cube is the given curve. Okay, is the given curve, then the rate of change of the slope of the curve. Then the rate of change of slope of the curve when x equals to 3 is. So same type, students. ಮುಂಚೆ ನೋಡಿ, ಈಗ ನನಗೇನು ಕೇಳ್ತಾ ಇದ್ದಾರೆ, ನಾನು ಈಗ ಮ್ಯಾಕ್ಸಿಮಮ್ ಸ್ಲೋಪ್ ಫೈಂಡ್ ಔಟ್ ಮಾಡಿದೆ ನೋಡಿ, ಅದೇ ರೀತಿ ಇದೆ ಈ ಪ್ರಾಬ್ಲಮ್ ಕೂಡ. ನಾನು ಇದರಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೈ ಫೈಂಡ್ ಔಟ್ ಮಾಡಬೇಕಾಗಿಲ್ಲ, ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಕೊಟ್ಟಿರೋದು y ಈಕ್ವಲ್ಸ್ ಟು, ಸ್ಟೂಡೆಂಟ್ಸ್, ಇಟ್ ಈಸ್ f of x, ಸೊ ವಿಚ್ ಇಸ್ ಈಕ್ವಲ್ ಟು 5x minus 2x cube. ಓಕೆನಾ? ಸೊ ಹಾಗಾದ್ರೆ dy by dx, here it is nothing but f dash of x. F dash of x is nothing but, students, it is 5 minus 6x square. ಇದರಲ್ಲಿ rate of change of slope of the curve. Okay, rate of change of slope of the curve
This means that students, this means that I need to find d by dt, and ಇದರಲ್ಲಿ ಸ್ಟೂಡೆಂಟ್ಸ್ ಬರೋದು f dash of x. ಓಕೆನಾ, ದಿಸ್ ಇಸ್ ವಾಟ್ ಐ ನೀಡ್ ಟು ಫೈಂಡ್, ಡಿ ಬೈ ಡಿ ಟಿ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಹಿಯರ್. ಸೊ ಹಾಗಾದ್ರೆ ಇದನ್ನ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಇದರಲ್ಲಿ ಡಿ ಬೈ ಡಿ ಟಿ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದಾಗ, ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಜಿ ಆಫ್ ಎಕ್ಸ್ ಸ್ಟೂಡೆಂಟ್ಸ್. ಐ ಶಾಲ್ ಕನ್ಸಿಡರ್ ದಿಸ್ ಆಸ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 5 ಮೈನಸ್ 6x². ಓಕೆನಾ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ, if the given curve x increases at the rate of what students, 2 units per second. So given, what is given here? Given dx by dt equals to it is 2 unit per second, right? And then students ಇನ್ನೊಂದು ಕೊಟ್ಟಿರೋದು x ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಇದನ್ನ ಎರಡನ್ನು ಯೂಸ್ ಮಾಡ್ಕೋಬಹುದಲ್ಲ, ರೈಟ್? ಸೊ ಹಾಗಾದ್ರೆ ನಾನೇನು ಫೈಂಡ್ ಔಟ್ ಮಾಡ್ತೀನಿ ಈಗ, g dash of x or ಸೊ ಇಲ್ಲಿ ಸ್ಟೂಡೆಂಟ್ಸ್ d by dt of students g of x. ಓಕೆನಾ, ಸೊ ಈಗ ಏನು ಸಿಗುತ್ತಿದ್ದು, ವಾಟ್ ವಿ ಗೆಟ್ ಹಿಯರ್, ದಿಸ್ ಇಸ್ ನಥಿಂಗ್ ಬಟ್, ಓಕೆ, ಒಂದು ಕೆಲಸ ಮಾಡೋಣ ಹಾಗಾದ್ರೆ, as I have written here earlier, let me use that only. So d by dt of f dash of x. So what is d by dt of f dash of x students? Here we get, okay, so here we get students, ಇಲ್ಲಿಗೆ ಬಂದಾಗ ನಮ್ಗೆ ಏನು ಸಿಗುತ್ತೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ 0 ಮೈನಸ್ 12x ಸಿಗುತ್ತೆ, and into dx by dt ಬರುತ್ತೆ, into dx by dt, because here I am differentiating with respect to t. ಹೌದಲ್ಲ, ಸೊ ಇಲ್ಲಿ ಏನು ಬರುತ್ತೆ, minus 12x into dx by dt. This is what we get. So ಹಾಗಾದ್ರೆ minus 12 into x, what is x students, 3, and dx by dt is nothing but 2. So we get here minus 12 into 3, that is 36. 36 into 2 ಎಷ್ಟು ಬರುತ್ತೆ, it is 72. So minus 72 units per second. This is what we get. ಹಾಗಾದ್ರೆ minus 72 units per second is nothing but A is the right answer. ಅರ್ಥ ಆಗಿದೆ ಎಲ್ಲರಿಗೂ, right? Okay, so moving to the next question. So f of x equals to tan x minus 4x is strictly decreasing in which interval? ಯಾವ ಇಂಟರ್ವಲ್ ಅಲ್ಲಿ ಇದು ಡಿಕ್ರೀಸ್ ಆಗ್ತಾ ಇದೆ ಅಂತ ತಿಳ್ಕೋಬೇಕು. ಸೊ ನಾನೇನು ಮಾಡ್ಬೇಕು ಈಗ ಸ್ಟೂಡೆಂಟ್ಸ್, ಈಗ ಜಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೊಟ್ಟಿದ್ದಿದ್ರೆ ನಾನೇನು ಮಾಡ್ತೆ, ಐ ವುಡ್ ಹ್ಯಾವ್ ಯೂಸ್ ದ ರೇಂಜ್ ಆರ್ ಗ್ರಾಫ್. ಬಟ್ ಇಲ್ಲೇನಾಗ್ತಾ ಇದೆ, ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದೆ, ಆಲ್ಜಿಬ್ರಾಯಿಕ್ ಫಂಕ್ಷನ್ ಕೂಡ ಇದೆ. ಸೊ ವಾಟ್ ಯು ಡೂ, ಬೆಟರ್ ಯು ಜಸ್ಟ್ ಡಿಫ್ರೆನ್ಶಿಯೇಟ್ ದಿ ಸ್ಟೂಡೆಂಟ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡೋರು ಏನು ಬರುತ್ತೆ, ಇದು secant square x ಬರುತ್ತೆ, minus 4 ಬರುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್, ಹೌದಲ್ಲ, ವಿ ಗೆಟ್ secant square x minus 4. ಇಸ್ ದಟ್ ರೈಟ್? ಹಾಗಾದ್ರೆ ಇದು ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸ್ ಆಗ್ತಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ, ಸೊ ದಿಸ್ ಶುಡ್ ಬಿ ಲೆಸ್ ದೆನ್ 0 ಇನ್ ವಿಚ್ ಇಂಟರ್ವಲ್. ಓಕೆನಾ? ಸೊ ಸ್ಟೂಡೆಂಟ್ಸ್ ನಾನೇನು ಮಾಡ್ತೀನಿ, ಇದರಲ್ಲಿರೋ ಯಾವ್ದಾದ್ರು ಒಂದು ವ್ಯಾಲ್ಯೂಗಳನ್ನ ತಗೊಂಡು ನಾನು ಏನು ಮಾಡ್ತೀನಿ, ಐ ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಓಕೆ, ಅದಕ್ಕಿಂತ ಮುಂಚೆ ನಾನೇನು ಮಾಡ್ಬೋದು ಒಂದು ಕೆಲಸ ಅಂತಂದ್ರೆ, ಐ ಕ್ಯಾನ್ ಫೈಂಡ್ ವಾಟ್ ಸ್ಟೂಡೆಂಟ್ಸ್ ದ ಕ್ರಿಟಿಕಲ್ ಪಾಯಿಂಟ್ ಟು ದಿಸ್. ಸೊ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ ಅದ್ರ ಪ್ರಕಾರ ನಾನು ಹೋಗ್ಬೋದು, ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಯಾವ ಇಂಟರ್ವಲ್ ಅದು ಇನ್ಕ್ರೀಸಿಂಗ್ ಆಗುತ್ತೆ ಅಂತೇಳಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಕ್ರಿಟಿಕಲ್ ಪಾಯಿಂಟ್ ಗೊತ್ತಾದ್ರೆ ನನಗೊಂದು ರೇಂಜ್ ಗೊತ್ತಾಗುತ್ತೆ, ಯಾವ ರೇಂಜಲ್ಲಿ ನಾನು ವ್ಯಾಲ್ಯೂಸ್ಗಳನ್ನ ಚೆಕ್ ಮಾಡಬೇಕು ಅಂತೇಳಿ. ಸೊ ನಾನೇನು ಮಾಡ್ತೀನಿ, ಈಗ ಕ್ರಿಟಿಕಲ್ ಪಾಯಿಂಟ್ನ ಚೆಕ್ ಮಾಡ್ತೀನಿ. ಸೊ ನಾವು ಸ್ಟೂಡೆಂಟ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 implies here secant square x minus 4 equals to 0. So secant square x equals to 4. Okay, so secant x equals to plus or minus 2. So secant x plus or equals to plus or minus 2 andre x equals to ಏನು ಬರುತ್ತೆ ಸ್ಟೂಡೆಂಟ್ಸ್, plus or minus pi by 3. ಓಕೆನಾ? ಸೊ ದೀಸ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್, ಹೌದಲ್ಲ? ಸೊ ನಾನೇನು ಮಾಡ್ತೀನಿ ಈಗ, ವಾಟ್ ಐ ಡೂ ನಾವು ಸ್ಟೂಡೆಂಟ್ಸ್ ಹಿಯರ್, ಐ ಟೇಕ್ ಹಿಯರ್ minus pi by 3 and I take here plus pi by 3. ಸೊ pi by 3 ಗಿಂತ ಜಾಸ್ತಿ ವ್ಯಾಲ್ಯೂ, ಸಪೋಸ್ ಐ ಪುಟ್ 60 ಡಿಗ್ರಿ ಇದೆ, 60 ಡಿಗ್ರಿಗಿಂತ ಜಾಸ್ತಿ ವ್ಯಾಲ್ಯೂ ಅಂದರೆ 90 ಡಿಗ್ರಿ, ಹೌದಲ್ಲ? 90 ಡಿಗ್ರಿ ಹಾಕ್ಬೋದಿಲ್ಲ, 75 ಡಿಗ್ರಿ ಹಾಕ್ಬೋದು, ರೈಟ್? ಸೊ 90 ಡಿಗ್ರಿ ಹಾಕಿದ್ರೆ ಬೆಟರ್, ಈಸಿ ನಂಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ 90 ಡಿಗ್ರಿ ಹಾಕಿದ್ರೆ ಸ್ಟೂಡೆಂಟ್ಸ್ ನಂಗೇನು ಬರುತ್ತೆ, secant 90 ಇಸ್ ನಾಟ್ ಡಿಫೈನ್ಡ್ ಅಲ್ವಾ, ಇನ್ಫಿನಿಟಿ ಹೊಟ್ಟೋಗುತ್ತೆ, ರೈಟ್? ಸಪೋಸ್ ಇಫ್ ಐ ಪುಟ್ ಇಯರ್ 75 ಡಿಗ್ರಿ ಏನು ಬರುತ್ತೆ, ವಿ ಗೆಟ್ ಕಾಸ್ ಹೋಗ್ಬೋದು, ಕಾಸ್ 1 by cos square. ವಾಟ್ ಈಸ್ ಕಾಸ್ 75 ಸ್ಟೂಡೆಂಟ್ಸ್? ಇಟ್ ಈಸ್ √3 + 1 divided by 2√2, ಹೌದಲ್ಲ? ಕಾಸ್ 75 is nothing but √3 + 1 by 2√2. ಸೊ ದಿಸ್ ವಿಲ್ ಬಿ 2√2 by √3 + 1 whole square. ಸೊ ಅದನ್ನೆಲ್ಲ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮಗೆ ಯು ಗೆಟ್ ಇಯರ್ ಪ್ಲಸ್ and you get minus and here you get plus students. ಓಕೆನಾ? ಸೊ ಮೈನಸ್ ಬಂದೇ ಬರುತ್ತೆ, minus pi by 3 to pi by 3 ಅಲ್ಲಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? got it? ಸಪೋಸ್ ಸ್ಟೂಡೆಂಟ್ಸ್ ಇದರಲ್ಲಿ 2 ಆಪ್ಷನ್ಸ್ ಕರೆಕ್ಟ್ ಇರೋದು ಇದ್ದಿದ್ರೆ, ಸಪೋಸ್ 2 ಆಪ್ಷನ್ಸ್ ಕರೆಕ್ಟ್ ಆಗಿರೋದು, ಮಲ್ಟಿ ಆಪ್ಷನ್ಸ್ ಕರೆಕ್ಟ್ ಆಗಿರೋದು ಇದ್ದಿದ್ರೆ, ದಿಸ್ ಆನ್ಸರ್ ವುಡ್ ಬೋತ್ ಬಿ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಏನಾದರೂ 2 ಆಪ್ಷನ್ ಕರೆಕ್ಟ್ ಆಗಿರೋದು, 2 ಆಪ್ಷನ್ಸ್ ಕರೆಕ್ಟ್ ಆಗಿರೋದು ಏನಾದ್ರು ಇದ್ದಿದ್ರೆ, ದಿಸ್ ಆಪ್ಷನ್ ಆಸ್ ವೆಲ್ ಆಸ್ ದಿಸ್ ಆಪ್ಷನ್ ವುಡ್ ಬಿ ದ ಆನ್ಸರ್. ಬಟ್ ಸಿಂಗಲ್ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ವಾಟ್ ಯು ನೀಡ್ ಟು ಡೂ ಸ್ಟೂಡೆಂಟ್ಸ್, ಇಯರ್ ಯು ಗೆಟ್ ದಿಸ್ ಓನ್ಲಿ ಆಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ ಮಲ್ಟಿ ಆಪ್ಷನ್ ಕರೆಕ್ಟ್ ಆಗಿದ್ದಿದ್ರೆ ಐ ವುಡ್ ರೈಟ್ ಇಯರ್ ಲೈಕ್ ದಿ ಸ್ಟೂಡೆಂಟ್ಸ್, ಮಲ್ಟಿ ಆಪ್ಷನ್ ಕರೆಕ್ಟ್, ಮಲ್ಟಿಪಲ್ ಆಪ್ಷನ್ ಕರೆಕ್ಟ್ ಆಗಿದ್ದಿದ್ರೆ, ಓಕೆ,
ಸೊ ಮಲ್ಟಿಪಲ್ ಆಪ್ಷನ್ ಕರೆಕ್ಟ್. ಸೊ ಮಲ್ಟಿಪಲ್ ಆಪ್ಷನ್ ಆಗಿದ್ದಿದ್ರೆ ಸ್ಟೂಡೆಂಟ್ಸ್, ಓಕೆ, ಮಲ್ಟಿಪಲ್ ಆಪ್ಷನ್ ಕರೆಕ್ಟ್ ಆಗಿದ್ದಿದ್ರೆ ಇದರಲ್ಲಿ ಏನಾಗ್ತಾ ಇತ್ತು, B and C would be the answer. B as well as C would be the answer. Correct answer. ಓಕೆನಾ? ಸಿಂಗಲ್ ಆನ್ಸರ್ ಕರೆಕ್ಟ್ ಆಗಿರೋದ್ರಿಂದ, ಸಿಂಗಲ್ ಆನ್ಸರ್ ಕರೆಕ್ಟ್, ಸಿಂಗಲ್ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಇದರಲ್ಲಿ ಯಾವುದನ್ನು ತಗೋಬೇಕು, ಓನ್ಲಿ ಸಿ ವಿಲ್ ಬಿ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಯು ನೀಡ್ ಟು ಗೋ ವಿತ್ ಅ ಗ್ರೇಟರ್ ಇಂಟರ್ವಲ್ ಇಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಹೇಳ್ತಾ ಇರೋದು? ಗಾಟ್ ಇಟ್? ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪವರ್ 4 ಮೈನಸ್ 4x³ ಇದೆ. ಸೊ ಇದು ಇನ್ಕ್ರೀಸಿಂಗ್ ಆಗುತ್ತೆ ಡಿಕ್ರೀಸಿಂಗ್ ಆಗುತ್ತೆ ಯಾವ ಇಂಟರ್ವಲ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ವಿಲ್ ಯು ಡೂ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್? ಇದನ್ನು ಆರಾಮ್ಸೆ ಮಾಡ್ಬೋದಲ್ಲ ನೀವು. ಏನು ಮಾಡ್ಬೇಕು ಇದರಲ್ಲಿ, ಇಂಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಕನ್ಸಿಡರ್ ಮಾಡಿ. ಸೊ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಪ್ರಕಾರ ಏನು ಮಾಡ್ಬೋದು, ಯು ಕ್ಯಾನ್ ಚೆಕ್ ಬೈ ಯೂಸಿಂಗ್ ಯುವರ್ ವೆವಿಕರ್ ಮೆಥಡ್. ಹೌದಲ್ಲ? ಸೊ ಹಾಗಾದ್ರೆ ಈ ಪ್ರಾಬ್ಲಮ್ನ ಮಾಡ್ತೀರಾ? ಸೊ ದಿಸ್ ದ ಸೆಕೆಂಡ್ ಹೋಮ್ವರ್ಕ್ ಐ ಆಮ್ ಗಿವಿಂಗ್ ಟು ಯು ಸ್ಟೂಡೆಂಟ್ಸ್. ಸೊ ಟ್ರೈ ಟು ಡೂ ದಿಸ್ ಪ್ರಾಬ್ಲಮ್ ಆನ್ ಯುವರ್ ಓನ್. ನೋಡೋಣ, ಟ್ರೈ ಮಾಡಿ ಆ್ಯಂಡ್ ಪ್ಲೀಸ್ ಮೆನ್ಷನ್ ದಿಸ್ ಇನ್ ದ ಕಮೆಂಟ್ ಸೆಕ್ಷನ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಆಪ್ಷನ್ ಏನಾ ಬಿನಾ ಅಂತ ಮೆನ್ಷನ್ ಮಾಡಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಬರೋಣ. ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4x³ ಮೈನಸ್ 18x² ಪ್ಲಸ್ 27x ಮೈನಸ್ 7. ಸೊ ಈಗ ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 12x² ಬರುತ್ತೆ ಮೈನಸ್ 36x ರೈಟ್ ಪ್ಲಸ್ 27. ಇಸ್ ದಟ್ ರೈಟ್? ಸೊ ಹಾಗಾದರೆ ಇದರಲ್ಲಿ ನನಗೆ ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಕಾಮನ್ ತೊಗೊಂಡ್ರೆ 3 ಕಾಮನ್ ತೊಗೋಬೋದು. ಸೊ 4x² ಬರುತ್ತೆ ಮೈನಸ್ 12 ಬರುತ್ತಲ್ಲ ಇದು. ಓಕೆ, ಮೈನಸ್ 12x. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಪ್ಲಸ್ 9 ಬರುತ್ತೆ. ಇಸ್ ದಟ್ ರೈಟ್? ಸೊ 9 into 4 is 36. ಸೊ 36ನ ಸ್ಪ್ಲಿಟ್ ಮಾಡಿದ್ರೆ ಸೊ 12 ಬರಬೇಕು. ಸೊ 6 into 6 ಮಾಡ್ಬೋದಲ್ಲ. ಸೊ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಎರಡು ಕಡೆ ಮೈನಸ್ ಹಾಕೊಳ್ಳಿ. ಸೊ ಹಾಗಾದರೆ ಸ್ಟೂಡೆಂಟ್ಸ್ 3 into ಇಯರ್ 4x² ಮೈನಸ್ 6x ಮೈನಸ್ 6x ಪ್ಲಸ್ 9. ಸೊ ಇಯರ್ 3 into 2x ಕಾಮನ್ ತೊಗೊಂಡ್ರೆ ಸೊ ಇದರಲ್ಲಿ 2x ಮೈನಸ್ 3 ಆ್ಯಂಡ್ ಮೈನಸ್ 3 ಕಾಮನ್ ತೊಗೊಂಡ್ರೆ ಸ್ಟೂಡೆಂಟ್ಸ್ 2x ಮೈನಸ್ 3. So we get here 3 into 2x minus 3 whole square. Right? This is your f dash of x. So hagadre students f dash of x equals to 0 madadre, which implies x equals to ಏನು ಬರುತ್ತೆ ನನಗೆ 3/2 ಬರುತ್ತೆ. Right? See, x equals to 3/2 ಇದೆ. And this value students maximum value ಕೊಡುತ್ತಾ minimum value ಕೊಡುತ್ತಾ ಅಂತ ಏನು ಮಾಡಬೇಕು, I need to use the second derivative test. Second derivative test ಯೂಸ್ ಮಾಡಬೇಕಲ್ವಾ? Right? So second derivative test ಆದರೂ ಯೂಸ್ ಮಾಡ್ಬೋದು ನೀವು. So that is better. Okay, so let me use the second derivative test here students. So second derivative test use ಮಾಡಿದ್ರೆ ಏನು ಬರುತ್ತೆ, f double dash of x. f double dash of x ಏನಾಗುತ್ತೆ, ಸೊ ಡಿಫ್ರೆನ್ಶಿಯೇಟ್ ದಿ ಸ್ಟೂಡೆಂಟ್ಸ್, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ವಿ ಗೆಟ್ ಹಿಯರ್ 3 into. ಸೊ 3 into ಸ್ಟೂಡೆಂಟ್ಸ್ ವಿ ಗೆಟ್ 8x ಬರುತ್ತೆ ಮೈನಸ್ ಏನು ಬರುತ್ತೆ ಇಲ್ಲಿ 12 ಬರುತ್ತೆ. ಹೌದಲ್ಲ? ಸೊ f double dash of 3/2. f double dash of 3/2 3 into. ಸೊ ವಿ ಗೆಟ್ ಹಿಯರ್ 8 into 3/2 minus 12. So here 4 into 2 into 1 2 into 4. ಹೌದಾ? So 3 into students 12 minus 12 ಬಂದ್ಬಿಡ್ತು. So which implies students 3 into 0 which is equal to 0. ಹಾಗಾದ್ರೆ ಇಲ್ಲಿ ಏನಾಯ್ತು ಸ್ಟೂಡೆಂಟ್ಸ್, f double dash of x will be equal to 0. So f double dash of x equals to 0 ಮತ್ತೆ f dash of x equals to 0 ಏನಾಗ್ತಿದೆ ಸ್ಟೂಡೆಂಟ್ಸ್, this point is nothing but the what is it's called as the ಸೊ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ಇದು ಸ್ಟೇಷನರಿ ಪಾಯಿಂಟ್ ಅಂತ ಕರಿಬಹುದು. ಹೌದಲ್ಲ? ರೈಟ್? ಅಥವಾ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಓಕೆ, ಕರೆಕ್ಟ್. ದಿಸ್ ಇಸ್ ದ ರೈಟ್ ವೇ ಟು ಟೆಲ್. ಇಟ್ ಇಸ್ ಕಾಲ್ಡ್ ಆಸ್ ಅ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಅಂದರೆ ಈ ಪಾಯಿಂಟಲ್ಲಿ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೂಡ ಸಿಗೋದಿಲ್ಲ, ಮಿನಿಮಮ್ ವ್ಯಾಲ್ಯೂ ಕೂಡ ಸಿಗೋದಿಲ್ಲ. ಯೂಶ್ವಲಿ ಏನು ಮಾಡ್ತೀವಿ, ಇದನ್ನು ಮಾಡಿದಾಗ ಸ್ಟೂಡೆಂಟ್ಸ್ ನಾವೇನು ಮಾಡ್ತೀವಿ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಫೇಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಫೇಲ್ ಆದಾಗ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಫೇಲ್ಸ್ ಸ್ಟೂಡೆಂಟ್ಸ್, ಈ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಫೇಲ್ ಆದಾಗ ವಿ ಯೂಸ್ ದ ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಸೊ therefore by first derivative test ಏನು ಮಾಡ್ತೀವಿ ನಾವು, ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಪ್ರಕಾರ ಹೋದ್ರೆ, ಸೊ ವಾಟ್ ವಿ ಡೂ ಸ್ಟೂಡೆಂಟ್ಸ್ ಹಿಯರ್, ವಿ ಗೆಟ್ ಹಿಯರ್ 3/2. ಹೌದಲ್ಲ? ವಿ ಗೆಟ್ ಹಿಯರ್ 3/2. ಸೊ 3/2 ಇರೋದ್ರಿಂದ ಸ್ಟೂಡೆಂಟ್ಸ್ ಇಲ್ಲಿ x ಮೈನಸ್ 3/2. ಓಕೆ, ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಲ್ಲಿಗೆ ಬರೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬಂದಾಗ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನು ಬಂದಿದೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ವಿ ಗೆಟ್ ಹಿಯರ್ 3 into 2x minus 3 whole square ಅಲ್ಲ? ರೈಟ್? ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ, ಸಿನ್ಸ್ ಐ ಹ್ಯಾವ್ ಗಾಟ್ ಹಿಯರ್ ಸ್ಕ್ವೇರ್ ಇರೋದ್ರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ, ಸೊ ಏನಾದರೂ ವ್ಯಾಲ್ಯೂ ಹಾಕಿ ಬೋತ್ ದ ಸೈಡ್ ಇಟ್ ವಿಲ್ ಬಿ ಪ್ಲಸ್. ದ ಸೈನ್ ಇಸ್ ನಾಟ್ ಚೇಂಜಿಂಗ್. ಸಿನ್ಸ್ ದ ಸೈನ್ ಇಸ್ ನಾಟ್ ಚೇಂಜಿಂಗ್ ಸ್ಟೂಡೆಂಟ್ಸ್, ವಾಟ್ ಹ್ಯಾಪನ್ಸ್, the sign doesn't change. What we call 3/2 is the point of inflection. Therefore at this point we will not get either the maximum value or minimum value. So what we get students here as neither maximum nor minimum value. ಅರ್ಥ ಆಗ್ತಿದೆಯಾ? Because this 3/2 is called as point of inflection. ಏನಂತ ಕರಿತೀವಿ ಸ್ಟೂಡೆಂಟ್ಸ್, ಇದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ.
This point is called as point of inflection. ಅರ್ಥ ಆಗ್ತಿದೆ ಎಲ್ಲರಿಗೂ? Got it? Okay. So moving to the next problem. Yeah. So now students attains its local minimum value at what? So ಇದ್ರದ್ದು local minimum value ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. So now you have got a what biquadratic equation. ಹೌದಲ್ಲ? Right. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ f dash of x find out ಮಾಡಿ. What is your f dash of x here? -3 into x power 3. Next minus 24 into x square minus 45 into x plus 0. Okay. So ಈಗ ಸ್ಟೂಡೆಂಟ್ಸ್ ನಾನು ಇದರಲ್ಲಿ ಏನೇನು ಕಾಮನ್ ತಗೋಬಹುದು ನಾನು? ಸೊ ಐ ಕ್ಯಾನ್ ಟೇಕ್ ಯರ್ -3 ಕಾಮನ್. ಸೊ ಹಾಗಾದ್ರೆ ಇದು ಎಕ್ಸ್ -3x ಕಾಮನ್ ತಗೋಬೋದಲ್ಲ. -3x ಕಾಮನ್ ತಗೊಂಡ್ರೆ ಇದು x ಸ್ಕ್ವೇರ್ ಬರುತ್ತೆ ಪ್ಲಸ್ 8x ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ 45 ಬರುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್. ಹೌದಲ್ಲ? ರೈಟ್. ಸೊ ಹಾಗಾದ್ರೆ 45ನ ಸ್ಪ್ಲಿಟ್ ಮಾಡಬೇಕು. ಸೊ 45ನ ಸ್ಪ್ಲಿಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ವಾಟ್ ಐ ಗೆಟ್ ಇಫ್ ಐ ಸ್ಪ್ಲಿಟ್ ದ 45, ದ ವ್ಯಾಲ್ಯೂ 45. ಆ್ಯಂಡ್ ನನಗೆ ಏನು ಬರಬೇಕು ಸ್ಟೂಡೆಂಟ್ಸ್? 8 ಬರಬೇಕು. ಸಿನ್ಸ್ ಐ ಹ್ಯಾವ್ ಟೇಕನ್ 3 ಕಾಮನ್ ಇಯರ್. ಸೊ 45 is nothing but so 15 into 3 ಮಾಡ್ಬೋದು, ಇಲ್ಲ ಅಂತಂದ್ರೆ 9 into ಸೊ 9 into ಸ್ಟೂಡೆಂಟ್ಸ್ 5 ಮಾಡ್ತೀವಿ. ಹೌದಾ? ಅದನ್ನು ಬಿಟ್ಟರೆ ಇನ್ನೇನು ಮಾಡ್ಬೋದು ನಾನು? 15 into 3. ಇಸ್ ದಟ್ ರೈಟ್? ಸೊ ಇಸ್ ದರ್ ಎನಿಥಿಂಗ್ ದಟ್ ಐ ಹ್ಯಾವ್ ಮಿಸ್ಡ್ ಇಯರ್? ಏನಾದ್ರು ಮಿಸ್ ಮಾಡಿದ್ದೀನಾ? ಸೊ 4 is 3x ಸ್ಕ್ವೇರ್ ಆಯಿತು 45. ಓಕೆ, 45 ಅಲ್ಲ 15 ಬರುತ್ತಲ್ವಾ ಇದು? ರೈಟ್. ಸೊ ಐ ಗೆಟ್ ಇಯರ್ 15 ಬಿಕಾಸ್ ಐ ಹ್ಯಾವ್ ಟೇಕನ್ 3 ಕಾಮನ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ 15ನ ಸ್ಪ್ಲಿಟ್ ಮಾಡಿದ್ರೆ, ಸೊ 15ನ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ 5 into 3 ಬರುತ್ತೆ. ಇಲ್ಲಿ ಎರಡೂ ಕಡೆ ಪ್ಲಸ್ ಇದೆ. ಸೊ ಐ ಗೆಟ್ ಇಯರ್ -3 into x plus 3 into x plus 5. ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ f dash of x equals to 0 implies I get x equals to 0, x equals to -3 and x equals to -5. This is what we get. ರೈಟ್. ಐ ಹ್ಯಾವ್ ಗಾಟ್ 3 ಪಾಯಿಂಟ್ ಸ್ಟೂಡೆಂಟ್ಸ್. ಈ 3 ಪಾಯಿಂಟಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ ಮತ್ತು ಯಾವುದು ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ? ಲೆಟ್ ಮೀ ಡಿಫ್ರೆನ್ಷಿಯೇಟ್ ದಿ ಸ್ಟೂಡೆಂಟ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ f dash of x. ಸೊ ವಾಟ್ ಈಸ್ f dash of x ಸ್ಟೂಡೆಂಟ್ಸ್? ಇಟ್ ಈಸ್ 3 into. ಓಕೆ. ಸೊ ಸಾರಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. ಇಫ್ ಐ ಡಿಫ್ರೆನ್ಷಿಯೇಟ್ ದಿಸ್ ಇಟ್ ವಿಲ್ ಬಿ ವೆರಿ ಲೈಕ್ ಆಡ್. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. ಲೆಟ್ ಮೀ ಡೂ ಒನ್ ಥಿಂಗ್. ಲೆಟ್ ಮೀ ಡಿಫ್ರೆನ್ಷಿಯೇಟ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಸ್ಟೂಡೆಂಟ್ಸ್ 1. ಓಕೆನಾ? ಸೊ ಹಾಗಾದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ -3 into. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? -6x ಸಿಗುತ್ತಾ? ರೈಟ್. ಮೈನಸ್ ಐ ಗೆಟ್ ಯರ್ 9x ಸ್ಕ್ವೇರ್ ಸಿಗುತ್ತೆ. ರೈಟ್. -48x ಸಿಗುತ್ತೆ. ನೆಕ್ಸ್ಟ್ ಏನು ಸಿಗುತ್ತೆ? -48. ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಲೆಟ್ ಮೀ ಸಬ್ಸ್ಟಿಟ್ಯೂಟ್ ಆಲ್ ದೀಸ್ ವ್ಯಾಲ್ಯೂಸ್ ಹಿಯರ್. ಸೊ ಮೊದಲನೇದಾಗಿ f dash of 0. ವಾಟ್ ಈಸ್ f dash of 0 ಸ್ಟೂಡೆಂಟ್ಸ್? -45 less than 0. ಹಾಗಾದ್ರೆ ದಿಸ್ ಪಾಯಿಂಟ್ ಇಸ್ ನಾಟ್ ದ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ, ಇಟ್ಸ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಹೌದಲ್ಲ? ರೈಟ್. ದಿಸ್ ಪಾಯಿಂಟ್ ಇಸ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಈಗ ನನಗೆ ಬೇಕಾಗಿರೋದು f ಡಬಲ್ ಡ್ಯಾಶ್ ಆಫ್. ಸೊ ಇಲ್ಲೂ ಕೂಡ f ಡಬಲ್ ಡ್ಯಾಶ್ ಅಲ್ಲ? ರೈಟ್. ಸೊ ಇಯರ್ ಆಲ್ಸೋ f ಡಬಲ್ ಡ್ಯಾಶ್. ಸೊ f ಡಬಲ್ ಡ್ಯಾಶ್ ಆಫ್ ಸ್ಟೂಡೆಂಟ್ಸ್ ಈಗ ಏನು ಬೇಕು ನನಗೆ? f ಡಬಲ್ ಡ್ಯಾಶ್ ಆಫ್ 3 ಬೇಕು, -3 ಬೇಕು. ಐ ನೀಡ್ ಯರ್ f ಡಬಲ್ ಡ್ಯಾಶ್ ಆಫ್ -3. ವಾಟ್ ಈಸ್ f ಡಬಲ್ ಡ್ಯಾಶ್ ಆಫ್ -3 ಸ್ಟೂಡೆಂಟ್ಸ್? -9 into 9 ಪ್ಲಸ್ 48 into 3. ವಾಟ್ ಈಸ್ 48 into 3 ಸ್ಟೂಡೆಂಟ್ಸ್? ಇಟ್ ಇಸ್ 144. ರೈಟ್. ನೆಕ್ಸ್ಟ್ ಏನು ಬರುತ್ತೆ? -45 ಬರುತ್ತೆ. ಸೊ -81 -45. ವಾಟ್ ಈಸ್ -81 -45 ಸ್ಟೂಡೆಂಟ್ಸ್? ಇಟ್ ಈಸ್ so -81 -45 is nothing but it is -125 plus 144. So which is greater than 0 students? Hagadre this point is what? Point of minima. Howdala? This point is point of minima. Is that right? Innond point ide check madbena adunu. f double dash of -5. What is this f double dash of -5 students? It is -9 into. It is 25. Right? So 48 into 5. So what is 48 into 5 students? It is 240 alva. Right. So I get here plus 240. Is that right? I get there plus 240 and then students I get -45. Okay. So hagadre 9 into 25. What is that? 225 alla? 225 plus 45. What is that students? 270. Howdala? So I get here -270 plus 240 which is less than 0. So hagadre idralli this point is also called as point of minima. Howdala? ಸೊ ಹಾಗಾದರೆ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಇರೋದು ಯಾವ ಸ್ಟೂಡೆಂಟ್ಸ್? ವಿಚ್ ಇಸ್ ದ ಪಾಯಿಂಟ್ ಆಫ್ ಮಿನಿಮಾ. ಓಕೆ. ಸೊ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಲ್ವಾ ಇದು? ಸೊ ಲೆಸ್ ದೆನ್ 0 ಆಗಿದ್ರೆ ಏನಾಗುತ್ತೆ? ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಆಗುತ್ತೆ. ಓಕೆ. ಸೊ ಹಾಗಾದರೆ ವಿಚ್ ಇಸ್ ದ ಪಾಯಿಂಟ್ ಆಫ್ ಮಿನಿಮಾ ಸ್ಟೂಡೆಂಟ್ಸ್? ಹಿಯರ್ ದಿಸ್ ಇಸ್ ದ ಓನ್ಲಿ ಪಾಯಿಂಟ್ ಆಫ್ ಮಿನಿಮಾ. ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ದ ಪಾಯಿಂಟ್ ಆಫ್ ಮಿನಿಮಾ. ಸೊ ವಿಚ್ ಇಸ್ ದಟ್ ಪಾಯಿಂಟ್? -3 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್. ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿ ಇಯರ್ ವಾಟ್ ಹ್ಯಾಪನ್ಸ್? ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲೋಕಲ್ ಮ್ಯಾಕ್ಸಿಮಮ್ ಆ್ಯಂಡ್ ಲೋಕಲ್ ಮಿನಿಮಮ್ ಅಂತ ಕೇಳ್ತಿದ್ದಾರೆ. ಹೌದಲ್ಲ? ರೈಟ್. ಸೊ ಹಾಗಾದರೆ f dash of x ಏನು ಬರುತ್ತೆ ಇದರಲ್ಲಿ? ವಾಟ್ ಈಸ್ f dash of x ಸ್ಟೂಡೆಂಟ್ಸ್? ಇಟ್ ಈಸ್ 1 - 1 by x ಸ್ಕ್ವೇರ್. ಓಕೆನಾ?
ಸೊ ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0, which implies 1 minus 1 by x square equals to 0 or x square equals to 1, which implies students x is equal to plus or minus 1. So this is what I get. ಹಾಗಾದ್ರೆ ಈಗ ಏನು ಮಾಡಬೇಕು ಸ್ಟೂಡೆಂಟ್ಸ್, ನಾನು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್? ಸೊ ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ದಿಸ್ ಸ್ಟೂಡೆಂಟ್ಸ್, ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಐ ಗೆಟ್ ಹಿಯರ್ 2 by x cube, ರೈಟ್. ಸೊ ಎಕ್ಸ್ 1 by x ಸ್ಕ್ವೇರ್ ಆದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಎಕ್ಸ್ ಪವರ್ -2 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಆಲ್ರೆಡಿ ಇದೆ, ಇಲ್ಲಿ ಇಲ್ಲೊಂದು ಮೈನಸ್ ಇದೆ, ಮತ್ತೆ ಇನ್ನೊಂದು ಮೈನಸ್ ಬರುತ್ತೆ, -2 ಇಂಟು ಎಕ್ಸ್ ಪವರ್ -3. ದಟ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ 2 by x ಕ್ಯೂಬ್ ಬಂತು, ಹೌದಲ್ಲ, ರೈಟ್. So now I need to substitute this value. F double dash of -1 equals to, I get -2 less than 0. So this point is point of maxima. Howdala, this is point of maxima students. And next to F double dash of 1 is nothing but 2 greater than 0. So this point is point of minima. Right? Point of minima. So now I need what? I need students here F double dash of, yeah, so now sorry, ನನಗೆ ಏನು ಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂ ಅಲ್ಲ. ಸೊ ಎಫ್ ಆಫ್ -1, ವಾಟ್ ಈಸ್ ಎಫ್ ಆಫ್ -1 ಸ್ಟೂಡೆಂಟ್ಸ್? ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವಾಟ್ ಐ ಗೆಟ್ ಹಿಯರ್ -1 and then your -1 which is equal to -2. This is your what students? ಏನಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ಲ, this is your maximum value, okay na. And now minimum value, finding this minimum value students, what is the minimum value here? F of 1, right? F of 1 means 1 plus 1 which is equal to 2. ಹೌದಲ್ಲ. ಸೊ ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯಿತು, ಮಿನಿಮಮ್ ವ್ಯಾಲ್ಯೂಗಿಂತ ಸ್ಟೂಡೆಂಟ್ಸ್ ಕಡಿಮೆ ಆಯ್ತಲ್ವಾ, ರೈಟ್. ಸೊ ಇಯರ್ ಐ ಗಾಟ್, ಐ ಗಾಟ್ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಲೆಸ್ ದ್ಯಾನ್ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಲೆಸ್ ದ್ಯಾನ್ ಸ್ಟೂಡೆಂಟ್ಸ್ ಮಿನಿಮಮ್ ವ್ಯಾಲ್ಯೂ, ಹೌದಲ್ಲ. ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ದ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಇಸ್ ದಟ್ ರೈಟ್? ಸೊ ಹಾಗಾದ್ರೆ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? Yeah, the first option is the right answer because local maximum value is less than the local minimum value. And ಇಲ್ಲಿ ಕೊಟ್ಟಿರೋದೇನು, local maximum value equals to 2 ಇಲ್ಲ, local minimum value equals to 2 ಬಂತು ಸ್ಟೂಡೆಂಟ್ಸ್. ಮಿನಿಮಮ್ ವ್ಯಾಲ್ಯೂ, local minimum value equals to 2 and local maximum value was equal to -2. ಅರ್ಥ ಆಗಿದೆ ಎಲ್ಲರಿಗೂ, ರೈಟ್? ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದ ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಾ. ಸೊ ಇದಕ್ಕೆ ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಾ ಗೊತ್ತಾಗಬೇಕು. ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಾ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? By finding f dash of x equals to 0, ಏನು ಪಾಯಿಂಟ್ಸ್ ಬರುತ್ತೆ? that should yield me f double dash of x should be greater than 0. ಹೌದಲ್ಲ, ರೈಟ್. ಸೊ ಹಾಗಾದ್ರೆ ಇದರಲ್ಲಿ ಸೊ ನಾವು ಸ್ಟೂಡೆಂಟ್ಸ್ ಇಯರ್ f double dash of x should be greater than 0. ಸೊ ಹಾಗಾದ್ರೆ ಫಸ್ಟ್ f dash of x ಬೇಕು ನನಗೆ. ವಾಟ್ ಈಸ್ f dash of x ಸ್ಟೂಡೆಂಟ್ಸ್? ಫಸ್ಟ್ f of x ನ ಕರೆಕ್ಟಾಗಿ ಬರ್ಕೊಳ್ಳೋಣ. ವಾಟ್ ಈಸ್ f of x ಹಿಯರ್? f of x ಈಕ್ವಲ್ಸ್ ಟು, ಇಟ್ ಇಸ್ secant x ಪ್ಲಸ್, ಇಲ್ಲಿ ನೋಡಿ ಸ್ಕ್ವೇರ್ ಇದೆ, ಹೌದಾ. ಸೊ ಅದಕ್ಕೆ ನಾನೇನು ಬರಿತೀನಿ ಸ್ಟೂಡೆಂಟ್ಸ್, ಇದನ್ನ 2 into log cos x ಅಂತ ಬರಿತೀನಿ. ಅರ್ಥ ಆಯ್ತಲ್ಲ? therefore what is f dash of x? f dash of x is nothing but secant x differentiation ಮಾಡಿ ಸ್ಟೂಡೆಂಟ್ಸ್, it is secant x into tan x, right, plus 2 log x. so 2 log x differentiation ಮಾಡಿದ್ರೆ 2 into minus sin x divided by cos x. This is what we get. So what we get here, we get secant x into tan x, okay, minus 2 into tan x. This is what we got. This is your f dash of x. Okay, so now f dash of x equals to 0 ಮಾಡೋಣ students. f dash of x equals to 0 implies, here I will take students tan x common. So tan x common into secant x minus 2. This is equal to 0. ಹೌದಲ್ಲ. ಸೊ ಹಾಗಾದರೆ ನನಗೇನು ಸಿಗುತ್ತೆ ಇದರಲ್ಲಿ? tan x equals to 0 and students secant x minus 2 equals to 0. tan x equals to 0, it means that, ನೋಡಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಕೊಡ್ತಾ ಇದ್ದಾರೆ? ಸೊ ಇಯರ್ ಅಬ್ಸರ್ವ್ ಇಯರ್ ಐ ಆಮ್ ಗೆಟಿಂಗ್ ಇಯರ್ 0 to 2 pi, ಎಲ್ಲ ವ್ಯಾಲ್ಯೂಸ್ಗಳು 0 to 2 pi ಅಲ್ಲಿದೆ. ಸೊ tan x equals to 0 ಆದರೆ ಸ್ಟೂಡೆಂಟ್ಸ್ x equals to 0, pi ಬರಬೇಕು, ಹೌದಲ್ಲ. ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, 0 ಮತ್ತು pi x equals to, ಆ್ಯಂಡ್ ಇಲ್ಲಿಗೆ ಬಂದಾಗ secant x equals to 2 ಇದೆ, ರೈಟ್. ಸೊ secant x equals to 2 ಸ್ಟೂಡೆಂಟ್ಸ್. ಹಾಗಾದರೆ x is equal to ಏನು ಬರುತ್ತೆ? ಸೊ secant x equals to 2, ರೈಟ್. ಓಕೆ, ಸೊ secant x into tan x and this is what we get. Yes, it is correct. So secant x equal to 2, which implies students, so ಇದು ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ secant x equals to +2 ಇದೆ. +2 ಇರೋದ್ರಿಂದ ಸ್ಟೂಡೆಂಟ್ಸ್ ಯಾವ್ಯಾವ ಕ್ವಾಡ್ರೆಂಟ್ ಆಯಿತು? ಫಸ್ಟ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 2 ಬರಬೇಕು ಅಂದರೆ π/3 ಬರುತ್ತೆ, ರೈಟ್. ಆ್ಯಂಡ್ ಇನ್ನೋ ಕ್ವಾಡ್ರೆಂಟ್ ಸ್ಟೂಡೆಂಟ್ಸ್ ಫೋರ್ತ್ ಕ್ವಾಡ್ರೆಂಟ್, -π/3 ಬರಿಬೇಡಿ. ಸೊ ಏನು ಬರಿಬೇಕಂತಂದ್ರೆ 2π - π/3 ಬರಿಬೇಕು, ಯಾಕಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಆಗಿರೋದ್ರಿಂದ, ಓಕೆನಾ. ಸೊ ಹಾಗಾದ್ರೆ x equals to π/3 ಬರುತ್ತೆ, ಆ್ಯಂಡ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 5π/3 ಬರುತ್ತೆ.
So I have got here 4 points and I need to check at which points this gives me the minimum value. ಅದಕ್ಕೆ ಏನು ಬೇಕು ನಂಗೀಗ f double dash of x ಬೇಕು. So what is f double dash of x students? So f dash of x ಏನಿದೆ first of all secant x tan x minus 2 tan x. ಹೌದಲ್ಲ? Right, f dash of x ಏನಿದೆ? It is secant x tan x minus 2 tan x. So ಹಾಗಾದ್ರೆ ಸ್ಟೂಡೆಂಟ್ಸ್ ನನಗೇನು ಬೇಕೀಗ f double dash of x ಅಲ್ಲ? Right, so what is f double dash of x here? f double dash of x is nothing but secant x ಹಂಗೆ ಇಟ್ರೆ tan x ಡಿಫ್ರೆನ್ಷಿಯೇಷನ್ ಮಾಡಿ ಏನು ಬರುತ್ತೆ? ಇಟ್ ಈಸ್ secant square x ಅಲ್ಲ? ರೈಟ್, ಪ್ಲಸ್ tan x ಹಂಗೆ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ ಡಿಫ್ರೆನ್ಷಿಯೇಷನ್ ಆಫ್ secant x is secant x into tan x, right? And then students plus minus 2 into secant square x. This is what we get. So ಹಾಗಾದ್ರೆ ನನಗೆ ಇಲ್ಲೇನು ಬಂತು? secant cube x plus secant x into tan square x, right? Minus 2 into secant square x. This is your f double dash of x. So ನನಗೆ ಏನೇನು ವ್ಯಾಲ್ಯೂಸ್ ಇದೆ ಸ್ಟೂಡೆಂಟ್ಸ್? 0 ಇದೆ, ಪೈ ಇದೆ, ಪೈ ಬೈ 3 ಇದೆ, 5 ಪೈ ಬೈ 3 ಇದೆ. ಹೌದಲ್ಲ? ರೈಟ್. ಸೊ ಲೆಟ್ ಮಿ ಯೂಸ್ ಆಲ್ ದೋಸ್ ವ್ಯಾಲ್ಯೂಸ್. ಸೊ ಈಗ ಮೊದಲನೇದಾಗಿ ಎಫ್ ಡಬಲ್ ಡ್ಯಾಶ್ ಆಫ್ 0. ವಾಟ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ 0 ಸ್ಟೂಡೆಂಟ್ಸ್? ಸೀಕೆಂಟ್ 0 1 ಪ್ಲಸ್ 1 ಇಂಟು 0 ಮೈನಸ್ 2 ಇಂಟು 1. ಸೊ ಏನು ಬಂತು ಸ್ಟೂಡೆಂಟ್ಸ್ ಇದರಲ್ಲಿ? 1 ಮೈನಸ್ 2 ಬಂತು ವಿಚ್ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಏನಾಯ್ತು ಸ್ಟೂಡೆಂಟ್ಸ್? ಇದು ಲೆಸ್ ದ್ಯಾನ್ 0 ಅಲ್ಲ? ರೈಟ್. ಸೊ ಹಾಗಾದರೆ ದಿಸ್ ಇಸ್ ವಾಟ್? ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. This is point of maxima, right? Next, f double dash of pi. What is f double dash of pi? Secant pi minus 1 alla, right? Because cos pi is also minus 1, and this is again 0 students, plus 0, and ಇಲ್ಲಿ ಏನು ಬರುತ್ತೆ? minus 2 into minus 1 whole square. So we get here minus 1 minus 2 into 1, which is nothing but minus 3. So minus 3 ಆಗಿರೋದ್ರಿಂದ students, this is again less than 0. Is that right? So ಹಾಗಾದ್ರೆ this is what students? This is point of again maxima. Point of maxima ಬರುತ್ತೆ. Okay, so next f of pi by 3. So f of pi by 3, what is secant cube? So secant cube ಅಂದ್ರೆ ಸ್ಟೂಡೆಂಟ್ಸ್, what is first of all secant pi by 3, what is that? 2 ಅಲ್ವಾ? ಸೊ ಹಾಗಾದ್ರೆ 2 cube ಬರುತ್ತೆ, 2 cube. Okay, plus 2 and tan pi by 3. What is tan pi by 3 students? root 3 whole square, right? So we get root 3 whole square minus 2 into 2 square. So we get here 8 plus 2 into 3 is 6. Okay, minus 2 into 4 is nothing but 8. So we get here 6 greater than 0. ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇದು ಪಾಯಿಂಟ್ ಆಫ್ ಮಿನಿಮಾ. ಹೌದಲ್ಲ? ರೈಟ್. ಲಾಸ್ಟ್ ಉಳ್ಕೊಂಡಿರೋದು ಯಾವುದು? ಎಫ್ ಡಬಲ್ ಡ್ಯಾಶ್ ಆಫ್ ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 3. ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 3 is equal to ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 3 is equal to ಸ್ಟೂಡೆಂಟ್ಸ್ 5 pi by 3 is nothing but fourth quadrant ಅಲ್ಲಿ ಸೇಮ್ secant pi by 3 is nothing but secant 5 pi by 3 ಸೇಮ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? 2 ಕ್ಯೂಬ್ ಬರುತ್ತೆ ಪ್ಲಸ್ 2 ಇಂಟು ಇಲ್ಲಿ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಬರುತ್ತೆ. ಯಾಕಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಲ್ಲ? ಫೋರ್ತ್ ಕ್ವಾಡ್ರೆಂಟ್ tan x ಏನು ನೆಗೆಟಿವ್ ಅಲ್ಲ? ರೈಟ್. ಸೊ ನಾವು ಐ ಗಾಟ್ ಹಿಯರ್ minus 2 into ಸ್ಟೂಡೆಂಟ್ಸ್ ಐ ಗೆಟ್ ಹಿಯರ್ 2 ಸ್ಕ್ವೇರ್. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ 8 ಓಕೆ ಪ್ಲಸ್ ಮತ್ತೆ 6 ಬರುತ್ತೆ ಮೈನಸ್ ಸ್ಟೂಡೆಂಟ್ಸ್ 2 into 4. So which is again 6 greater than 0. Therefore I get here this point is nothing but student, this point is the point of local minima, right? So here 5 pi 3. Okay, this point is also point of minima. So hagadre ಎಷ್ಟು ಪಾಯಿಂಟ್ ಸಿಕ್ತು ಸ್ಟೂಡೆಂಟ್ಸ್ ನನಗೆ? I got here 2 points. One is 5 pi by 3 and the other one is 5 pi by 3, another one is pi by 3, right? So what is the answer here? So pi by 3 and 5 pi by 3. So again students, which is the answer? Second option is the right answer. Okay now? Fine. So moving to the next one. So now the difference between the greatest and least value of the function. So the difference between the greatest and least value of the function ಯಾವ್ದಿದೆ? f of x equals to, it is sin 2x minus x ಇದೆ ಸ್ಟೂಡೆಂಟ್ಸ್. ನೋಡಿ ಆಲ್ರೆಡಿ ಹೇಳಿದ್ದೀನಿ ನಾನು, ಜಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಕೊಟ್ಟಿದ್ದಿದ್ರೆ ವಿ ಕುಡ್ ಹ್ಯಾವ್ ಯೂಸ್ ದ ರೇಂಜ್, ಬಟ್ ಇದರಲ್ಲಿ ಆಲ್ಸೋ ದೇ ಹ್ಯಾವ್ ಗಿವನ್ ಅಲ್ಜಿಬ್ರೈಕ್ ಫಂಕ್ಷನ್. ಸೊ ಬೆಟರ್ ಡಿಫ್ರೆನ್ಶಿಯೇಟ್ ಆ್ಯಂಡ್ ಸಿ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಅಂತ ಈಗ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ವಿ ಗಾಟ್ ಇಯರ್, ಸೊ ಇಟ್ ಈಸ್ 2 cos 2x minus 1. ಹೌದಲ್ಲ? 2 cos 2x minus 1. ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಹೌದಲ್ಲ? ಸೊ ಈಗ ನನಗೇನು ಗೊತ್ತಾಗಬೇಕು? ಈಗ ಇದ್ರದ್ದು ಗ್ರೇಟೆಸ್ಟ್ ಮತ್ತು ಲೀಸ್ಟ್ ವ್ಯಾಲ್ಯೂ ಗೊತ್ತಾಗಬೇಕು. ಅದಕ್ಕೆ ಫಸ್ಟ್ ಏನು ಬೇಕು? ನನಗೆ ಕ್ರಿಟಿಕಲ್ ಪಾಯಿಂಟ್ ಬೇಕು. ಹೌದಲ್ಲ? ರೈಟ್. ಸೊ ಈಗ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಸ್ಟೂಡೆಂಟ್ಸ್. So f dash of x equals to 0, it means that 2 cos 2x equals to 1. ಹಾಗಾದ್ರೆ cos 2x equals to ಏನು ಬರುತ್ತೆ ಸ್ಟೂಡೆಂಟ್ಸ್? 1/2 ಬಂತು. So now what I need to do? Alpha equals to pi by 3 ಬರುತ್ತೆ, right? Alpha equals to pi by 3. I am using your concept of differential equation ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? So 2x equals to, we get 2n pi
2n pi plus or minus alpha. Alpha is nothing but pi by 3, right? X is equal to, we get n pi plus or minus pi by 6. This is what we got. ಹೌದಲ್ಲ, ರೈಟ್. ಹಾಗಾದ್ರೆ n is equal to 0 ಕೊಡಿ. n is equal to 0 ಕೊಟ್ಟರೆ ಸ್ಟೂಡೆಂಟ್ x is equal to plus or minus pi by 6. ಇಷ್ಟೇ ಸಿಗೋದು ನನಗೆ, ಯಾಕಂದ್ರೆ ದ ಇಂಟರ್ವಲ್ ದೇ ಹ್ಯಾವ್ ಗಿವನ್ minus pi by 2 to pi by 2. n is equal to 1 ಕೊಟ್ಟರು ಸ್ಟೂಡೆಂಟ್ಸ್ ಯು ವಿಲ್ ಗೆಟ್ ಡಿಫರೆಂಟ್ ವ್ಯಾಲ್ಯೂಸ್ which is greater than pi by 2 and less than minus pi by 2. ಆಗದ್ ಸಾಧ್ಯ ಇಲ್ಲ. ಓಕೆನಾ? ಸೊ ದೀಸ್ ಆರ್ ದಿ ಓನ್ಲಿ 2 ಪಾಯಿಂಟ್ಸ್ ಐ ಗೆಟ್. ಹೌದಾ? ಸೊ ಲೆಟ್ ಮಿ ಚೆಕ್ ಸ್ಟೂಡೆಂಟ್ಸ್. n is equal to 1. n is equal to 1 ಕೊಡಿ ನೋಡೋಣ. x is equal to, we get pi. Okay, so pi plus or minus pi by 6. Okay, there might be some other values. So pi plus pi by 6 ಆಗಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ x is equal to pi plus pi by 6 is not possible students. pi minus pi by 6 ಇದು ಸಾಧ್ಯ ಇಲ್ಲ. ಹೌದಾ? Because I am getting greater than pi by 2 values. Pi plus pi by 6 is in third quadrant. Pi minus pi by 6 is in second quadrant. ಸಾಧ್ಯ ಇಲ್ಲ ಅಲ್ಲ, right? So you put any value students, you will not get the answer. Therefore these are the only two values. ಈಗ ನಾನು ಏನು ಮಾಡಬೇಕು? ಈಗ I need to find f double dash of x because I need to know students what is the difference between the maximum value and minimum value. So ನಾನೇನು ಮಾಡ್ಬೋದು ಈಗ? So maximum value ಮತ್ತು minimum value find out ಮಾಡಬೇಕು. So let me just substitute this value students into the given function f of pi by 6. What is f of pi by 6? ಯಾಕಂದ್ರೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ, ಇನ್ನೊಂದು ಮಿನಿಮಮ್ ವ್ಯಾಲ್ಯೂ ಕೊಡುತ್ತೆ. ಶ್ಯೂರ್ ಅಲ್ಲ ಅದು, ರೈಟ್? ಸೊ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಇನ್ನೊಂದು ಮಿನಿಮಮ್ ವ್ಯಾಲ್ಯೂ ಕೊಟ್ಟರೆ ಅದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಸಾಕಲ್ಲ. ನನಗೆ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಅಂತ ತಿಳ್ಕೊಂಡೇನಾಗಬೇಕು ನನಗೆ. ಇಸ್ ದಟ್ ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಇಸ್ ಎಫ್ ಆಫ್ ಪೈ ಬೈ 6? ಇಟ್ ಈಸ್ ನೋಡಿ x is equal to pi by 6 ಆದರೆ 2x ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ 2x? 2x is nothing but it is nothing but students, x is equal to pi by 6. Okay, so here one more thing students I need to do. So this is a concept of students absolute maximum and absolute minimum. ಯಾವ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಇದು? absolute maximum and absolute minimum ಕಾನ್ಸೆಪ್ಟ್. ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡ್ಬೇಕು ನಾನು ಇದರಲ್ಲಿ? absolute maximum ಮತ್ತು absolute minimum ಕಾನ್ಸೆಪ್ಟ್ ಅಲ್ಲಿ. So what I need to do, I need to even consider the end points also. ಹೌದಲ್ಲ, ರೈಟ್? ಹಾಗಾದ್ರೆ ಇದರಲ್ಲಿ ಫಸ್ಟ್ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಎಫ್ ಆಫ್ ಪೈ ಬೈ 2, ರೈಟ್? ನೆಕ್ಸ್ಟ್ ಎಫ್ ಆಫ್ ಮೈನಸ್ ಪೈ ಬೈ 2, ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಫ್ ಆಫ್ ಪೈ ಬೈ 6, ಓಕೆ? ನೆಕ್ಸ್ಟ್ ಎಫ್ ಆಫ್ ಮೈನಸ್ ಪೈ ಬೈ 6. ಇಷ್ಟು ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಎಫ್ ಆಫ್ ಪೈ ಬೈ 2 ಸ್ಟೂಡೆಂಟ್ಸ್? ಸೊ x ಈಕ್ವಲ್ಸ್ ಟು ಪೈ ಬೈ 6 ಆದರೆ 2x ಏನಾಗುತ್ತೆ? ಪೈ ಬೈ 3 ಆಗುತ್ತೆ. ಅದೇ ರೀತಿ x ಈಕ್ವಲ್ಸ್ ಟು ಪೈ ಬೈ 2 ಆದರೆ 2x ಏನಾಗುತ್ತೆ ಸ್ಟೂಡೆಂಟ್ಸ್? ಇಟ್ ಈಸ್ ಪೈ. ಹೌದಲ್ಲ, ರೈಟ್? ಸೊ ಹಾಗಾದ್ರೆ ಇಲ್ಲಿ ಎಫ್ ಆಫ್ ಪೈ ಬೈ 2 ಹಾಕಿದಾಗ ಸೈನ್ ಪೈ ಬರುತ್ತೆ. ಸೊ ಸೈನ್ ಪೈ ಮೈನಸ್ ಪೈ ಬೈ 2, ಸೊ ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ ಪೈ ಬೈ 2, ರೈಟ್? ಇದರಲ್ಲಿ ಸ್ಟೂಡೆಂಟ್ಸ್ ಸೈನ್ ಆಫ್ ಮೈನಸ್ ಪೈ ಬರುತ್ತೆ. ಸೊ ಸೈನ್ ಆಫ್ ಮೈನಸ್ ಪೈ ಪ್ಲಸ್ ಪೈ ಬೈ 2 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಪೈ ಬೈ 2 ಬಿಕಾಸ್ ಸೈನ್ ಪೈ ಇಸ್ ವಾಟ್? 0 ಅಲ್ಲ, ರೈಟ್? ಸೊ ಆ್ಯಂಡ್ ನೌ ಸ್ಟೂಡೆಂಟ್ಸ್ ಹಿಯರ್ ಎಫ್ ಆಫ್ ಪೈ ಬೈ 6. ಸೊ ಹಾಗಾದ್ರೆ ಸೈನ್ ಪೈ ಬೈ 3 ಬರುತ್ತಲ್ಲ. ಸೊ ಸೈನ್ ಪೈ ಬೈ 3 ಮೈನಸ್ ಪೈ ಬೈ 3. So what is sin pi by 3 students? It is root 3 by 2. Root 3 by 2 minus pi by 3 ಬರುತ್ತೆ. And lastly students we need to find f of minus pi by 6. So f of minus pi by 6 it is nothing but sin of minus pi by 3 plus pi by 6 ಬರುತ್ತೆ. So which where you will get? Okay, so ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಒಂದು ತಪ್ಪು ಮಾಡಿದೆ, ಇಲ್ಲಿ pi by 6 ಬರಬೇಕಲ್ಲ. Okay, so ಈಗ ಸ್ಟೂಡೆಂಟ್ಸ್ ನೆಕ್ಸ್ಟ್. Okay, so here we get minus sin pi by 3, that is nothing but minus sin pi by 3 is nothing but minus root 3 by 2 plus pi by 6. So ಹಾಗಾದ್ರೆ which is the greatest value students here? ನೋಡಿ 90 degree. So 3.14 divided by 2, that is the greatest value. ಯಾಕಂದ್ರೆ ಸ್ಟೂಡೆಂಟ್ಸ್ ಇದೆಲ್ಲ ವ್ಯಾಲ್ಯೂಸ್ಗಳೇನಾಗುತ್ತೆ ಅದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದರ್. ಓಕೆನಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ದಿಸ್ ವಿಲ್ ಬಿ ಮೈ ಗ್ರೇಟೆಸ್ಟ್ ವ್ಯಾಲ್ಯೂ. ಸೊ ದಿಸ್ ವಿಲ್ ಬಿ ಮೈ ಗ್ರೇಟೆಸ್ಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ದಿಸ್ ವಿಲ್ ಬಿ ಮೈ ಗ್ರೇಟೆಸ್ಟ್ ವ್ಯಾಲ್ಯೂ and this will be my least value. So difference ಬೇಕಲ್ಲ ಎಲ್ಲದಕ್ಕೂ. So if you want you can check students, is 3.14 divided by 6 and minus this, definitely it will be lesser than this value. ಅರ್ಥ ಆಗ್ತಿದೆ? ಇದಕ್ಕಿಂತ ಇದು ಕಡಿಮೆನೇ ಆಗಿರುತ್ತೆ, ಚೆಕ್ ಮಾಡಿ ಬೇಕಾದ್ರೆ. ಸೊ ಎಲ್ಲದಕ್ಕಿಂತ ಕಡಿಮೆ ಇರೋದು ಇದು, ಎಲ್ಲದಕ್ಕಿಂತ ಜಾಸ್ತಿ ಇರೋದು ಇದು ವ್ಯಾಲ್ಯೂ. ಓಕೆನಾ? ಫೈನ್. ಸೊ ಹಾಗಾದ್ರೆ ಇದರಲ್ಲಿ ನನಗೆ I need to now the greatest minus lowest, that is nothing but pi by 2 minus pi by 2, which is nothing but pi by 2 plus pi by 2, which is equal to pi. So this is the required answer students. So ಹಾಗಾದ್ರೆ ಏನು ಆನ್ಸರ್ ಆಗುತ್ತೆ ಇದರಲ್ಲಿ? pi is the required answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಫೈನ್. ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್. ಸೊ ಹಾಗಾದ್ರೆ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಟೂಡೆಂಟ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಇದರಲ್ಲಿ? ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು 1/x ಫಾರ್ಮ್ ಇದೆ ಅಲ್ಲ. ಸೊ 1/x ಫಾರ್ಮ್ ಇರೋದ್ರಿಂದ ಮೈನಸ್ 1/x² ಬರ್ಕೋಬೋದಲ್ಲ ಫಸ್ಟ್. 4x² plus 2x plus 1 ಹೋಲ್ ಸ್ಕ್ವೇರ್, ರೈಟ್? ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್?
ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇಲ್ಲಿರೋದನ್ನೆಲ್ಲನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಏನು ಬರುತ್ತೆ ಇದು 8x plus 2 ಬರುತ್ತೆ. Now I need to find the critical points. So f dash of x equals to 0 implies minus 8x plus 2 whole divided by 4x square plus 2x plus 1 whole square equals to 0. This implies, students, 8x plus 2 equals to 0. Right, so x is equal to n baratta minus 1 by 4 barattala. So this will definitely give me what value, students? This will definitely give me the maximum value. So ಏನು ಮಾಡ್ಬೋದು ಈಗ ನನಗೆ ನಾನು ಇದನ್ನ ಯಾಕಂದ್ರೆ ಇಲ್ಲೆಲ್ಲೂ does not exist ಅಂತ ಇಲ್ಲ. Right, so I can, there is no use of going with second derivative test. So f of 1 by 4. What is f of 1 by 4? 1 divided by, okay, so f of minus 1 by 4. Therefore 1 divided by, right, 4 into 1 by 16, okay, plus 2 into 1 by 4. Next one is the students plus ಇದೆ, right? So I get here 1 divided by 1 by 4 plus 2 by 4 plus 4 by 4. Is that right? So hagadre students 1 divided by, I get 1 plus 2 plus 4 whole divided by 4. Therefore I get here 4 divided by 7. So this is your maximum value. Haudala? Right. So yes, this is your maximum value, students. So I got here 4 by 7. Is that right? So idrali ಏನಾದ್ರು ತಪ್ಪಾಗಿದೆಯಾ? Yeah, so one thing I have done wrong, students. ಏನದು ನೋಡಿ ಇದರಲ್ಲಿ minus 1 by 4 ಅಲ್ಲ. ಸೊ ಇದರಲ್ಲಿ ನೋಡಿ ಮೈನಸ್ ಹಾಕ್ಬೇಕು ನಾನು. ಇದರಲ್ಲಿ ಮೈನಸ್ ಹಾಕಿದ್ರೆ ಈ ಜಾಗದಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, ನನಗೆ ಮೈನಸ್ ಆಗುತ್ತೆ. ಇಲ್ಲೂ ಕೂಡ ಮೈನಸ್ ಬರುತ್ತಲ್ವಾ? ರೈಟ್, ಸೊ ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. ಸೊ 1 by 4, ಓಕೆ, ಸೊ ಇಯರ್ ಮೈನಸ್ ಇಟ್ ಈಸ್ 2 by 4, ಓಕೆ, ಪ್ಲಸ್ 4 by 4. ಸೊ ಏನಾಗುತ್ತೆ ಇದು 1 minus 1 minus 2, then I get plus 4 all divided by 4. So I get here students, yeah, so ಇಲ್ಲಿ ಏನು ಬರುತ್ತೆ 1 minus 2 is minus 1, minus 1 plus 4 is what? 3 ಅಲ್ಲ? Right, so I get 1 by 3 by 4, right? So which implies students, so answer ಏನು ಬರುತ್ತೆ ಇದರಲ್ಲಿ, we get 4 by 3, right? So the answer is what, students? 4 by 3. So this is your required answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Right? Okay, so moving to the next problem, the maximum value of this. Always remember this, students. Suppose if you are given a sin x plus b into cos x anta kottidre, this will be always less than or equal to square root of a square plus b square, and always greater than or equal to minus root of a square plus b square. So this will be your maximum value and this will be your minimum value. Always remember this, students. So ಹಾಗಾದ್ರೆ ಇದರಲ್ಲಿ a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ ಈಕ್ವಲ್ಸ್ ಟು 1, ಯಾಕಂದ್ರೆ ಇಲ್ಲಿ 1 ಬರುತ್ತೆ, ಇಲ್ಲೂ ಕೂಡ 1 ಬರುತ್ತೆ, b ಈಕ್ವಲ್ಸ್ ಟು 1. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಸೊ ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು ರೂಟ್ ಆಫ್ 1 plus 1 which is equal to root 2. ಸೊ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಸೊ ಇದು a sin x plus b cos x ಬಂದರೂ ಸೇಮ್, a cos x plus b sin x ಬಂದರೂ ಕೂಡ ಸೇಮ್ ಇದೇ ರೀತಿ ಮಾಡ್ಬೋದು. ಓಕೆನಾ? ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಲೆಟ್ f have the second derivative at c. Okay, let f have the second derivative at c such that f dash of c equals to 0 and f double dash of c is greater than 0. Okay, now f dash of c equals to 0 anta and f double dash of c greater than 0. ಯಾವ ಕೇಸ್ ಸ್ಟೂಡೆಂಟ್ಸ್ ಇದು? ಇಟ್ ಇಸ್ ಅ ಕೇಸ್ ಆಫ್ ಲೋಕಲ್ ಮಿನಿಮಾ ಅಲ್ವಾ? ರೈಟ್, ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ನೋಡಿದ್ರೆ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಅಲ್ಲಿ ದಿಸ್ ಕಂಡೀಷನ್ ಇಸ್ ಟು ಚೆಕ್ ಫಾರ್ ಲೋಕಲ್ ಮಿನಿಮಾ. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದೇನಾಗುತ್ತೆ, ಸಿ ಇಸ್ ಕಾಲ್ಡ್ ಅಸ್ ವಾಟ್? ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಹೌದಲ್ಲ? ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಏನ್ ಸ್ಟೂಡೆಂಟ್ಸ್? What is for the point of inflection? F dash of x equals to 0 and f double dash of x equals to 0. ಈ ಕೇಸ್ ಆದ್ರೆ point of inflection ಆಗುತ್ತೆ usually, right? And here students, here f dash of x equals to 0 and here f double dash of x is less than 0. Okay na? So ಇದರಲ್ಲಿ ಏನು ಮಾಡ್ತೀವಿ? First derivative test usually use ಮಾಡ್ತೀವಿ. So this implies we need to go with first derivative test. ಹೌದಲ್ಲ? Because this fails, ಇದು fails ಆಗುತ್ತೆ. ಸೊ ಫೇಲ್ ಆಗಿ ಏನು ಮಾಡ್ತೀವಿ? ಯೂಸ್ ದ ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಸೊ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಲ್ಲೂ ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಲೋಕಲ್ ಮಿನಿಮಮ್ ಫೈಂಡ್ ಔಟ್ ಮಾಡ್ತೀವಿ ಯೂಶ್ವಲಿ ಸ್ಟೂಡೆಂಟ್ಸ್. ಅಲ್ಲಿ ಕೂಡ ಏನಾಗುತ್ತೆ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಬರುತ್ತೆ ಮೋಸ್ಟ್ ಆಫ್ ದಿ ಕೇಸಸ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈಗ ಇದು ಲೆಸ್ ದ್ಯಾನ್ 0 ಆಗಿದ್ರೆ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಆಗ್ತಿತ್ತು. ದಿಸ್ ಇಸ್ ವಾಟ್ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಸೊ ನೌ we move to the next problem, the rate of change of volume of a sphere with respect to its surface area when the radius is 2 cm. Okay na? So rate of change of volume of a sphere. What is volume, students? Volume is given by 4 by 3 pi r cube. Right. What is the surface area given? Surface area is 4 pi r square. Haudala? Right. So now we shall find dv by dr, which is nothing but 4 pi r square. And here students, ds by dr. What is ds by dr? It is 8 pi r.
ಹೌದಲ್ಲ, ನನಗೇನು ಕೇಳ್ತಾರೆ, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ದ ಸರ್ಫೇಸ್ ಏರಿಯಾ. ಅಂದರೆ ಏನು ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಇದರಲ್ಲಿ dv/ds ಕೇಳ್ತಿದ್ದಾರೆ. ವಾಟ್ ಈಸ್ ದ್ಯಾಟ್? dv/dr ಡಿವೈಡೆಡ್ ಬೈ ds/dr. ಹೌದಲ್ಲ, ಸೊ dv/dr is nothing but 4πr square and this is your 8πr. So we get students 1/2 into r. And what is r value? R is equal to 2 centimeter ಕೊಟ್ಟಿದ್ದಾರಲ್ಲ. So we get here 1/2 into 2, right? So we get here 1/2 into 2, which is equal to 1. So this is the required answer, students. So 1 cubic centimeter per square centimeter. This is the required answer. So next problem, students. Okay, so they're asking us to find, okay, so it's an increasing function in which interval ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇದರಲ್ಲಿ tan inverse of, so tan inverse of sin x plus cos x ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದರಲ್ಲಿ f dash of x, ವಾಟ್ ಈಸ್ f dash of x ಸ್ಟೂಡೆಂಟ್ಸ್? ಸೊ ಇದರಲ್ಲಿ ಏನಾಗಬೇಕು, f dash of x should be greater than 0 ಅಲ್ಲ, ಇಸ್ ದಟ್ ರೈಟ್? ಸೊ ಈಗ f dash of x ಏನಾಗುತ್ತೆ ಇದರಲ್ಲಿ tan inverse. ಸೊ ಹಾಗಾದ್ರೆ ಏನಾಗುತ್ತೆ, 1/1 plus 1/1 plus sin x plus cos x. ಓಕೆ, ಸೊ ಹೋಲ್ ಸ್ಕ್ವೇರ್ 1/1 plus x square ಬರುತ್ತಲ್ಲ ಆ ರೀತಿ. ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ sin x plus cos x. ಸೊ ಡಿಫ್ರೆನ್ಶಿಯೇಟ್ ಮಾಡಿ sin x plus cos x ಏನು ಬರುತ್ತೆ, ದಿಸ್ ಇಸ್ ನಥಿಂಗ್ ಬಟ್ cos x minus sin x. cos x minus sin x, this is what we get. So what is f dash of x finally? F dash of x will be equal to, it is cos x minus sin x, cos x minus sin x divided by 1 plus sin x plus cos x, sin x plus cos x whole square. ಸೊ ಇಲ್ಲಿ ಏನಾಗ್ತಿದೆ ಸ್ಟೂಡೆಂಟ್ಸ್, ಇದರಲ್ಲಿ ಪ್ಲೀಸ್ ವಾಚ್ ಇಯರ್ sin x plus cos x whole square ಏನಾಗುತ್ತೆ ಸ್ಟೂಡೆಂಟ್ಸ್, ಯಾವಾಗಲೂ ಕೂಡ ಅದು ಗ್ರೇಟರ್ ದೆನ್ 0 ಅಲ್ಲ, ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಲ್ವೇಸ್, ರೈಟ್? ಆ್ಯಂಡ್ ಯಾಕಂದರೆ ಸ್ಕ್ವೇರ್ ಬಂದಿರೋದ್ರಿಂದ ಆ್ಯಂಡ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ 1 plus sin x plus cos x whole square, 1 plus sin x plus cos x whole square is always greater than 0. ಅಂದರೆ ಏನಾಯಿತು, ಡಿನಾಮಿನೇಟರ್ ಏನಾಯಿತು, ಪಾಸಿಟಿವ್ ಆಯ್ತಲ್ವಾ, ರೈಟ್? ಹಾಗಾದರೆ ನ್ಯೂಮರೇಟರ್ ಏನಾಗಬೇಕು ಸ್ಟೂಡೆಂಟ್ಸ್, ಇನ್ಕ್ರೀಸಿಂಗ್ ಫಂಕ್ಷನ್ ಇದ್ದಾಗ f dash of x equals to greater than 0 ಅಲ್ಲ. So since here students, since here f dash of x is greater than 0, this implies students cos x minus sin x should be greater than 0. cos x minus sin x should be greater than 0. ಯಾಕೆ, ಡಿನಾಮಿನೇಟರ್ 0 ಇದೆ, ನ್ಯೂಮರೇಟರ್ ಕೂಡ ಏನಾಗಬೇಕು, ಸಾರಿ ಡಿನಾಮಿನೇಟರ್ ಗ್ರೇಟರ್ ದೆನ್ 0 ಇದೆ, ನ್ಯೂಮರೇಟರ್ ಕೂಡ ಏನಾಗಬೇಕು, ಗ್ರೇಟರ್ ದೆನ್ 0. ಓನ್ಲಿ ದೆನ್ ಪ್ಲಸ್ ಬೈ ಪ್ಲಸ್ ಕ್ಯಾನ್ ಬಿ ಪ್ಲಸ್, ರೈಟ್? ಸೊ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ನನಗೆ, cos x minus sin x is greater than 0. So cos x is greater than sin x, right? So cos x is greater than sin x or sin x is less than cos x. So we get here tan x is less than 1. So tan x less than 1 ಆದರೆ, so tan x less than 1 ಆದರೆ ಸ್ಟೂಡೆಂಟ್ಸ್ x belongs to what, 0, pi/4. ಹೌದಲ್ಲ, ರೈಟ್? ಯಾಕಂದ್ರೆ tan x less than 1 ಆದ್ರೇನು, ಸೊ x ಏನಾಗುತ್ತೆ ಸ್ಟೂಡೆಂಟ್ಸ್, pi/4 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ್ಯಂಡ್ ಏನಾಗುತ್ತೆ 0 ಆಗುತ್ತೆ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, so tan x is less than 1 ಆದರೆ x belongs to 0, pi/4. So what is the answer here students? 0, pi/4 is the required answer. ಅರ್ಥ ಆಗ್ತಿದೆ ಎಲ್ಲರಿಗೂ? Got it? Fine. So now here moving to the next problem. Yeah. So in this problem students, they are asking the maximum value at which value? So ನನಗೆ ಆಲ್ರೆಡಿ ಗೊತ್ತಿದೆ ಇದು ಯಾವ ಫಾರ್ಮಲ್ಲಿ ಇದೆ ಸ್ಟೂಡೆಂಟ್ಸ್, a sin x plus b cos x ಅಲ್ವಾ? ಸೊ ಫಸ್ಟ್ ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. a equals to 1 and b equals to students √3. Right? Therefore students here, so b equals to √3 ಸಿಕ್ಕಿದೆ. Okay, so b equals to √3 ಸಿಕ್ಕಿದೆ ಇದರಲ್ಲಿ ನನಗೆ. So b equals to √3. This is what I have got. So let me do one thing here. Okay, so b equals to √3. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್, ವಾಟ್ ಇಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಕ್ವಲ್ಸ್ ಟು ರೂಟ್ ಆಫ್ a square plus b square, which is nothing but root of 1 plus 3, which is equal to √4, which is equal to 2. ಹೌದಲ್ಲ, ರೈಟ್? ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಆಫ್ f of x equals to 2. ಓಕೆ, this implies x is equal to ಏನಾಗಬೇಕು, ಸೊ x equals to ಪ್ರತಿಯೊಂದು ಆಪ್ಷನ್ಗೂ ಹೋಗೋಣ ಸ್ಟೂಡೆಂಟ್ಸ್. ಸೊ ಇಫ್ x is equal to ಫಸ್ಟ್ ಆಪ್ಷನ್ಗೆ ಬರೋಣ. if x is equal to ಏನಾಗುತ್ತೆ, pi/3. ಓಕೆ, f of pi/3 ಏನು ವ್ಯಾಲ್ಯೂ ಬರಬೇಕು ಸ್ಟೂಡೆಂಟ್ಸ್, 2 ಬರಬೇಕು. 2 ಬಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಇಲ್ಲ ಅಂತಂದರೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡಲ್ಲ ಅಂತ ಅರ್ಥ. ಹೌದಲ್ಲ, ರೈಟ್? ಸೊ ವಾಟ್ ಈಸ್ f of pi/3? ಯಾಕಂದರೆ 2 is the maximum value, right? So f of pi/3 ಏನಾಗುತ್ತೆ ಸ್ಟೂಡೆಂಟ್, sin pi/3, that is √3/2 plus √3 into 1/2 ಬರುತ್ತೆ. So we get here, yeah, so it is 2 √3 divided by 2,
which is nothing but students √3 not equal to 2. So ಹಾಗಾದ್ರೆ students this is not the option. ಹೌದಲ್ಲ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಏನು, if x is equal to students pi by 6, f of pi by 6, f of pi by 6 ಏನು ಕೊಡುತ್ತೆ ನನಗೆ, what is that f of pi by 6 will give me students? Yeah, it is sin pi by 6 is nothing but 1/2 plus √3 into, and your cos pi by 6 is √3/2. So we get 1/2 plus 3/2 which is equal to 2. Right, ಹಾಗಾದ್ರೆ which is the answer students? Yes, you are right. So here pi by 6 is the required answer. ನಾನು ಏನು ಮಾಡಿದ್ದೀನಿ ಇದರಲ್ಲಿ, ಫಸ್ಟ್ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಗೊತ್ತಾಗಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2. ಸೊ ಮ್ಯಾಕ್ಸಿಮಮ್ ಆಫ್ f of x equals to 2. ಹಾಗಾದ್ರೆ x ಏನು ಅಂತ ತಿಳ್ಕೊಬೇಕೀಗ. ಸೊ ಅದಕ್ಕೆ x ಡಿಫ್ರೆಂಟ್ ವ್ಯಾಲ್ಯೂಸ್ ಹಾಕಿ ಆಪ್ಷನ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವುದು ಆಪ್ಷನ್ ನನಗೆ 2 ಕೊಡುತ್ತೆ, ದಟ್ ವಿಲ್ ಬಿ ಯೋರ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಫೈನ್. ಸೊ ನಾವು so we have completed each and every problem students. ಎಲ್ಲ ಪ್ರಾಬ್ಲಮ್ಗಳ ಕೂಡ ಕಂಪ್ಲೀಟ್ ಮಾಡಿದ್ವಿ, all those 30 problems. I know that it is bit a lengthy class, but detailed explanation ಸಿಕ್ಕಿದೆ ನಿಮಗೆ. ಸೊ ಇದೆಲ್ಲ ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಾಂಪ್ಲರ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ಗಳು. ಸೊ ಐ ಹ್ಯಾವ್ ಸಾಲ್ವ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ನೀವು ಕೂಡ ಇದೇ ರೀತಿ ಪ್ಯಾಟರ್ನ್ಗಳ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ, ಆ್ಯಂಡ್ ಆಲ್ಸೋ NCERT ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟ್ ಆಗಿ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ರ್ಯಾಂಕಿಂಗ್ in your KCET exam. All the best. Do not stop studying. Study well students. See you all in the next class.